Hello and welcome to Spardha Lines, your one-stop destination for the civil services preparation. ನಾವು ಇವತ್ತಿನ ನಮ್ಮ ಡಿಸ್ಕಷನ್ನಲ್ಲಿ ಪಾಲಿಟಿ ಮತ್ತು ಗವರ್ನೆನ್ಸ್ 6 ತಿಂಗಳುಗಳ ಕಾಲ ಏನೇನು ಕರೆಂಟ್ ಅಫೇರ್ಸಲ್ಲಿತ್ತು ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀವಿ. ನಾನು ನಿಮ್ಮ ಅಡ್ವೊಕೇಟ್ ಅಜಯ್. ಇವತ್ತಿನ ಡಿಸ್ಕಷನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪಾಲಿಟಿ ರಿಲೇಟೆಡ್, ಸಂವಿಧಾನ ರಿಲೇಟೆಡ್ ಟಾಪಿಕ್ಸ್ನ ತೊಗೊಳ್ತೀವಿ. ಹಾಗೆ ಏನೇನು ಕ್ವೆಶ್ಚನ್ಸ್ ಬರಬಹುದು ಮೇನ್ಸಲ್ಲಿ ಮತ್ತು ಪ್ರಿಲಿಮ್ಸಲ್ಲಿ ಪ್ರತಿಯೊಂದನ್ನು ಆ್ಯನಲೈಸ್ ಮಾಡೋಣ. ಇದನ್ನು 2 ಥರ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಒಂದು, ಪ್ರಿಲಿಮ್ಸಲ್ಲಿ ಏನೇನು ಕೇಳ್ತಾರೆ ಅಂದರೆ ಡೈರೆಕ್ಟ್ ಫಾರ್ವರ್ಡ್ ಕ್ವೆಶ್ಚನ್ಸ್ ಇರ್ಬೋದು, ಅದು ಏನಕ್ಕೆ ಕೇಳ್ತಾರೆ, ಯಾಕದು ಪ್ರಮೇಯ ಬಂತು, ಅದ್ರ ಕಂಟೆಕ್ಸ್ಟ್ ಏನು, ಇದನ್ನು ಅರ್ಥ ಮಾಡಿಕೊಂಡು ಸಿಮಿಲರ್ ಸಚ್ ಟಾಪಿಕ್ಸು ಮೇನ್ಸ್ ರಿಲೇಟೆಡಲ್ಲಿ ಏನು ಬಂದಾಗ ಹೇಗೆ ನಾನು ಅದನ್ನು ಆನ್ಸರ್ ಮಾಡಬೇಕು ಪ್ರತಿಯೊಂದನ್ನು ನಾವು ಈ ಒಂದು ಸಣ್ಣ ಡಿಸ್ಕಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ನವೆಂಬರ್ 2022 ಇಂದ ಹಿಡಿದು ಏಪ್ರಿಲ್ 2023 ತನಕ ಯಾವ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾಲಿಟಿ ರಿಲೇಟೆಡ್ ಟಾಪಿಕ್ಸ್ ಇದೆಯಲ್ಲ, ಈ ಎಲ್ಲದನ್ನು ನಾವು ಈ ಸಂದರ್ಶನದಲ್ಲಿ ಈ ಒಂದು ಡಿಸ್ಕಷನ್ ಪಾಯಿಂಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಕ್ಕೂ ಮುಂಚೆ ಒಂದಷ್ಟು ಸಣ್ಣ ಅನೌನ್ಸ್ಮೆಂಟ್ಸ್ಗಳಿದೆ. ಏನು ಈ ಅನೌನ್ಸ್ಮೆಂಟ್ಸ್ ಅಂತಂದರೆ, ಮೊದಲನೇದಾಗಿ ಮ್ಯಾಗ್ಝಿನ್. ನಾವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂತಂದರೆ ನಮಗೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟು. UPSC ಆಗಿರ್ಬೋದು, KPSC ಎಕ್ಸಾಮ್ ಆಗಿರ್ಬೋದು, CTI ಆಗಿರ್ಬೋದು, ಅಥವಾ PSI ಎಕ್ಸಾಮ್ ಆಗಿರ್ಬೋದು, ಏನೇನು ನಡೀತಿದೆ ದಿನನಿತ್ಯ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟು. ಅದು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಸ್ಪರ್ಧಾ ಲೈನ್ಸ್ ಟೀಮ್ ಇಲ್ಲಿವರೆಗೂ UPSC ಎಕ್ಸಾಮ್ಸ್ನ ಹಂತವಾಗಿ ಕ್ಲಿಯರ್ ಆಗಿರೋರು, KPSC ಇಂಟರ್ವ್ಯೂ ತನಕ ಹೋಗಿರೋರು, ನಾವೆಲ್ಲರೂ ಸೇರಿಕೊಂಡು ಯಾವ ಟಾಪಿಕ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ್ದಾವ್ದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಅನ್ನೋದನ್ನು ಎಲ್ಲದನ್ನು ತಗೊಂಡು ಈ ಮ್ಯಾಗ್ಝೀನಲ್ಲಿ ಕೊಡ್ತಿದ್ದೀವಿ. ಸೊ ಈ ಮ್ಯಾಗ್ಝೀನ್ನ ನೀವು ಇಮ್ಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ಬಂದು 25 ರೂಪೀಸ್ ಆಗಿರುತ್ತೆ. ಮತ್ತು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಏನಾದ್ರು ತೊಗೊಳ್ತೀವಿ ಅಂತಂದರೆ ಇದು 750 ಆಗಿರುತ್ತೆ. ಮತ್ತು ಇದನ್ನೇನಾದರೂ 6 ಮಂತ್ಸ್ಗೆ ತೊಗೊಳ್ತೀವಿ ಅಂತಂದರೆ 375 ಕೊಡಬೇಕಾಗತ್ತೆ. ಸೊ ಈ ಸಬ್ಸ್ಕ್ರಿಪ್ಷನ್ನ ದಯವಿಟ್ಟು ತಗೊಳ್ಳಿ, ಯಾಕೆಂದರೆ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ನ ಇದರಲ್ಲಿ ಕವರ್ ಮಾಡ್ತೀವಿ. ಮ್ಯಾಗ್ಝಿನ್ ರಿಲೇಟೆಡ್ ಆದಮೇಲೆ ನಾವು ಒಂದು ಟೆಸ್ಟ್ ಸೀರೀಸ್ನ ಕೂಡ ಮಾಡ್ತಿದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಯಾವುದೇ ಒಂದು ಎಕ್ಸಾಮ್ನ ಆ ಎಕ್ಸಾಮ್ ಟೈಮ್ ಆಫ್ ಸಿಮ್ಯುಲೇಟೆಡ್ ಪರ್ಫಾರ್ಮೆನ್ಸ್ ಇರಬೇಕು, ಹೇಗೆ ಎಕ್ಸಾಮ್ ನಡೆಸ್ತಾರೆ ಅಂತ ಗೊತ್ತಿರಬೇಕು, ಯಾವ ಟೈಪ್ ಆಫ್ ಕ್ವೆಶ್ಚನ್ಸ್ ಹಿಂದೆ ಕೇಳಿದ್ದಾರೆ ಅಂತ ಗೊತ್ತಿರಬೇಕು, ಮುಂದೆ ಹೇಗೆ ಕ್ವೆಶ್ಚನ್ಸ್ ಕೇಳಬಹುದು ಅಂತ ಗೊತ್ತಿರಬೇಕು. ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ, ನಾನು ಆ ಸ್ಟಿಮ್ಯುಲೇಟೆಡ್ ಎನ್ವೈರನ್ಮೆಂಟಲ್ ಎಕ್ಸಾಮಲ್ಲಿ ಬರೆದ್ರೆ ಮಾತ್ರನೇ ನನಗದು ಗೊತ್ತಾಗೋದು. ನಾನೇನಾದ್ರು ಎಕ್ಸಾಮ್ ಹಾಲ್ಗೆ ಹೋಗಿ ಆ ಥರ ಒಂದು ಪ್ರಿಪ್ರೇಷನ್ ಮಾಡಿಲ್ಲ ಅಂತಂದರೆ ರಿಯಲ್ ಟೈಮ್ ಎಕ್ಸಾಮಿನೇಷನಲ್ಲಿ ಇದನ್ನು ಹೇಗೆ ತಗೊಳ್ಬೇಕು ಅಂತ ನನಗೆ ಗೊತ್ತೇ ಆಗಲ್ಲ. ಹಾಗಾಗಿ ನಿಮಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ನಾವು ಎಕ್ಸಾಮ್ನ ನಡೆಸ್ತಿದ್ದೀವಿ. ಈ ಫಸ್ಟ್ ಟೆಸ್ಟ್ ಸೀರೀಸಲ್ಲಿ 4 ಟೆಸ್ಟ್ಗಳಿಗೆ ಫ್ರೀ ಆಫ್ ಕಾಸ್ಟು, ಅಂದರೆ ಯಾರೇ ಬೇಕಾದರೂ ಇದನ್ನು ಬರೀಬಹುದು. ಇದನ್ನು ಆಫ್ಲೈನ್ ಮತ್ತು ಆನ್ಲೈನ್ ಮೋಡಲ್ ಎರಡನ್ನೂ ತೊಗೊಳ್ತಿದ್ದೀವಿ. ಆಲ್ರೆಡಿ 26 ಮತ್ತು ಮುಂಚೆ ಒಂದು ಡೇಟಲ್ಲಿ 3rd ಆಫ್ ಡಿಸೆಂಬರಲ್ಲಿ ನಾವು ಆಲ್ರೆಡಿ ಟೆಸ್ಟ್ ಸೀರೀಸ್ ನಡೆದಿದ್ದೀವಿ. ಇವತ್ತು ಒಂದು ಟೆಸ್ಟು, ಈ ಒಂದು ಟೆಸ್ಟ್ ಸೀರೀಸ್ ಪಾಠ ಇವತ್ತು ನಡೆದಿದೆ. ಇದು ಡಿಸ್ಕಷನ್ ನೀವು ಆಲ್ರೆಡಿ ನೋಡಿರ್ತೀರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇನ್ನು ನೆಕ್ಸ್ಟ್ ಒಂದು ಫ್ರೀ ಟೆಸ್ಟ್ ಕೂಡ ಇದೆ. ಇದನ್ನು ಎಲ್ಲದರಲ್ಲೂ ಭಾಗಿಯಾಗಿ ನಿಮಗೆ ಹೇಗೆ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಇನ್ ಕಂಟಿನ್ಯೂಯೇಷನ್ ವಿತ್ ದಿಸ್ ಟೆಸ್ಟ್ ಸೀರೀಸ್ ನಾವು ಒಂದು ಪೇಡ್ ಟೆಸ್ಟ್ ಸೀರೀಸ್ನೂ ತರ್ತಿದ್ದೀವಿ. ಅದೇ ಮಿಷನ್ ಚೇಸ್ 545. ಇದು ಟೆಸ್ಟ್ ಸೀರೀಸ್ ಬಂದು ನಮ್ಮ PSI ಎಕ್ಸಾಮ್ಗೆ. ಸೊ ಆಲ್ ದೋಸ್ ಆಫ್ ಯು ಯಾರ್ಯಾರು PSI ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಈ ಟೆಸ್ಟ್ ಸೀರೀಸ್ ಜಾಯ್ನ್ ಆದಾಗ ನಿಮಗೆ ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ, ಹೇಗೆ ಆನ್ಸರ್ ಮಾಡಬೇಕು, ಪ್ರತಿಯೊಂದನ್ನು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ. ಕೆಲವೊಮ್ಮೆ ಎಲಿಮಿನೇಷನ್ ಮೆಥಡ್ ಅಂತ ಇರುತ್ತೆ. ಏನು ಈ ಎಲಿಮಿನೇಷನ್ ಮೆಥಡ್ ಅಂದರೆ, ಒಂದು ಕ್ವೆಶ್ಚನ್ಗೆ 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನಲ್ಲಿ ಎಲ್ಲಾನು ಒಂದೇ ಥರನೇ ಆಪ್ಷನ್ಸ್ ಇರುತ್ತೆ. ಸೊ ನಮಗೆ ಕನ್ಫ್ಯೂಸ್ ಆಗ್ತದೆ ಸರ್ವೇ ಸಾಮಾನ್ಯ. ಸೊ ಈ ಆಪ್ಷನ್ಸ್ನ ಹೇಗೆ ಎಲಿಮಿನೇಟ್ ಮಾಡಿದಾಗ ಕರೆಕ್ಟ್ ಆನ್ಸರ್ನ ಹುಡ್ಕೊಳ್ಬೇಕು, ಕರೆಕ್ಟಾಗಿ ಹೇಗೆ ಮಾರ್ಕ್ ಮಾಡಬೇಕು, ಇದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಈ ಥರ ಎಲ್ಲ ಥರದ ಎಕ್ಸ್ಪ್ಲನೇಷನ್ ಪಾರ್ಟ್ನ ನಾವು ಈ ಟೆಸ್ಟ್ ಸೀರೀಸಲ್ಲಿ ವಿಚ್ ಇಸ್ ಮಿಷನ್ ಚೇಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದೇ ಥರನೇ CTI ಎಕ್ಸಾಮ್ ಕೂಡ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಆ CTIಗೆ 245 CTI ಆಪರೇಷನ್ ಚಾರ್ಜ್ ಅಂತ ಅದಕ್ಕೂ ಒಂದು ಟೆಸ್ಟ್ ಸೀರೀಸ್ ಮಾಡ್ತಿದ್ದೀವಿ. ಸೊ ಫಾರ್ ಆಲ್ ದೋಸ್ ಆಫ್ ಯು, ನೀವು ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ, ಈ ಎಲ್ಲ ಟೆಸ್ಟ್ ಸೀರೀಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ಟೆಸ್ಟ್ ಸೀರೀಸ್ಗೆ ನಿಮಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ನಾವು ಡಿಸೈನ್ ಮಾಡಿದ್ದೀವಿ. ಸೊ ದಯವಿಟ್ಟು ಇದನ್ನು ಜಾಯ್ನ್ ಆಗಿ. ನಾವು ಈಗ ಫಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಟಾಪಿಕ್ ಏನು, ಡಾನ್ಯುಪೋಲೋ ಏರ್ಪೋರ್ಟ್ ಅಂತ. ಇದು ಗವರ್ನೆನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ ಮತ್ತು ಎಕಾನಮಿ ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ಆಗಿರುತ್ತೆ.
ಏನಕ್ಕೆ ಇದನ್ನು ನಾವು ತೊಗೊಳ್ತಿದ್ದೀವಿ ಅಂತಂದರೆ ನಮ್ಮ ಸರ್ಕಾರ, ನಮ್ಮ ಯೂನಿಯನ್ ಗವರ್ಮೆಂಟ್ ಏನಿರುತ್ತಲ್ಲ ಅದು ಒಂದು ಪ್ರಪೋಸಲ್ ಕೊಟ್ಟಿತ್ತು. ಏನು ಅಂತಂದರೆ ಹಿಂದೆ ಹೊಲಂಗಿ ಏರ್ಪೋರ್ಟ್ ಅಂತ ಇದ್ರ ಹೆಸರಿತ್ತು. ಈ ಹೊಲಂಗಿನ್ ಏರ್ಪೋರ್ಟ್ನ ರೀನೇಮ್ ಮಾಡಿ ಡಾನಿಪೋಲೋ ಏರ್ಪೋರ್ಟ್ ಅಂತ ಮಾಡಿದ್ದಾರೆ. ಏನಕ್ಕೆ ಇದು ಮಾಡಿದ್ದಾರೆ? ಸೊ ದಟ್ ವಿ ಕ್ಯಾನ್ ಪ್ರಮೋಟ್ ಡಾನಿಪೋಲೋ ರಿಲಿಜನ್. ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಏರ್ಪೋರ್ಟ್ ಇತ್ತು. ಈ ಏರ್ಪೋರ್ಟ್ ಎಲ್ಲಿದೆ? ಈ ಏರ್ಪೋರ್ಟು ಅರುಣಾಚಲ್ ಪ್ರದೇಶಲ್ಲಿದೆ. ಅರುಣಾಚಲ್ ಪ್ರದೇಶಲ್ಲಿ ಎಲ್ಲಿದೆ? ಅದ್ರ ಕ್ಯಾಪಿಟಲ್ ಆಗಿರುವಂತಹ ಇಟಾನಗರ ಇದೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಪಾಯಿಂಟ್ ಏನು? ಫಸ್ಟ್ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಪಾಯಿಂಟು ಈ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತಂದರೆ ಈ ಡಾನಿಪೋಲೋ ಏರ್ಪೋರ್ಟು ಎಲ್ಲಿದೆ? ಈ ಪ್ರಶ್ನೆ ಅಂತ ಬಂದಾಗ ಈ ಡಾನಿಪೋಲೋ ಏರ್ಪೋರ್ಟು ಇಟಾನಗರಲ್ಲಿದೆ, ಅದು ಅರುಣಾಚಲ್ ಪ್ರದೇಶಲ್ಲಿದೆ. ಸೊ ಇದು ಫಸ್ಟ್ ಕನ್ಸಿಡರೇಷನ್ ಪಾಯಿಂಟು. ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೆ? ಸೊ ಏರ್ಪೋರ್ಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಖರ್ಚು ಮಾಡ್ತಾರೆ. ಸೊ ಇದಕ್ಕೆ ಅವರೊಂದು ಆಕ್ವಿಸಿಷನ್ ಮಾಡ್ತಾರೆ, ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಇಲ್ಲಿ ಬರುವಂತಹ ಲ್ಯಾಂಡ್ ಆಕ್ವಿಸಿಷನ್ ಇಂದ ನಿಮಗೆ ಆ ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ, ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಗ್ರೀನ್ ಫೀಲ್ಡ್ ಸಿವಿಲಿಯನ್ ಏರ್ಪೋರ್ಟ್. ನಿಮಗೆ ಏರ್ಪೋರ್ಟಲ್ಲಿ ಎರಡು ಥರ ಕನ್ಸ್ಟ್ರಕ್ಷನ್ ಬರುತ್ತೆ. ಒಂದು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಒಂದಿರುತ್ತೆ, ಇನ್ನೊಂದು ಬ್ರೌನ್ ಫೀಲ್ಡ್ ಏರ್ಪೋರ್ಟ್ ಅಂತ ಒಂದಿರುತ್ತೆ. ಏನಿದು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತಂದರೆ? ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂದರೆ ಏನು ಅಂತಂದರೆ ಒಂದು ಹೊಸ ಏರ್ಪೋರ್ಟು. ಅಂದರೆ ಅಲ್ಲಿ ಏನೂ ಇರಲ್ಲ, ಜಾಗನ ಆಕ್ವೈರ್ ಮಾಡ್ಕೊಳ್ತೀವಿ. ಜಾಗನ ಆಕ್ವೈರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ನೋಟಿಫಿಕೇಶನ್ ಹೊರಿಸಿ ಹೊಸದೊಂದು ಏರ್ಪೋರ್ಟ್ನ ನಾನು ರೆಡಿ ಮಾಡ್ತೀನಿ. ಈ ಹೊಸ ಒಂದು ಏರ್ಪೋರ್ಟ್ನ ನಾವೇನು ರೆಡಿ ಮಾಡ್ತೀವಲ್ಲ ಅದನ್ನು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತಂದರೆ ಲ್ಯಾಂಡ್ನ ಆಕ್ವೈರ್ ಮಾಡಿ ಪೀಪಲ್ಗೆ ದುಡ್ಡು ಕೊಟ್ಟು, ಜನರಿಗೆ ದುಡ್ಡು ಕೊಟ್ಟು, ತದನಂತರ ಅವ್ರಿಗೆ ಪೇಮೆಂಟ್ ಎಲ್ಲ ಮಾಡಿ ಹೊಸದಾಗಿ ಏನೊಂದು ಕ್ರಿಯೇಷನ್ ಮಾಡ್ತೀವಲ್ಲ ಆ ಕ್ರಿಯೇಷನ್ ಮಾಡೋದನ್ನೇ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಈಸ್ ಎ ನ್ಯೂ ಪ್ರಾಜೆಕ್ಟ್, ಹೊಸದೊಂದು ಪ್ರಾಜೆಕ್ಟು. ಅದೇ ಥರನೇ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತಲೂ ಇದೆ. ಈ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂದರೆ ಏನು ಅಂತಂದರೆ ನಾನು ಒಂದು ಪ್ರಾಜೆಕ್ಟ್ನ ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿರ್ತೀನಿ. ಅಲ್ಲಿ ಒಂದು ಏರ್ಪೋರ್ಟ್ ಆಲ್ರೆಡಿ ಇದೆ. ಆ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಗೆ ನಾನು ಹೊಸ ಇನೋವೇಷನ್ನ ತರ್ತೀನಿ ಅಂತಂದರೆ ಅದು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಆಗುತ್ತೆ. ಸೊ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟಲ್ಲಿ ಹೊಸದೊಂದು ಪ್ರಾಜೆಕ್ಟ್ ನಾನು ರೆಡಿ ಮಾಡ್ತೀನಿ. ಬ್ರೌನ್ ಫೀಲ್ಡ್ ಪ್ರಾಜೆಕ್ಟಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಗೆ ಹೊಸ ರಿನೋವೇಷನ್ನ ತರ್ತೀನಿ, ಹೊಸ ಎಕ್ವಿಪ್ಮೆಂಟ್ಸ್ನ ತರ್ತೀನಿ, ಹೊಸ ಆರ್ಕಿಟೆಕ್ಚರ್ನ ತರ್ತೀನಿ. ಅಲ್ಲಿ ಏನೋ ಒಂದು ತೊಂದರೆ ಆಗಿರುತ್ತೆ, ಆ ತೊಂದರೆನ ನಾನು ಚೇಂಜಸ್ ಅಳವಡಿಸ್ಕೊಳ್ತೀನಿ. ಇದನ್ನ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಎಕನಾಮಿ ಮತ್ತು ಗವರ್ನೆನ್ಸ್ ರಿಲೇಟೆಡ್ ಆಗುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಂದು ಡಾಕ್ಟ್ರೈನ್ ಬರುತ್ತೆ. ಏನಿದು ಡಾಕ್ಟ್ರೈನ್ ಅಂದರೆ ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನ್ ಅಂತ ಕರಿತೀವಿ. ಏನಿದು ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನ್ ಅಂತಂದರೆ ನಾನು ಸರ್ಕಾರ ಆಗಿರೋದ್ರಿಂದ ನನಗೆ ಒಂದಷ್ಟು ಲ್ಯಾಂಡ್ ಬೇಕಾಗುತ್ತೆ. ಏನಕ್ಕೆ ಈ ಲ್ಯಾಂಡ್ ಬೇಕಾಗುತ್ತೆ? ಪಬ್ಲಿಕ್ ಪರ್ಪಸ್ಸಿಗೆ. ಫಾರ್ ಎಕ್ಸಾಂಪಲ್ ನಾನು ಹಾಸ್ಪಿಟಲ್ ಕಟ್ಟಬೇಕು, ಅಥವಾ ನಾನಲ್ಲಿ ಏರ್ಪೋರ್ಟ್ ಕಟ್ಟಬೇಕು, ಅಥವಾ ಅಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ಅಥವಾ ಡಿಫೆನ್ಸ್ ರಿಲೇಟೆಡ್ ಮ್ಯಾಟರ್ದು ಏನೋ ಒಂದು ನಾನು ಬಿಲ್ಡಿಂಗ್ ರೈಸ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲದಕ್ಕೂ ನನಗೆ ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ ಲ್ಯಾಂಡ್ ಬೇಕಾಗುತ್ತೆ. ಲ್ಯಾಂಡ್ನ ನಾನು ಈಸಿಯಾಗಿ ಅಕ್ವೈರ್ ಮಾಡ್ಬೋದಾ? ಆಗಲ್ಲ. ಯಾಕೆಂದರೆ ಅದು ಕಾನ್ಸ್ಟಿಟ್ಯೂಷನಲ್ ರೈಟು. ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಹುಟ್ಟಾಕುತ್ತೆ. ನಿಮ್ಗೊಂದು ಕ್ವೆಶ್ಚನ್ ಬರಬಹುದು, ವೆನ್ ಇಟ್ ಕಮ್ಸ್ ಟು ಫಂಡಮೆಂಟಲ್ ರೈಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸಲ್ಲಿ ಈಸ್ ರೈಟ್ ಟು ಓನಿಂಗ್ ಅ ಪ್ರಾಪರ್ಟಿ ಅ ಫಂಡಮೆಂಟಲ್ ರೈಟು. ಅಂದರೆ ನಾನೊಂದು ಜಾಗ ಖರೀದಿ ಮಾಡ್ತೀನಿ ಅಂದರೆ ಅದು ನನ್ನ ಫಂಡಮೆಂಟಲ್ ರೈಟಾ? ಮುಂಚೆ ಅದು ಫಂಡಮೆಂಟಲ್ ರೈಟ್ ಆಗಿತ್ತು. ಈಗ ನಿಮಗೆ ಒಂದು ಪ್ರಶ್ನೆ, ಯಾವಾಗ ಈ ಒಂದು ಫಂಡಮೆಂಟಲ್ ರೈಟ್ ಆಗಿತ್ತು ಅಂದರೆ ರೈಟ್ ಟು ಪ್ರಾಪರ್ಟಿ ಓನ್ ಮಾಡೋದು ಫಂಡಮೆಂಟಲ್ ರೈಟ್ ಆಗಿತ್ತು. ಇದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಮಾಡ್ತಾರೆ. ಇದು ಫಂಡಮೆಂಟಲ್ ರೈಟ್ ಅಲ್ಲ. ಈಗ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡರ್ ಆರ್ಟಿಕಲ್ 300A. ಯಾವ ಅಮೆಂಡ್ಮೆಂಟ್ ಮೂಲಕ ಇದನ್ನು ಚೇಂಜಸ್ ತರ್ತಾರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಒರಿಜಿನಲ್ ಆಗಿ ಇದು ಫಂಡಮೆಂಟಲ್ ರೈಟೇ ಆಗಿರುತ್ತೆ, ಬಟ್ ಈಗ ಇದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮಾತ್ರನೇ. ಸೊ ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನ್ ಅಂದರೆ ಏನು? ನಾನು ಒಂದು ಪ್ರಾಪರ್ಟಿನ ಅಕ್ವೈರ್ ಮಾಡಬೇಕು, ಆಕ್ವಿಸಿಷನ್ ಮಾಡಬೇಕು, ಏನೋ ಒಂದು ಸ್ಟೇಟ್ ರಿಲೇಟೆಡ್ ಆಪರೇಟರ್ಸ್ಗೆ, ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಗೋ, ರೈಲ್ವೆ ಸ್ಟೇಷನಿಗೋ, ಹಾಸ್ಪಿಟಲ್ಗೋ, ಇನ್ನೊಂದಕ್ಕೆ. ಸೊ ಆ ಒಂದು ಜಮೀನನ್ನು ನಾನು ಖರೀದಿ ಮಾಡ್ತೀನಲ್ಲ, ಅಕ್ವೈರ್ ಮಾಡ್ಕೊಳ್ತೀನಲ್ಲ, ಆ ಪ್ರಿನ್ಸಿಪಲ್ ಏನು? ಆ ಪ್ರಿನ್ಸಿಪಲ್ಲೇ ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನ್. ಸೊ ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನಲ್ಲಿ ನಾನು ಒಂದು ಇರುವಂತಹ ಜಾಗವನ್ನು ಅವರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಲ್ಲ, ಅದನ್ನು ಡಾಕ್ಟ್ರೈನ್ ಆಫ್ ಎಮಿನೆಂಟ್ ಡೊಮೈನ್ ಅಂತ ಕರಿತೀವಿ. ಒರಿಜಿನಲ್ ಆಗಿ ಇದು ರೈಟ್ ಟು ಓನ್ ಪ್ರಾಪರ್ಟಿ ವಾಸ್ ಎ ಫಂಡಮೆಂಟಲ್ ರೈಟ್.
ಈಗ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. ಯಾವೊಂದು ಅಮೆಂಡ್ಮೆಂಟಲ್ಲಿ ಇದು ಫಂಡಮೆಂಟಲ್ ರೈಟ್ ಇಂದ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಯಿತು, ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಇದು ಒಂದು ಭಾಗ ಈ ಒಂದು ಆರ್ಟಿಕಲಲ್ಲಿ. ಇನ್ನೊಂದು ಭಾಗ ಏನು ಅಂತಂದರೆ, ಈ ಒಂದು ಡಾನಿ ಪೋಲೋ ಅಂತ ಏನು ಹೇಳ್ತೀವಲ್ಲ, ಇದೊಂದು ರಿಲಿಜನ್ ಕೂಡ ಆಗಿರುತ್ತೆ. ಈ ರಿಲಿಜನ್ ಎಲ್ಲಿರುತ್ತೆ ಅಂತಂದರೆ ನಮ್ಮ ಅರುಣಾಚಲ್ ಪ್ರದೇಶಲ್ಲಿ ಇರುತ್ತೆ. ಈ ಡಾನಿ ಪೋಲೋ ಅನ್ನೋದು ಇಂಡಿಜಿನಸ್ ಫೇಟ್ ಪ್ರಾಕ್ಟೀಸ್ ಬೈ ತಾನಿ ಆ್ಯಂಡ್ ಅದರ್ ಟಿಬೆಟೋ ಬರ್ಮೋ ಕಮ್ಯುನಿಟೀಸ್ ಇನ್ ಅರುಣಾಚಲ್ ಪ್ರದೇಶ್. ಈ ಡಾನಿ ಅನ್ನೋದು ಏನರ್ಥ ಅಂತಂದರೆ ಸನ್ನು, ಮೂನ್ ಮತ್ತು ಪೋಲೋ ಅಂತ ಅರ್ಥ. ಪೋಲೋ ಅಂತ ಹೆಂಗೆ ಕರಿತೀವಲ್ಲ, ಅದು ನಮ್ಮ ಚಂದ್ರ ಮತ್ತು ಮೂನ್ ಆಗಿರುತ್ತೆ. ಡಾನಿ ಅನ್ನೋದು ಸನ್ ಅರ್ಥ ಅಂತ ಆಗಿರುತ್ತೆ. ಸೊ ಇದೊಂದು ಇಂಡಿಜಿನಸ್ ರಿಲಿಜನ್ ಆಗಿರುತ್ತೆ. ಅಲ್ಲಿರುವಂತಹ ಸುಮಾರು ಟ್ರೈಬಲ್ಸ್, ಕಾಡು ಜನರು, ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ಗ್ಯಾಲೋಸ್ ಅಂತ ಒಂದು ಟ್ರೈಬಲ್ ಕಮ್ಯುನಿಟೀಸ್ ಇದೆ, ಆದೀಸ್ ಅಂತ ಒಂದು ಟ್ರೈಬಲ್ ಕಮ್ಯುನಿಟಿ ಇದೆ, ಅಪತಾನೀಸ್ ಅಂತ ಒಂದು ಟ್ರೈಬಲ್ ಕಮ್ಯುನಿಟಿ ಇದೆ. ಈ ಟ್ರೈಬಲ್ ಕಮ್ಯುನಿಟಿ ಅಥವಾ ಆ ಜನಾಂಗದವ್ರು ಏನಿರ್ತಾರಲ್ಲ, ಅವರೊಂದು ಸೆಟ್ ಆಫ್ ಪ್ರಾಕ್ಟೀಸಸ್ನ ಮಾಡ್ತಾರೆ. ಆ ಪ್ರಾಕ್ಟೀಸಸ್ ಏನು ಅಂತಂದರೆ ನೇಚರ್ ವರ್ಷಿಪ್ ಆಗುತ್ತೆ. ಸೊ ನಾನು ಹ್ಯುಮ್ಯಾನಿಟಿಗೆ ರೆಪ್ರೆಸೆಂಟ್ ಮಾಡ್ತೀನಿ. ನಾನೊಬ್ಬ ಹ್ಯೂಮನು, ಅಲ್ಲಿ ದೈವ ಇದ್ದಾನೆ, ಆ ದೈವನ ನಾನು ನೇಚರ್ ಮೂಲಕ ಪ್ರೀತಿಸ್ತೀನಿ, ದೈವ ಮೂಲಕ ನಾನು ರೆವರೆನ್ಸ್ ಕೊಡ್ತೀನಿ, ಅದನ್ನು ನಾನು ವರ್ಷಿಪ್ ಮಾಡ್ತೀನಿ ಅನ್ನೋದು ಏನಿರುತ್ತಲ್ಲ, ಈ ಒಂದು ಕಾನ್ಸೆಪ್ಟ್ ಈ ಡಾನಿ ಪೋಲೋ ರಿಲಿಜನ್. ಸೊ ಇದೊಂದು ಇಂಡಿಜಿನಸ್ ಫೇಟ್ ಆಗಿರುತ್ತೆ, ಇದು ನೇಚರ್ ರಿಲೇಟೆಡ್ ಫೇತ್ ಆಗಿರುತ್ತೆ. ಸೊ ನಾನು ಕಾಡನ್ನು, ನೇಚರ್ನ ಪ್ರೀತಿ ಮಾಡೋದನ್ನು, ದೇವರ ಮೂಲಕ ನೋಡೋದನ್ನು, ಇದನ್ನು ಡಾನಿ ಪೋಲೋ ರಿಲಿಜನ್ ಅಂತ ಕರಿತೀನಿ. ಸೊ ಈ ಇಂಡಿಜಿನಸ್ ಕಮ್ಯುನಿಟಿ ರೆಪ್ರೆಸೆಂಟೇಷನ್ನ ಇನ್ಕ್ರೀಸ್ ಮಾಡಿ, ಅವರ ಕಲ್ಚರಲ್ ವ್ಯಾಲ್ಯೂಸ್ಗೆ ಅಕ್ಸೆಪ್ಟ್ ಮಾಡಿ, ಅವರೊಂದು ಪ್ರೀತಿನ ಮತ್ತು ರೆವರೆನ್ಸ್ನ ಮತ್ತು ವರ್ಷಿಪ್ನ ನಾನು ಈ ಏರ್ಪೋರ್ಟ್ಗೆ ಇಟ್ಟಾಗ ಅದೇ ಡಾನಿ ಪೋಲೋ ಏರ್ಪೋರ್ಟ್ ಆಗುತ್ತೆ. ಇದು ನಮ್ಮ ಫಸ್ಟ್ ಆರ್ಟಿಕಲ್. ಈಗ ನಮ್ಮ ಸೆಕೆಂಡ್ ಆರ್ಟಿಕಲ್ಗೆ ಹೋಗೋಣ. ನಮ್ಮ ಸೆಕೆಂಡ್ ಆರ್ಟಿಕಲ್ ಬಂದು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು ಎಗೇನ್ ನಿಮ್ಮ ಗವರ್ನೆನ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟಲ್ಲಿ ಯೂನಿಯನ್ ಗವರ್ಮೆಂಟ್ ಏನು ಮಾಡುತ್ತೆ, ಇಂಡಿಯಾ ಮತ್ತು ಡೆನ್ಮಾರ್ಕ್ ಮತ್ತು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾರೆ. ಏನಿದು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ, ಅದನ್ನು ಬ್ರೇಕ್ ಮಾಡೋಣ ಕಂಪಾರ್ಟ್ಮೆಂಟ್ಸ್ ಆಗಿ. ಸೊ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ, ನನ್ನ ಹತ್ತಿರ, ನನ್ನಲ್ಲಿ ಕೆರೆ ಇದೆ, ನನ್ನ ಹತ್ತಿರ ನದಿ ಇದೆ, ಅಥವಾ ನನ್ನ ಹತ್ತಿರ ಕುಂಟೆ ಇದೆ, ಅಥವಾ ನನ್ನ ಹತ್ತಿರ ಒಂದು ದೊಡ್ಡ ನದಿ ಹರಿತಿದೆ, ಅಥವಾ ಇಂಟರ್ನಲ್ ಸ್ಟೋರೇಜ್ ಇದೆ, ಒಂದು ಆರ್ಟಿಫಿಷಿಯಲ್ ಸ್ಟೋರೇಜ್ ಕ್ರಿಯೇಟ್ ಮಾಡ್ತೀನಿ. ಈ ಎಲ್ಲ ವಾಟರ್ ರಿಸೋರ್ಸಸ್ ಏನಿದೆಯಲ್ಲ, ಈ ಎಲ್ಲ ವಾಟರ್ ರಿಸೋರ್ಸಸ್ನ ಅಸೆಸ್ಮೆಂಟ್ ಮಾಡ್ತೀನಿ. ಅಸೆಸ್ಮೆಂಟ್ ಅಂದರೆ ಏನು, ಈ ಒಂದು ನದಿಯಲ್ಲಿ ಇಷ್ಟು ನೀರು ಹರಿತಿದೆ, ಈ ಒಂದು ಪಾಂಡ್ ಅಥವಾ ನಾನು ಕುಂಟೆ ಅಂತ ಏನು ಕರಿತೀನಿ, ಅದರಲ್ಲಿ ಇಷ್ಟು ನದಿಯಲ್ಲಿ ಆ ಕುಂಟೆಯಲ್ಲಿ ಇಷ್ಟು ನೀರಿದೆ. ಸೊ ಆ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ, ಈ ಇನ್ಫಾರ್ಮೇಷನ್ನ ಒಂದು ಸೆಂಟ್ರಲ್ ರೆಪಾಸಿಟರಿ ಅಥವಾ ಡೇಟಾ ಬೇಸಲ್ಲಿ ಹಾಕಿ, ಆ ನಾನು ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ವಾಟರ್ ಕನ್ಸರ್ವೇಷನ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ, ಈಗ ನಾವು ನೋಡ್ತಿರೋ ಪ್ರಕಾರ ವೆನ್ ಇಟ್ ಕಮ್ಸ್ ಟು ವಾಟರ್ ಅಲ್ಲ, ರೈಟ್ ಟು ವಾಟರ್ ಇಸ್ ಎ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ರೈಟ್ ಟು ವಾಟರ್ ನನಗೆ ಇಂಪಾರ್ಟೆಂಟ್ ಆಸ್ಪೆಕ್ಟು. ಈ ವಾಟರ್ಗೆ ಏನಾಗ್ತಿದೆ, ಎಕ್ಸೆಸಿವ್ ಪೊಲ್ಯೂಷನ್ ಆಗ್ತಿದೆ. ಪೊಲ್ಯೂಷನ್ ಹೇಗೆ ಆಗ್ತಿದೆ, ಪೊಲ್ಯೂಷನ್ ಬಂದು ನಾನು ಎನ್ವೈರ್ಮೆಂಟ್ ರಿಲೇಟೆಡ್ ಮ್ಯಾಟರ್ಸ್ ತೊಗೊಂಡ್ರೆ ಡೈರೆಕ್ಟ್ ಡಂಪಿಂಗ್ ಆಫ್ ದಿ ವೇಸ್ಟ್ ಆಗ್ತಿದೆ, ಅಥವಾ ಯಾವುದೇ ಒಂದು ಇಂಡಸ್ಟ್ರಿ ಏನು ಫಿಲ್ಟ್ರೇಷನ್ ಸಿಸ್ಟಮ್ ಮಾಡಿರಲ್ಲ, ಡೈರೆಕ್ಟಾಗಿ ನದಿಯೊಳಗೆ ಎಲ್ಲ ಪೊಲ್ಯೂಟೆಂಟ್ಸ್ನ ಹಾಕ್ತಾ ಇರ್ತಾರೆ. ಸುಮಾರು ನದಿಗಳಲ್ಲಿ ಶವಗಳನ್ನ ಹಾಕ್ತಾನೆ ಇರ್ತೀವಿ. ಸೊ ಎಕ್ಸೆಸಿವ್ ಪೊಲ್ಯೂಷನ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಏನಾಗ್ತಿದೆ, ಕ್ಲೈಮೇಟ್ ಚೇಂಜ್ ಮ್ಯಾನಿಫೆಸ್ಟೇಷನ್ಸ್ ನಡೀತಿದೆ. ಈಗ ನಾವು ನಮ್ಮ ಕಾವೇರಿ ಇಶ್ಯೂ ಅಂತಲೇ ತೊಗೊಂಡ್ರೆ, ನಮ್ಮ ಕಾವೇರಿ ಇಶ್ಯೂ ಅಲ್ಲಿ ಏನಾಗ್ತಿದೆ, ನಮಗೆ ಮತ್ತು ತಮಿಳ್ನಾಡಿಗೆ ಒಂದಷ್ಟು ಸಂಘರ್ಷಗಳಾಗ್ತಿದೆ, ಒಂದಷ್ಟು ಫ್ರಿಕ್ಷನ್ ಕ್ರಿಯೇಟ್ ಆಗ್ತಿದೆ. ಏನಕ್ಕೆ ಕ್ರಿಯೇಟ್ ಆಗ್ತಿದೆ, ನದಿಯಲ್ಲಿ ಜಾಸ್ತಿ ನೀರಿಲ್ಲ. ಈ ಪ್ರಾಬ್ಲಮ್ಸ್ನ ಓವರ್ ಟರ್ನ್ ಮಾಡಿ ಒಂದು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೋಸ್ಕರ ಒಂದು MOU ಇಂಡಿಯಾ ಮತ್ತು ಡೆನ್ಮಾರ್ಕ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ MOU ವಿಲ್ ಸ್ಟ್ರೆಂಥನ್ ದ ಕೋಆಪರೇಷನ್ ಇನ್ ರೂರಲ್ ವಾಟರ್ ಸಪ್ಲೈ. ಸೊ ನಂಬರ್ಸ್ ಮತ್ತು ಡೇಟಾ ಮತ್ತು ಎಲ್ಲ ರಿಸೋರ್ಸ್ನ ನಾನು ಒಳಗಡೆ ತೊಗೊಂಡು ಈ ಒಂದು ರೆಪಾಸಿಟರಿಯಲ್ಲಿ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿ, ವಾಟರ್ ಸಪ್ಲೈ ಹೇಗೆ ಕೊಡಬೇಕು ರೂರಲ್ ಇಂಡಿಯಾಗೆ ಅಥವಾ ನಮ್ಮ ಅರ್ಬನ್ ಇಂಡಿಯಾಗೆ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ನ ಹೇಗೆ ಮಾಡಬೇಕು, ಇಂಡಸ್ಟ್ರೀಸ್ ಡೈರೆಕ್ಟಾಗಿ ವೇಸ್ಟ್ ವಾಟರ್ನ ನದಿ ಒಳಗಡೆ ಬಿಡಬಾರ್ದು ಅಥವಾ ಪಾಂಡ್ ಒಳಗಡೆ ಬಿಡಬೇಕು, ಫಿಲ್ಟ್ರೇಷನ್ ಸಿಸ್ಟಮ್ ಇರಬೇಕು, ಮತ್ತು ಕೊಲಾಬ್ರೇಷನ್ ಇರಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ. ವಾಟರ್ ಮಿನಿಸ್ಟ್ರಿ ಇರುತ್ತೆ, ಎನ್ವೈರ್ಮೆಂಟಲ್ ಮಿನಿಸ್ಟ್ರಿ ಇರುತ್ತೆ, ಜಲಶಕ್ತಿ ಮಿನಿಸ್ಟ್ರಿ ಇರುತ್ತೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇರುತ್ತೆ. ಇವರೆಲ್ಲರೂ ಇಂಡಿಪೆಂಡೆಂಟಾಗಿ ಆಪ್ರೇಟ್ ಮಾಡ್ತಾರೆ. ಸೊ ಎಲ್ಲರದು ಕೊಲಾಬ್ರೇಷನ್ ಥರನ ಎಲ್ಲರನ್ನೂ ಒಟ್ಟಿಗೆ ತಂದು ಅವರಲ್ಲಿರುವಂತಹ ಡ್ರಾಬ್ಯಾಕ್ಸ್ನ ನಾನು ಅಡ್ರೆಸ್ ಮಾಡಿ, ಆ ಒಂದು ಡ್ರಾಬ್ಯಾಕ್ಸ್ನ ಅಡ್ರೆಸ್ ಮಾಡಿದಾಗ ವಾಟರ್ ಕನ್ಸರ್ವೇಷನ್ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿರುವಂತಹ ಡ್ರಾಬ್ಯಾಕ್ಸ್ ಏನಿದೆಯಲ್ಲ, ಪ್ರಾಬ್ಲಮ್ ಏರಿಯಾ ಇದೆಯಲ್ಲ, ಕನ್ಸರ್ನ್ಸ್ ಏನಿದೆಯಲ್ಲ, ಇಶ್ಯೂಸ್ ಪರ್ಸಿಸ್ಟ್ ಆಗ್ತಿದೆಯಲ್ಲ, ಅದನ್ನೆಲ್ಲದನ್ನು ಚೇಂಜ್ ಮಾಡಿ ಒಂದು ಹೊಸ ಸಿಸ್ಟಮ್ನ ತರಲಿಕ್ಕೋಸ್ಕರ ಇಂಡಿಯಾ ಮತ್ತು ಡೆನ್ಮಾರ್ಕ್ ಒಂದು
ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡಿದೆ. ಇದು ಏನಕ್ಕೆ ಪಾಲಿಟಿಯಲ್ಲಿ ಬರುತ್ತೆ ಅಂತಂದರೆ, ರೈಟ್ ಟು ವಾಟರ್ ಬಂದು ಅತ್ಯಮೂಲ್ಯವಾದದ್ದು. ರೈಟ್ ಟು ವಾಟರ್ ಬಂದು ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಹೇಳುತ್ತೆ, ಆರ್ಟಿಕಲ್ 21 ಈಸ್ ಅಬೌಟ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ರೈಟ್ ಟು ಲೈಫ್ ಆಲ್ಸೋ ಇನ್ಕ್ಲೂಡ್ಸ್ ರೈಟ್ ಟು ವಾಟರ್, ರೈಟ್ ಟು ಹೆಲ್ತ್, ರೈಟ್ ಟು ಎನ್ವೈರನ್ಮೆಂಟ್ ಆಸ್ ವೆಲ್. ಸೊ ಈ ಎಲ್ಲ ವ್ಯಾಲ್ಯೂಗಳು ಸಿಸ್ಟಮ್ ಆರ್ಟಿಕಲ್ 21 ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಇಂಡಿಯಾ ಮತ್ತು ಡೆನ್ಮಾರ್ಕ್ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ. ಸೊ ಅಲ್ಲಿ ನಾವು ಕಂಡುಕೊಳ್ಳೋದು ಏನು ಅಂತಂದರೆ, ಡಿಜಿಟೈಸೇಷನ್ ನಡೆಯುತ್ತೆ. ಈ ವ್ಯಾಲ್ಯೂನ ಏನೇನು ಫಾರ್ಮುಲಾ ಕಲೆಕ್ಟ್ ಮಾಡುತ್ತೋ ಅದನ್ನು ಸೆಂಟ್ರಲ್ ರೆಪಾಸಿಟ್ರಿಯಲ್ಲಿ ಇರ್ತೀನಿ. ಸಸ್ಟೈನಬಲ್ ವಾಟರ್ ಸಪ್ಲೈ ಮಾಡ್ತೀನಿ ಫ್ಯೂಚರ್ ಜನ್ರೇಷನ್ನಿಗೆ. ಈಗಿರುವಂತಹ ವಾಟರ್ ಕನ್ಸರ್ವೇಷನ್ ಮಾಡ್ತೀನಿ, ಸೇವ್ ಮಾಡ್ತೀನಿ, ಪೊಲ್ಯೂಷನ್ನ ಕಡಿಮೆ ಮಾಡ್ತೀನಿ, ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ನ ಇನ್ಕ್ರೀಸ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಮಾಡ್ತೀನಿ. ಅದನ್ನು ಮಾಡಬೇಕಾಗಿರುವಂತಹ ಎಲ್ಲ ಏನೇನು ಬೇಕೋ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಅದನ್ನು ರೆಡಿ ಮಾಡಲಿಕ್ಕೋಸ್ಕರನೇ ಈ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಇಂಡಿಯಾ ಮತ್ತು ಡೆನ್ಮಾರ್ಕ್ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ತೊಗೊಂಡಿದೆ. ಇದು ನಮಗೆ ಬೇಕಾಗಿರುವಂಥ ಈ ಒಂದು ಟಾಪಿಕ್ಕಿಂದ ಇನ್ಫಾರ್ಮೇಷನ್. ನಾವೀಗ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಈ ಟಾಪಿಕ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಿಮಗೆ, ಪಾಲಿಟಿ ರಿಲೇಟೆಡ್ ಮ್ಯಾಟರ್. ಏನು ನಾವು ಮಾತಾಡ್ತಿದ್ದೀವಿ ಅಂತಂದರೆ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನಾನು ಈ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವ ಮುನ್ನ ರಿಸರ್ವೇಷನ್ ಬಗ್ಗೆ ಒಂದು ಸಣ್ಣದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಸರ್ವೇಷನ್ನ ಅಂದರೆ ಏನು? ರಿಸರ್ವೇಷನ್ನ ನಾನು ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಕರಿತೀವಿ. ರಿಸರ್ವೇಷನ್ನ ನಾನು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ನಾವು ನಮ್ಮ ಸಂವಿಧಾನದಲ್ಲಿ ನೋಡುವ ಮತ್ತು ಲಾಸಲ್ಲಿ ನೋಡುವ ಹಾಗೆ ನಮಗೆ ರಿಸರ್ವೇಷನ್ನ ಕೊಟ್ಟಿದ್ದಾರೆ. ರಿಸರ್ವೇಷನ್ನ ಬಂದು SC/ST ಸಮುದಾಯಕ್ಕೆ ಕೊಟ್ಟಿರ್ತಾರೆ, OBC ಸಮುದಾಯಕ್ಕೆ ಕೊಟ್ಟಿರ್ತಾರೆ. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಕೂಡ ಈ ಒಂದು ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಸೊ ರಿಸರ್ವೇಷನ್ ಅಂದರೆ ಏನು? ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು? ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಏನು? ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ರಿಸರ್ವೇಷನ್ ಅಂದರೆ ಏನು? ಇವಾಗ ಒಂದು 100 ಸೀಟ್ ಇದೆ ಅಂತ ಅಂದ್ಕೊಳ್ಳೋಣ. 100 ಸೀಟ್ ಇದೆ, ಎಕ್ಸಾಂಪಲ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಮಾತ್ರನೇ. ಒಂದು 100 ಸೀಟ್ ಇದೆ. ಆ 100 ಸೀಟಿಗೆ ಎಲ್ಲರೂ ಕಾಂಪೀಟ್ ಮಾಡ್ತೀವಿ. ಆದರೆ ಈ ಎಲ್ಲರೂ ಕಾಂಪೀಟ್ ಮಾಡಬೇಕಾದ್ರೆ ಈ ರಿಸರ್ವೇಷನ್ ನಾನು ಏನಕ್ಕೆ ಕೊಡಬೇಕು? ಯಾಕೆ ಅಂತಂದರೆ ಹಿಸ್ಟಾರಿಕಲ್ ಆಗಿ ಒಂದು ಗ್ರೇವ್ ಇಂಜಸ್ಟಿಸ್ ಅಂತ ಆಗಿದೆ. ಏನು ಈ ಗ್ರೇವ್ ಇಂಜಸ್ಟಿಸ್ ಅಂತಂದರೆ, ಹಿಂದೆ ನಾನು ನೋಡಿದಾಗ ಒಂದು ಕಾಸ್ಟ್ ಸಿಸ್ಟಮ್ ಅಂತ ಇತ್ತು, ಈಗೋದು ಪ್ರಿವೆಲೆಂಟ್ ಆಗಿದೆ. ಈ ಕಾಸ್ಟ್ ಸಿಸ್ಟಮ್ ಪ್ರಕಾರ ಕೆಲವರು ಅವ್ರದೇ ಅಡ್ವಾಂಟೇಜಸ್ನ ತಗೊಂಡು ಅವರೊಂದು ಕೆಲವೊಂದು ಸಮುದಾಯಕ್ಕೆ ಗ್ರೇವ್ ಇಂಜಸ್ಟಿಸ್ ಮಾಡಿದ್ದಾರೆ. ಅವ್ರಿಗೆ ಈಕ್ವಾಲಿಟಿ ಇರಲಿಲ್ಲ, ಅಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ ಇರಲಿಲ್ಲ. ಇವರೊಂದು ಎಕನಾಮಿಕ್ ಅಡ್ವಾಂಟೇಜಿಂದ, ಎಕನಾಮಿಕ್ ಮೈಟಿಂದ ಎಜುಕೇಷನ್ ಕಡೆಗೆ ಒಲವಿತ್ತು. ಬೇರೆಯವರು ಅವ್ರ ಪ್ರಾಕ್ಟೀಸಸ್ ಮಾಡಬೇಕು ಅಂತಿದ್ರೇನು, ಎಜುಕೇಟ್ ಆಗಬೇಕು ಅಂತಿದ್ರೇನು, ಓದಕ್ಕೆ ಹಂಬಲ ಇದ್ರೂ ಅವ್ರಿಗೆ ಆಗ್ತಿರ್ಲಿಲ್ಲ. ಸೊ ಈ ಒಂದು ಹಿಸ್ಟಾರಿಕಲ್ ಆಗಿ ಏನಾಗಿತ್ತು ಅಂತಂದರೆ, ಕೆಲವೊಂದು ಸೋ ಕಾಲ್ಡ್ ಅಪ್ಪರ್ ಕಾಸ್ಟ್ ಅನ್ನೋರು ಏನು ಮಾಡಿಬಿಟ್ಟಿದ್ರು, ಒಂದು ಎಕನಾಮಿಕಲಿ ಮತ್ತು ಎಜುಕೇಷ್ನಲಿ ಮತ್ತು ಸೋಷಲಿ ಅಡ್ವಾನ್ಸ್ ಆಗಿದ್ರು. ಇನ್ನು ಕೆಲವೊಂದು ಜಾತಿಗಳು ಏನಾಗಿತ್ತು ಅಂತಂದರೆ ಅವರು ಸೋಷಲಿ ಮತ್ತು ಎಜುಕೇಷ್ನಲಿ ಬ್ಯಾಕ್ವರ್ಡ್ ಆಗಿದ್ರು. ಸೊ ಈ ಒಂದು ಎಜುಕೇಷ್ನಲಿ ಮತ್ತು ಸೋಷಲಿ ಬ್ಯಾಕ್ವರ್ಡ್ ಆಗಿದ್ರಲ್ಲ, ಅವ್ರನ್ನ ಈಕ್ವಲೈಸ್ ಮಾಡಲಿಕ್ಕೋಸ್ಕರ, ಅವ್ರನ್ನ ಮೇಲೆ ಅಪ್ಲಿಫ್ಟ್ ಮಾಡಲಿಕ್ಕೋಸ್ಕರ ರಿಸರ್ವೇಷನ್ ಅನ್ನೋ ಕಾನ್ಸೆಪ್ಟನ್ನ ತರ್ತೀವಿ. ಸೊ ರಿಸರ್ವೇಷನ್ ಅಂದರೆ ಏನು? ಅದೊಂದು ಪಾಸಿಟಿವ್ ಅಫರ್ಮೇಷನ್. ರಿಸರ್ವೇಷನ್ ಅಂದರೆ ಏನು? ಅದೊಂದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಹಿಸ್ಟಾರಿಕಲ್ ಆಗಿ ಅವ್ರಿಗೆ ಬೆಳಿಬೇಕು ಅಂತ ಇತ್ತು, ಸಮಾಜದಲ್ಲಿ ಗುರ್ತಿಸ್ಕೊಳ್ಬೇಕು ಅಂತ ಇತ್ತು, ಬಟ್ ಆಪರ್ಚುನಿಟೀಸ್ ಅವ್ರಿಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಅವರು ಎಕನಾಮಿಕಲಿ ಪುವರ್ ಆಗೇ ಇರ್ತಾರೆ, ಯಾವುದೇ ಎಂಪವರ್ಮೆಂಟ್ ಆಗಿರಲ್ಲ. ಆ ಎಂಪವರ್ಮೆಂಟ್ನ ಈಗ ಕೊಡ್ಲಿಕ್ಕೋಸ್ಕರ, ಯಾಕೆ ಹಿಸ್ಟಾರಿಕಲ್ ಅವ್ರಿಗೆ ಇಂಜಸ್ಟಿಸ್ ಆಗಿದೆ, ಸೋಷಿಯಲ್ ಸಿಸ್ಟಮಲ್ಲಿ ಅವ್ರಿಗೆ ಬೆಲೆ ಇಲ್ಲ, ಒಂದು ಜಾತಿ ಮೇಲೂ ಇನ್ನೊಂದು ಜಾತಿ ಕೆಳಗೆ ಅಂತ ಹೇಳಿ ನಾವೊಂದು ಸೋಷಿಯಲ್ ಇಂಜಸ್ಟಿಸ್ ಪ್ರಿವೆಲೆನ್ಸ್ ಸಿಸ್ಟಮ್ ಇತ್ತು. ಸೊ ಈ ಒಂದು ಹಿಸ್ಟಾರಿಕಲ್ ಇಂಜಸ್ಟಿಸ್ನ ಚೇಂಜ್ ಮಾಡಲಿಕ್ಕೋಸ್ಕರ ನಾನು ರಿಸರ್ವೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ನ ನನ್ನ ಸಂವಿಧಾನದಲ್ಲಿ ತರ್ತೀನಿ. ಸೊ ಎಲ್ಲಿದೆ ಈ ರಿಸರ್ವೇಷನ್ ಅನ್ನೋ ಕಾನ್ಸೆಪ್ಟು? ನಾವು 3 ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನೋಡಬೇಕಾಗುತ್ತೆ. ಒಂದು ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 15 of the Indian Constitution, Article 16 of the Indian Constitution. Andre Article 14 speaks about right to equality, Article 15 speaks about prohibition of the discrimination, Article 16 speaks about reservation for the public employment. ಏನಿದು Article 14 ಅಂತಂದ್ರೆ, ಒಬ್ಬ ಒಂದು ಟ್ರೀಟ್
ಆಲ್ ಈಕ್ವಲ್ಸ್ ಅಲೈಕ್ ಅಂತ. ದ ಸ್ಟೇಟ್ ಶೆಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಕರೆದಾಗ ನಾನು ನೆಗೆಟಿವ್ ಕಾನ್ಸೆಪ್ಟ್, ಅದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಅಂತ ಕರೆದಾಗ ಅದು ಪಾಸಿಟಿವ್ ಕಾನ್ಸೆಪ್ಟು. ನೆಗೆಟಿವ್ ಕಾನ್ಸೆಪ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂದರೆ ಏನು? ನೆಗೆಟಿವ್ ಕಾನ್ಸೆಪ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಜನರಲ್ ಆಗಿ ಫಂಡಮೆಂಟಲ್ ರೈಟ್ಸ್ ನೆಗೆಟಿವ್ ಪಾಸಿಟಿವ್ ಅಂತ ಬಂದಾಗ, ನೆಗೆಟಿವ್ ರೈಟ್ಸ್ ಅಂತ ಬಂದಾಗ ಸ್ಟೇಟ್ಗೆ, ಸರ್ಕಾರಕ್ಕೆ ಇಂಥದ್ದು ಮಾಡಬೇಡಿ ಅಂತ ಹೇಳೋದು. ದ ಸ್ಟೇಟ್ ಶುಡ್ ನಾಟ್ ಡೂ ಸೋ ಅಂಡ್ ಸೋ, ದ ಸ್ಟೇಟ್ ಶುಡ್ ನಾಟ್ ಡೂ ದಿಸ್. ಯಾವ್ದಾವ್ದು ಸ್ಟೇಟ್ಗೆ ನಾನು ರೆಸ್ಟ್ರಿಕ್ಷನ್ ಹಾಕ್ತೀನಲ್ಲ ಅದೆಲ್ಲ ನೆಗೆಟಿವ್ ರೈಟ್ಸ್ ಅಂತ ಕರಿತೀವಿ. ಪಾಸಿಟಿವ್ ರೈಟ್ಸ್ ಅಂತ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಇರ್ಬೋದು. ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಲಿ ಏನಾಗುತ್ತೆ, ಸ್ಟೇಟ್ಗೆ ಡೈರೆಕ್ಷನ್ಸ್ ಇಶ್ಯೂ ಮಾಡ್ತಾರೆ, ಇದನ್ನು ಮಾಡಿ ಅಂತ. ಸೊ ಯಾವ್ದಾವ್ದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಅದು ನೆಗೆಟಿವ್ ಕಾನ್ಸೆಪ್ಟ್ ಆಗುತ್ತೆ, ಯಾವ್ದಾವ್ದನ್ನ ಮಾಡಿ ಅಂತ ಹೇಳ್ತಾರೆ ಅದು ಪಾಸಿಟಿವ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಇರ್ರೆಸ್ಪೆಕ್ಟಿವ್ ಆಫ್ ಯಾರು, ಅವ್ನು ಯಾವುದೇ ಜಾತಿಯವನಾಗಿರಲಿ, ಧರ್ಮದವನಾಗಿರಲಿ, ರೇಸ್ ಅವನಾಗಿರಲಿ, ಎಥ್ನಿಸಿಟಿ ಅವರಾಗಿರಲಿ, ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಟ್ರೀಟ್ ದ ಲೈಕ್ಸ್ ಅಲೈಕ್ ಅಂದರೆ ಒಂದು ಲೈಕ್ನ ಸಿಮಿಲರ್ ಆಗಿ ಟ್ರೀಟ್ ಮಾಡಿ ಅಂತ ಹೇಳೋದು ನೆಗೆಟಿವ್ ಕನ್ಸೆಪ್ಟು. ಮತ್ತು ಎಲ್ಲರಿಗೂ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಕೊಡಿ. ಅವ್ನು ರಿಚ್ ಆಗಿರ್ಬೋದು, ಪುವರ್ ಆಗಿರ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಪ್ರಾವಿಷನ್ನ ಅನುಭವಿಸಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ಕ್ಲಾಸ್, ಇರ್ರೆಸ್ಪೆಕ್ಟಿವ್ ಆಫ್ ಹೌ ಹಿ ಈಸ್ ಬೀಯಿಂಗ್ ದೇರ್ ಇನ್ ದ ಸೊಸೈಟಿ. ಅವ್ರನ್ನೆಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಇದು ನಮ್ಮ ಆರ್ಟಿಕಲ್ 14. ಅದೇ ಥರನೇ ಆರ್ಟಿಕಲ್ 15 ಇದೆ. ಆರ್ಟಿಕಲ್ 15 ಏನು ಹೇಳುತ್ತೆ? ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಇದನ್ನು ಬಿಟ್ಟು ನಾನು ಬೇರೆ ಥರದ ಡಿಸ್ಕ್ರಿಮಿನೇಷನ್ ಮಾಡ್ಬೋದಾ? ಹೌದು, ಮಾಡಬಹುದು. ಬಟ್ ಈ ಥರದ್ರ ಮೇಲೆ ನಾನು ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಅಂದರೆ ಧರ್ಮದ ಮೇಲೆ, ರೇಸ್ ಮೇಲೆ. ರೇಸ್ ಅಂದರೆ ಏನು? ನಾನು ಡ್ರವಿಡಿಯನ್ ರೇಸು, ಅಲ್ಲೆಲ್ಲೋ ಇನ್ನೊಬ್ರು ಮಂಗೋಲಿಯನ್ ರೇಸ್ ಅಂತ ಇರ್ತಾರೆ. ಸೊ ಇವ್ರನ್ನ ಮತ್ತು ನನ್ನನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತಾ? ರೇಸ್ ಬೇಸ್ ಮೇಲೆ ಮಾಡಲೇಬಾರ್ದು. ಧರ್ಮದ ಆಧಾರದ ಮೇಲೆ ಡಿಫ್ರೆನ್ಸಿಯೇಷನ್ ಮಾಡಬಾರ್ದು, ರೇಸ್ ಆಧಾರದ ಮೇಲೆ ಡಿಫ್ರೆನ್ಸಿಯೇಷನ್ ಮಾಡಬಾರ್ದು, ಕಾಸ್ಟ್ ಬೇಸಿಸ್ ಮೇಲೆ, ಜಾತಿ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಸೆಕ್ಸ್ ಮೇಲೆ, ಮೇಲ್ ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಅವ್ರ ಬೇಸಿಸ್ ಮೇಲೆ ನಂಗೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಅಥವಾ ನಾನು ಈ ಒಂದು ಜಾಗದಲ್ಲಿ ಹುಟ್ಟಿದ್ದೀನಿ, ನಾನು ಬೆಂಗಳೂರಲ್ಲಿ ಹುಟ್ಟಿದ್ದೀನಿ, ಮುಂಬೈಯಲ್ಲಿ ಹುಟ್ಟಿದ್ದೀನಿ, ಡೆಲ್ಲಿಯಲ್ಲಿ ಹುಟ್ಟಿದ್ದೀನಿ, ಹೈದರಾಬಾದಲ್ಲಿ ಹುಟ್ಟಿದ್ದೀನಿ, ಪ್ಲೇಸ್ ಆಫ್ ಬರ್ತ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಇದು ಬಿಟ್ಟು ನಾನೇನಾದ್ರು ಡಿಸ್ಕ್ರಿಮಿನೇಷನ್ ಮಾಡ್ಬೋದಾ? ಹೌದು, ಮಾಡಬಹುದು. ಈ ಬೇಸಿಸ್ ಮೇಲೆ ಮಾತ್ರ ನೀನು ಡಿಫ್ರೆನ್ಷಿಯೇಟ್ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಹೇಳದೆ ಆರ್ಟಿಕಲ್ 15. ಆಮೇಲೆ ಆರ್ಟಿಕಲ್ 16 ಹೇಳೋದು ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದಿ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ಸರ್ಕಾರದಲ್ಲಿ ಏನಾದರೂ ಒಂದು ಜಾಬ್ ಆಪರ್ಚುನಿಟಿ ಬಂತು ಅಂತಂದರೆ ಈ ಎಲ್ಲ ಆಪರ್ಚುನಿಟಿಗಳು ಎಲ್ಲರಿಗೂ ಓಪನ್ ಅಪ್ ಆಗಬೇಕು ಅಂತ ಹೇಳದೆ. ಸೊ ರಿಸರ್ವೇಷನ್ ಆರ್ಟಿಕಲ್ 14, 15 ಮತ್ತು 16 ಈ ರಿಸರ್ವೇಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು 1989 ಮಚ್ ಪ್ರಯರ್ ಟು ಇಟ್, ಅಂದರೆ 1989 ಮುಂಚೆ ನೋಡಿದ್ರೆ ಏನಾಗುತ್ತೆ ಅಂತಂದರೆ SC ಮತ್ತು STಗಳಿಗೆ ಮಾತ್ರ ರಿಸರ್ವೇಷನ್ ಇತ್ತು. ಎಷ್ಟಿತ್ತು ರಿಸರ್ವೇಷನ್ನು ಅಂತಂದರೆ SC ಕಮ್ಯುನಿಟಿಗೆ ಸರಿಸುಮಾರು 15% ಇತ್ತು. ಅದೇ ಥರನೇ ST ಕಮ್ಯುನಿಟಿಗೆ ಏನಿರ್ತಾರಲ್ಲ ಅವ್ರಿಗೆ 7.5% ರಿಸರ್ವೇಷನ್ ಇತ್ತು. ಇದನ್ನು ನಾವು ಟೋಟಲಾಗಿ ತೊಗೊಳ್ಳೋದಾದರೆ 22.5% ರಿಸರ್ವೇಷನ್ SC ಮತ್ತು ST ಸಮುದಾಯಕ್ಕೆ ಪ್ರಯರ್ ಟು 1989 ಇತ್ತು. ಆಗೇನಾಗುತ್ತೆ, ಒಂದು ಮಂಡಲ್ ಕಮಿಷನ್ ಅಂತ ಅಪಾಯಿಂಟ್ ಮಾಡ್ತಾರೆ. ಈ ಮಂಡಲ್ ಕಮಿಷನ್ ಏನು ಮಾಡುತ್ತೆ ಅಂತಂದರೆ, ಸರಿ SC ST ಒಂದು ಸಮುದಾಯ ಅವ್ರಿಗೆ ಹಿಸ್ಟಾರಿಕಲ್ ಆಗಿ ಇನ್ಜಸ್ಟಿಸ್ ಆಗಿದೆ, ಅವರಿಗೆ 22.5% ರಿಸರ್ವೇಷನ್ ಕೊಡೋದು ನ್ಯಾಯ. ಅಂದರೆ 100 ಸೀಟ್ಸ್ ಏನಾದ್ರು ಓಪನ್ ಇತ್ತು ಅಂತಂದರೆ ಹೈಪೋಥೆಟಿಕಲ್ ನಂಬರ್ಸ್, ಅದರಲ್ಲಿ 22.5% ರಿಸರ್ವೇಷನ್ನು SC ST ಸಮುದಾಯಕ್ಕೆ ಕೊಡ್ತೀವಿ. ಅಂದರೆ ಈ 22 ಸೀಟಲ್ಲಿ SC ಮತ್ತು ST ಸಮುದಾಯದವ್ರು ಮಾತ್ರನೇ ಅಲ್ಲಿಗೆ ರಿಸರ್ವೇಷನ್ನ ಪಡ್ಕೊಳ್ತಾರೆ. ಇನ್ನು ಮಿಕ್ಕಿರೋದು 78 ಸೀಟ್ ಏನಿರುತ್ತಲ್ಲ ಅಲ್ಲಿ ಓಪನ್ ಕ್ಯಾಟಗರೈಸೇಷನ್ ಇತ್ತು. ಯಾವಾಗ? 1989 ಪ್ರಯರ್. ಆಗ ಒಂದು ಮಂಡಲ್ ಕಮಿಷನ್ ಅಂತ ಹೇಳ್ತಾರೆ. ಈ ಮಂಡಲ್ ಕಮಿಷನ್ ಏನು ಹೇಳುತ್ತೆ ಅಂತಂದರೆ, ಅಪಾಯಿಂಟ್ ಮಾಡುತ್ತೆ ಸರ್ಕಾರ. ಮಂಡಲ್ ಕಮಿಷನ್ ಏನು ಹೇಳುತ್ತೆ ಅಂದರೆ ರಿಸರ್ವೇಷನ್ ಕೊಡಬೇಕು. ಹೌದು, SC ST ಅವ್ರು ರಿಸರ್ವೇಷನ್ ಕೊಟ್ಟಿದ್ದೀವಿ ನಾವು, ಇವ್ರನ್ನ ಬಿಟ್ಟು OBC ಅವರಿಗೂ ನಾನು ರಿಸರ್ವೇಷನ್, ಆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. SC ST ಬಿಟ್ಟು ಸ್ವಲ್ಪ ಎಜುಕೇಷನಲ್ಲಿ ಅಡ್ವಾನ್ಸ್ ಇದ್ದಾರೆ, ಬಟ್ ಇವ್ರು ಇನ್ನ ಬ್ಯಾಕ್ವರ್ಡೇ. ಹಾಗಾಗಿ ಮಂಡಲ್ ಕಮಿಷನ್ ಹೇಳುತ್ತೆ SC STನ ಬಿಟ್ಟು ಇನ್ ಕೆಲವು ಸಮುದಾಯಗಳು, ಕೆಲವೊಂದು ಜಾತಿಗಳು ಹಿಂದೆ ಇದ್ದಾವೆ, ದೇ ಆರ್ ಬ್ಯಾಕ್ವರ್ಡ್ ಅಂತ ಹೇಳ್ತಾರೆ. ಸೊ ಇವ್ರಿಗೆ ನಾನು ರಿಸರ್ವೇಷನ್ ಕೊಡಬೇಕು, ಅದನ್ನೇ OBC ರಿಸರ್ವೇಷನ್ ಅಂತ ಹೇಳ್ತಾರೆ. ಸೊ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಏನೂ ಮಾಡಲ್ಲ. ಆಮೇಲೆ VP ಸಿಂಗ್ ಲೆಡ್ ಜನತಾದಳ್ ಏನು ಹೇಳುತ್ತೆ, ಒಂದು ಆಫೀಸ್ ಮೆಮೊರಾಂಡಮ್ ಕ್ಲಿಯರ್ ಮಾಡಿ ಈ OBCs ಅಂತ ಏನು ಮಂಡಲ್ ಕಮಿಷನ್ ಕೊಟ್ಟಿದ್ರಲ್ಲ ಅವರಿಗೆ ರಿಸರ್ವೇಷನ್ ಕೊಡೋಣ ಅಂತ ಹೇಳಿ ಒಪ್ಪಂದ
ಮಾಡಿಕೊಂಡು ಈ 27% ರಿಸರ್ವೇಷನ್ ಕೊಡುತ್ತೆ. ಸೊ 1990 ತದನಂತರ 27% ಎಕ್ಸ್ಟ್ರಾ ರಿಸರ್ವೇಷನ್. ಸೊ ಆಲ್ರೆಡಿ 22.5% ರಿಸರ್ವೇಷನ್ ಇತ್ತು. ಆಡೆಡ್ ಟು ದ 27% ರಿಸರ್ವೇಷನ್ ಅಡಿಷನಲ್ ಆಗಿ OBC ಕಮ್ಯುನಿಟಿಗೆ ಕೊಡಬೇಕು ಅಂತ ಹೇಳಿ VP ಸಿಂಗ್ ಗವರ್ಮೆಂಟು ಒಂದು ಅಫಿಷಿಯಲ್ ಮೆಮೊರಾಂಡಮ್ ಹೊರಡಿಸ್ಬಿಡುತ್ತೆ. ಆಮೇಲೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ಸುಮಾರು ಹೈಕೋರ್ಟಲ್ಲಿ ಮತ್ತು ಈವನ್ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಅಂತಂದರೆ, ಯಾಕೆ ರಿಸರ್ವೇಷನ್ ಕೊಡಬೇಕು ಈ ಒಂದು OBC ಸಮುದಾಯಕ್ಕೆ ಅಥವಾ ಈ OBC ಜಾತಿಗಳಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಸುಮಾರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ಗಳನ್ನ ಫೈಲ್ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಹೈಕೋರ್ಟಲ್ಲಿರುವಂತಹ ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ತಗೊಂಡು ಫೈನಲ್ ಆಗಿ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ, ಇಂದಿರಾ ಸಾವ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್. ಅದಕ್ಕೂ ಮುಂಚೆ ನಮ್ಮ PV ನರಸಿಂಹರಾವ್ ಸರ್ಕಾರ ಫರ್ದರ್ 10% ರಿಸರ್ವೇಷನ್ ಕೊಡಬೇಕು ಎಕನಾಮಿಕಲ್ ಅವ್ರಿಗೆ ಅಂತ ಹೇಳ್ತಾರೆ. ಬಟ್ ಇದು ಗೌರ್ಮೆಂಟ್ ರೆಸಲ್ಯೂಷನ್ ಆಗಿರುತ್ತೆ ಹೊರತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರಲ್ಲ. ಈಗೇನಾಗಿದೆ, 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಕೊಂಡಿದೆ. ಬಟ್ ನರಸಿಂಹರಾವ್ ಗೌರ್ಮೆಂಟ್ ಇರುತ್ತಲ್ಲ, ಅವರು ಗೌರ್ಮೆಂಟ್ ರೆಸಲ್ಯೂಷನ್ನ ತರ್ತಾರೆ, ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ತರ್ತಾರೆ. ಹಾಗಾಗಿ ಅದು ಟೆಸ್ಟ್ ಆಫ್ ಲಾನ ಸೇಫ್ ಗಾರ್ಡ್ ಮಾಡಲಿಕ್ಕಾಗಲ್ಲ. ಸೊ ಇಂದಿರಾ ಸಾವ್ನಿ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ರಿಸರ್ವೇಷನ್ನ ಕೊಡಿ. ಎಷ್ಟರ ಮಟ್ಟಿಗೆ ಕೊಡಿ ಅಂತಂದರೆ, ಈ SC/ST ಸಮುದಾಯಕ್ಕೆ 22.5%, OBCಗಳಿಗೆ 27%. ಸೊ ಹಾಗಾಗಿ ಇದು ಲೆಸ್ ದ್ಯಾನ್ 50%. ಸೊ ನೀವೇನಾದರೂ ರಿಸರ್ವೇಷನ್ ಕೊಡ್ತಿದ್ದೀರಾ ಅಂತಂದರೆ ಇದು 50% ಮೇಲೆ ಹೋಗಬಾರ್ದು ಅಂತ ಹೇಳಿ ಈ ಒಂದು ಜಡ್ಜ್ಮೆಂಟ್ ಮೂಲಕ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಸುಮಾರು ಜನ ಆಗ ಹೇಳ್ತಾರೆ, ಯಾಕೆ ರಿಸರ್ವೇಷನ್ ಕೊಡಬೇಕು ಹಾಗೆ ಹೀಗೆ ಅಂತ ಅದರದ್ದೇ ಆದ ಆರ್ಗ್ಯುಮೆಂಟ್ಸ್ ನಡೀತಾ ಬರುತ್ತೆ. ಬಟ್ ಅಲ್ಟಿಮೇಟ್ ಕನ್ಕ್ಲೂಷನ್ ಏನು, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಒಂದು ರಿಸರ್ವೇಷನ್ ಸರ್ಕಾರ ಏನು ಕೊಟ್ಟಿದೆಯಲ್ಲ ಟೋಟಲ್ ಆಗಿ 50% ಅಂದರೆ 49.5%, ಅದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತ ಹೇಳ್ತಾರೆ, ಲೀಗಲ್ ಅಂತ ಹೇಳ್ತಾರೆ. ಹಾಗಾಗಿ ದ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಯು ವುಡ್ ಬಿ ಎಂಟೈಟಲ್ಡ್ ಟು ಪ್ರೊವೈಡ್ ರಿಸರ್ವೇಷನ್. ಸುಪ್ರೀಂ ಕೋರ್ಟ್ ಹೇಳುತ್ತೆ ರಿಸರ್ವೇಷನ್ ಕೊಡಿ ಅವರಿಗೆ, ಆದರೆ ಇದೊಂದು 50%ಗಿಂತ ಮೇಲೆ ಇರಬಾರ್ದು. ಸೊ ಆಗ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, 50% ರಿಸರ್ವೇಷನ್ SC/ST ಮತ್ತು OBC ಕೊಡ್ಬೋದು, ಬಟ್ ಈ 50% ಮಾತ್ರನೇ ಸೀಮಿತವಾಗಿರಬೇಕು. ಇದ್ರ ಮೇಲ್ಗಡೆ ನೀವೇನಾದ್ರು ಕೊಡ್ತೀರಾ ಅಂತಂದರೆ ಅದು 50% ಮೇಲ್ಗಡೆ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದಿರಾ ಸಾವ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸಲ್ಲಿ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡುತ್ತೆ. ಏನಕ್ಕೆ ನಾನು ಇದು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಈಗ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸರ್ಕಾರ ತರುತ್ತೆ. ಇವರೊಂದು ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ ತರ್ತಾರೆ. ಏನಿದು ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ ಅಂತಂದರೆ, ಆರ್ಟಿಕಲ್ 15 ಆಫ್ 6ನ ಇನ್ಸರ್ಟ್ ಮಾಡ್ತಾರೆ, ಆರ್ಟಿಕಲ್ 16 ಆಫ್ 6ನ ಇನ್ಸರ್ಟ್ ಮಾಡ್ತಾರೆ. ಇಟ್ ಪ್ರೊವೈಡ್ಸ್ ರಿಸರ್ವೇಷನ್ ಫಾರ್ EWS ಫಾರ್ ಅನ್ರಿಸರ್ವ್ ಕ್ಯಾಟಗರೀಸ್ ಫಾರ್ ಅಡ್ಮಿಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಗೌರ್ಮೆಂಟ್ ಜಾಬ್ಸ್. ಅಂದರೆ ಈ SC/ST ಮತ್ತು OBCನ ಬಿಟ್ಟು ಎಕನಾಮಿಕಲಿ ವೀಕರ್ ಯಾರು ಇರ್ತಾರೆ ಅವರಿಗೆ ಇನ್ನು 10% ರಿಸರ್ವೇಷನ್ನ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ತರುತ್ತೆ. ಯಾರು ಈ 10% ಅಂದರೆ ಎಕನಾಮಿಕಲಿ ವೀಕರ್ ಅಂದರೆ ಯಾರು, ನನ್ನ ಹತ್ರ ದುಡ್ಡಿಲ್ಲ, ನಾನೇನಾದರೂ ಆ ಒಂದು ಎಸ್ಟಾಬ್ಲಿಷ್ ಕ್ರೈಟೀರಿಯನ್ ಫಾಲ್ ಆಗ್ತೀನಿ ಅಂತಂದರೆ ನನಗೂ ರಿಸರ್ವೇಷನ್ ಇದೆ ಅಂತ ಹೇಳಿ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಿಗುತ್ತೆ. ಈ 10% ಯಾರು ಸೇರ್ತಾರೆ ಅಂದರೆ ಇವರು SC/ST ಆಗಿರಬಾರ್ದು, ಇವರು OBC ಆಗಿರಬಾರ್ದು, ಆ ಜನರಲ್ ಕ್ಯಾಟಗರಿ ಆಗಿರ್ತಾರಲ್ಲ ಆ ಜನರಲ್ ಕ್ಯಾಟಗರಿಯಲ್ಲಿ ಆಲ್ರೆಡಿ ಬಿಟ್ಟಿದ್ರು. ಆ 50%ಅಲ್ಲಿ 10% ಇರುತ್ತಲ್ಲ, ಆ 10% ಜನರಲ್ ಕ್ಯಾಟಗರಿಯಲ್ಲಿರುವಂತಹ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ನಾನು ರಿಸರ್ವೇಷನ್ ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಿಸುತ್ತೆ. ಈ ಕ್ರೈಟೀರಿಯಾ ಏನು ಅಂತಂದರೆ, ನಂದು ಹೌಸ್ ಹೋಲ್ಡು 8 ಲಕ್ಷ ಮೇಲೆ ಆ್ಯನ್ಯುವಲ್ ಇನ್ಕಮ್ ಇರಬಾರ್ದು, ಅಗ್ರಿಕಲ್ಚರಲ್ ಲ್ಯಾಂಡ್ ಲೆಸ್ ದ್ಯಾನ್ 5 acres ಇರಬೇಕು, 5 acres ಮೇಲೆ ಇದ್ದಿದ್ದಲ್ಲಿ, ಅಥವಾ ನನಗೆ ಆ್ಯನ್ಯುವಲ್ ಇನ್ಕಮ್ 8 lakhs ಮೇಲೆ ಇದ್ದಿದ್ದಲ್ಲಿ, ಅಥವಾ ನನ್ನ ಹೌಸ್ ಬಂದು ಸ್ಮಾಲರ್ ದೆನ್ 1000 square feet ಇರಬೇಕು, ಹ್ಯಾವ್ ಎ ರೆಸಿಡೆನ್ಷಿಯಲ್ ಪ್ಲಾಟ್ ಲೆಸ್ ದೆನ್ 100 yards ಇನ್ ಎ ಮುನ್ಸಿಪಾಲಿಟಿ ಇರಬೇಕು, ಎ ರೆಸಿಡೆನ್ಷಿಯಲ್ ಪ್ಲಾಟ್ ಆಫ್ ಲೆಸ್ ದೆನ್ 200 yards ಇನ್ ಎ ನಾನ್ ನೋಟಿಫೈಡ್ ಮುನ್ಸಿಪಾಲಿಟಿ ಇರಬೇಕು. ಈ ಎಲ್ಲ ಕ್ರೈಟೀರಿಯಾ ನಾನೇನಾದರೂ ಅದ್ರ ಒಳಗಡೆ ಸೇರ್ತೀನಿ ಅಂತಂದರೆ I am eligible for 10% reservation under this particular category ಅಂತ ಆಗುತ್ತೆ. ಬಟ್ ಇಲ್ಲೇ ಕಾನ್ಸ್ಟಿಟ್ಯೂಷನಾಲಿಟಿ ಬರುತ್ತೆ. ಯಾಕೆ ಅಂತಂದರೆ ಇಂದಿರಾ ಸಾವ್ನಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, 50% ಮೇಲೆ ಹೋಗಬಾರ್ದು ಅಂತ ಹೇಳ್ತು. ಬಟ್ ಇಲ್ಲಿ ನೋಡಿದ್ರೆ ಇನ್ನೊಂದು ಅಡಿಷನಲ್ 10% ಅಂತ ಸರ್ಕಾರ ತರ್ತಿದೆ. ಸೊ ಇಸ್ ಇಟ್ ನಾಟ್ ವೈಲೇಟಿಂಗ್ ದ ರೂಲ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆರ್ಡರ್ ದಟ್ ಹ್ಯಾಸ್ ಬಿನ್ ಲೇಡ್ ಬೈ ದ ಸುಪ್ರೀಂ ಕೋರ್ಟ್ ಅಂತ ಪ್ರಶ್ನೆ ಬಂತು. ಸುಪ್ರೀಂ ಕೋರ್ಟ್ ಹೇಳುತ್ತೆ 50% ಮೇಲೆ ಹೋಗಬಾರ್ದು, ಸರ್ಕಾರ ಏನು ಮಾಡುತ್ತೆ 50% ಪ್ಲಸ್ 10% ಅಂತ ತಂತು. ಸೊ ಇಂದಿರಾ ಸಾವ್ನಿ ಜಡ್ಜ್ಮೆಂಟು ವೈಲೇಟ್ ಆಗ್ತಿಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಹುಟ್ಟಾಕತ್ತೆ. ಸೊ ಈಗ ನಮ್ಮ ಸುಪ್ರೀಂ ಕೋರ್ಟ್ ಮುಂದೆ ಇರೋದು 3 ಪ್ರಶ್ನೆ.
ಪ್ರಶ್ನೆ. ಒಂದು, ಎಕನಾಮಿಕ್ ಕ್ರೈಟೀರಿಯನ್ ಮೇಲೆ ತರ್ಬೋದಾ? ಯಾಕಂದರೆ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ನಾನು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಮಾತಾಡ್ತೀನಿ, ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಮಾತಾಡ್ತೀನಿ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತೀನಿ. ಜಾತಿ, ಒಂದು ಧರ್ಮ, ಒಂದು ಜಾತಿ ನಾನು ನೋಡಬೇಕಾದ್ರೆ ಆ ಜಾತಿಯಲ್ಲಿ ಸೋಷಿಯಲ್ ಆಗಿ ಇನ್ಜಸ್ಟಿಸ್ ನಡೆದಿರೋದ್ರಿಂದ ನಾನು ರಿಸರ್ವೇಷನ್ ಕೊಡ್ತಾ ಇರೋದು. ಇವರು ಜಾತಿಯಲ್ಲಿ ಕೆಲವೊಬ್ಬರು ಎಂಪವರ್ ಆಗಿರಲ್ಲ ಎಜುಕೇಷ್ನಲ್ ಆಗಿ, ಹಾಗಾಗಿ ನಾನು ಒಂದು ಕಮ್ಯುನಿಟಿ ಬೇಸಿಸ್, ಇಂಡಿವಿಜುವಲ್ ಬೇಸಿಸ್ ಮೇಲಲ್ಲ, ಕಮ್ಯುನಿಟಿ ಬೇಸಿಸ್ ಮೇಲೆ ನಾನು ರಿಸರ್ವೇಷನ್ ಕೊಡ್ತಾ ಇರೋದು. ಈಗ ಸರ್ಕಾರ ಎಕನಾಮಿಕ್ ಕ್ರೈಟೀರಿಯನ್ ಬೇಸಿಸ್ ಮೇಲೆ ರಿಸರ್ವೇಷನ್ ಕೊಡುತ್ತೆ ಅಂತಂದರೆ ಅದು ಕರೆಕ್ಟಾ? ಇದು ಫಸ್ಟು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದು. ಅಲ್ಲಿ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಇತ್ತು, ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಇತ್ತು, ಈಗ ಎಕನಾಮಿಕ್ ಕ್ರೈಟೀರಿಯನ್ ತರ್ತಿದ್ದೀರಾ, ಈಗ ಇದು ಕರೆಕ್ಟಾ ಅನ್ನೋದು ಫಸ್ಟು ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಬಂದು SC ST ಮತ್ತು OBCಗೆ ಆಲ್ರೆಡಿ ರಿಸರ್ವೇಷನ್ ಇದೆ. ಸರ್ಕಾರ ಏನು ಹೇಳ್ತು, ಈ 10% ಅಲ್ಲಿ SC STಗಳು ಮತ್ತು OBCs ಬರಲ್ಲ, ಬರೀ ಜನರಲ್ ಮೆರಿಟ್ ಅವ್ರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇದು ತಪ್ಪಲ್ವಾ? ಇದು ಕರೆಕ್ಟಾ ಅಂತ ಇನ್ನೊಂದು ಪ್ರಶ್ನೆ. ಅಂದರೆ ಈ 10% ಅಲ್ಲೂ ಕೂಡ SC ST ಮತ್ತು OBC ಅವ್ರು ಬರ್ಬೋದಾ ಅನ್ನೋದು ಇನ್ನೊಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು. ಮೂರನೇ ಪ್ರಶ್ನೆ ಏನು, ಇಂಡಿವಿಜುವಲ್ ಆ್ಯಂಡ್ ನಾಟ್ ಗ್ರೂಪ್. ಅಂದರೆ ಇಲ್ಲಿ ನಾನು ಎಕನಾಮಿಕ್ ಕ್ರೈಟೀರಿಯನ್ ಡಿಫೈನ್ ಮಾಡ್ತಿದ್ದೀನಿ ಅಂದರೆ ಇಂಡಿವಿಜುವಲ್ನ ತಗೊಳ್ತೀನಿ, ಗ್ರೂಪ್ನ ತಗೊಳ್ಳಲ್ಲ. ಅಲ್ಲಿ ಮುಂಚೆ ಏನಾಗಿತ್ತು, ಒಂದು ಕಾಸ್ಟ್ ಆಧಾರದ ಬೇಸಿಸ್ ಮೇಲೆ, ಅಂದರೆ ಇಟ್ಸ್ ಎ ಕಮ್ಯುನಿಟಿ, ಲಾರ್ಜರ್ ನಂಬರ್ ಆಫ್ ಪೀಪಲ್ ಕಾಸ್ಟಲ್ಲಿ ಇರ್ತಾರೆ, ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೆ ಅರ್ಲಿಯರ್ ರಿಸರ್ವೇಷನ್ ಪ್ರಕಾರ. ಈಗ ಸಮುದಾಯ ನೋಡ್ತಿಲ್ಲ ನಾನು, ಒಂದು ಇಂಡಿವಿಜುವಲ್ ಏನಾದ್ರು ಈ ಎಕನಾಮಿಕ್ ಬ್ರಾಕೆಟಲ್ಲಿ ಸೇರ್ತಾನಾ ಇಲ್ವಾ, ಆ ಒಂದು ಬೇಸಿಸ್ ಮೇಲೆ ನಾನು ರಿಸರ್ವೇಷನ್ ಕೊಡ್ತಾ ಬರ್ತೀನಿ. ಸೊ ಹಾಗಾಗಿ ಇಂಡಿವಿಜುವಲ್ ಬಿಕಮ್ಸ್ ದ ಐಡೆಂಟಿಟಿ ಇನ್ ದ ರಿಸರ್ವೇಷನ್ ಆ್ಯಂಡ್ ನಾಟ್ ದ ಗ್ರೂಪ್. ಇದು ಕರೆಕ್ಟಾ ಅಂತ ಮೂರು ಪ್ರಶ್ನೆ ಹುಟ್ಟಾಕತ್ತೆ. ಸೊ ಈಗ ಸುಪ್ರೀಂ ಕೋರ್ಟ್ ಎಲ್ಲ ಪ್ರಶ್ನೆಗಳನ್ನು ನೋಡಿ 3:2 ಜಜ್ಮೆಂಟ್ ಪ್ರಕಾರ ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತ ಹೇಳುತ್ತೆ. ಏನಕ್ಕೆ ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಅಂತಂದರೆ, ಫಸ್ಟು ಎಕನಾಮಿಕ್ ಕ್ರೈಟೀರಿಯನ್ನ ತಗೊಳ್ತಾರೆ. OBCಯಲ್ಲಿ ಆಲ್ರೆಡಿ ಎಕನಾಮಿಕ್ ಕ್ರೈಟೀರಿಯನ್ ಇದೆ, ಅಲ್ಲಿ ಕ್ರೀಮಿ ಮತ್ತು ನಾನ್ ಕ್ರೀಮಿ ಲೇಯರ್ ಅಂತ ಇದೆ. ಯಾರ್ಯಾರು ಕ್ರೀಮಿ ಲೇಯರ್ಗೆ ಬರ್ತಾರೆ, ಒಂದು ವೇಳೆ ಅವ್ರ ತಂದೆ ತಾಯಂದಿರು ಏನಾದ್ರು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೋಲ್ಡ್ ಮಾಡ್ತಾರೆ, ಅಥವಾ ಗ್ರೂಪ್ A ಪೊಸಿಷನ್, ಗ್ರೂಪ್ B ಆಫೀಸರ್ಸ್ ಆಗಿದ್ರು, ಅಥವಾ ಒಂದು ಪ್ರಿಸ್ಕ್ರೈಬ್ ಪ್ಯಾಟ್ರನ್ ಅಥವಾ ಎಕನಾಮಿಕ್ ಕ್ರೈಟೀರಿಯನ್ ಇದೆ, ಅದಕ್ಕಿಂತ ಜಾಸ್ತಿ ಏನಾದ್ರು ಅವ್ರ ಹತ್ರ ಆಸ್ತಿ ಇದ್ರಲ್ಲಿ ಅವರೆಲ್ಲರೂ ಕ್ರೀಮಿ ಲೇಯರ್ಗೆ ಬರ್ತಾರೆ. ಇನ್ನು ಮಿಕ್ದವ್ರು ಮಾತ್ರ ನಾನ್ ಕ್ರೀಮಿ ಲೇಯರ್ಗೆ ಬರ್ತಾರೆ. ಸೊ ಅಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಇದೆ. ಅದೇ ಥರನೇ ಇಲ್ಲೊಂದು ಎಕನಾಮಿಕ್ ಕ್ರೈಟೀರಿಯನ್ನ ನಾನು ಇಟ್ಬಿಟ್ಟು ಈ ಒಂದು ರಿಸರ್ವೇಷನ್ನ ನಾನು ಕೊಡ್ಬೋದು. ಅಂದರೆ ರಿಸರ್ವೇಷನ್ ಅಂದರೆ ಏನು, ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ಏನು, ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಹಿಂದೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ನಾನು ರಿಸರ್ವೇಷನ್ ಕೊಟ್ಟಿದ್ದೆ. ಕಾನ್ಸ್ಟಿಟ್ಯೂಷನ್ನಲ್ಲಿ ನಾನು ಈ ಅಫರ್ಮೇಟಿವ್ ಆ್ಯಕ್ಷನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಯಾವುದು ಲಿಮಿಟೆಡ್ ಆಗಿತ್ತು ಬರೀ ಸೋಷಿಯಲ್ ಮತ್ತು ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನೋದನ್ನು ನಾನು ಆ ಝೋನ್ನ, ಆ ಒಂದು ಏರಿಯಾನ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಎಕನಾಮಿಕ್ ಕ್ರೈಟೀರಿಯಾನು ಕೊಡ್ತೀನಿ. ಏನು ತಪ್ಪು? ಅಲ್ಲಿ ಸೋಷಿಯಲ್, ಆಗಿನ ಕಾಲಕ್ಕೆ ಆಗ ಕಾನ್ಸ್ಟಿಟ್ಯೂಷನ್ನು ಈಗ ಸೀಮಿತವಾಗಿತ್ತು, ಈಗ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಇಲ್ಲೇ ಕಾನ್ಸ್ಟಿಟ್ಯೂಷನ್ ರೀಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ರೀಡಿಂಗ್ ಅಂದರೆ ಏನು, ಒರಿಜಿನಲ್ ಇಂಟೆಂಟ್ ಅಪ್ರೋಚ್ ಅಂತ ಒಂದಿದೆ, ಲಿವಿಂಗ್ ಟ್ರೀ ಅಪ್ರೋಚ್ ಅಂತ ಒಂದಿದೆ. ಒರಿಜಿನಲ್ ಇಂಟೆಂಟ್ ಅಪ್ರೋಚ್ ಅಂದರೆ ಏನು, ಒರಿಜಿನಲ್ ಇಂಟೆಂಟ್ ಅಂದರೆ ನಮ್ಮ ಸಂವಿಧಾನಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಇರುತ್ತೆ, ಅವರು ಕಾನ್ಸ್ಟಿಟ್ಯೂಷನ್ನ ಮಾಡ್ತಾ ಬರ್ತಾರೆ. ಒರಿಜಿನಲ್ ಥಾಟ್ ಪ್ರೋಸೆಸ್ ಏನಿತ್ತು ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಅದನ್ನು ಒರಿಜಿನಲ್ ಅಪ್ರೋಚ್ ಅಂತ ಕರಿತೀವಿ. ಲಿವಿಂಗ್ ಟ್ರೀ ಅಪ್ರೋಚ್ ಅಂದರೆ ಏನು, ಕಾಲಕ್ಕೆ ಆರ್ಗ್ಯಾನಿಕ್ ಆಗಿ ಚೇಂಜ್ ಆದಂಗೆಲ್ಲ ನಾನು ಚೇಂಜಸ್ ನಾನು ತರ್ತೀನಿ. ಸೊ ಒರಿಜಿನಲ್ ಆಗಿ ಅದು ಸೋಷಿಯಲ್ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ ಇತ್ತು, ಬಟ್ ಈಗಿನ ಕಾಲಕ್ಕೆ ಎಕನಾಮಿಕ್ ಕ್ರೈಟೀರಿಯಾನ ಹಾಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಇದು ಲಿವಿಂಗ್ ಟ್ರೀ ಅಪ್ರೋಚು, ನಮ್ಮ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡ್ಬೋದು, ಆ ಒಂದು ಪವರ್ ಲೆಜಿಸ್ಲೇಚರಿಗಿದೆ. ಸೊ ಹಾಗಾಗಿ ಅದು ಕರೆಕ್ಟು ಆಗಿನ ಕಾಲಕ್ಕೆ, ಈಗಿನ ಕಾಲಕ್ಕೆ ಇದು ಕರೆಕ್ಟು ಅಂತ ಹೇಳಿ ಫಸ್ಟ್ ಕ್ವೆಶ್ಚನ್ ಎಕನಾಮಿಕ್ ಕ್ರೈಟೀರಿಯನ್ ಕರೆಕ್ಟ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ. ಸೆಕೆಂಡ್ ಬಂದು SC ST ಮತ್ತು OBC, ಈ 10% ಯಾರು, ಜನರಲ್ ಮೆರಿಟು. ಯಾಕೆ ಇದ್ರೊಂದು ಕರೆಕ್ಟ್ ಅಂತ ಹೇಳ್ತಾರೆ ಅಂದರೆ ಸುಪ್ರೀಂ ಕೋರ್ಟು ಈ SC ಮತ್ತು ST ಮತ್ತು ST ಅವರಿಗೆ ಪ್ಲಸ್ OBC ಅವರಿಗೆ ಆಲ್ರೆಡಿ ರಿಸರ್ವೇಷನ್ ಬರ್ತಿದೆ. ಇವ್ರಿಗೆ ತಿರ್ಗಾ 10%ಅಲ್ಲೂ ನಾನೇನೋ ರಿಸರ್ವೇಷನ್ ಕೊಡ್ತೀನಿ ಅಂದರೆ ಡಬಲ್ ಬೆನಿಫಿಟ್ ಆಗುತ್ತಲ್ಲ ಇವ್ರಿಗೆ, ಅಲ್ಲೂ ಅಡ್ವಾಂಟೇಜ್ ತೊಗೊಳ್ತಾರೆ, ಇಲ್ಲೂ ಅಡ್ವಾಂಟೇಜ್ ತೊಗೊಳ್ತಾರೆ. ಇದು ತಪ್ಪಲ್ವಾ? ಎರಡೆರಡು ಸರಿ ನಾನು ರಿಸರ್ವೇಷನ್ನ ಕ್ಲೇಮ್ ಮಾಡ್ತಿದ್ದೀನಿ. ಸೊ ಯಾರಿಗೆ ಸಿಗಬಹುದಲ್ಲ ರಿಯಲ್ ಆಗಿ ಅವ್ರಿಗೆ ಸಿಗಲ್ಲ. ಹಾಗಾಗಿ SC ST ಮತ್ತು OBCಗೆ ಸೀಮಿತವಾಗಿರುವಂಥ 50%ಅಲ್ಲಿ ಅವರು ಸೀಟ್ ತೊಗೊಳ್ಳಿ, ಇನ್ನು 10%ಅಲ್ಲಿ ಬರೀ ಜನರಲ್ ಮೆರಿಟಿಗೆ ಮಾತ್ರನೇ ಇರಲಿ ಅಂತ ಹೇಳಿ ಸೆಕೆಂಡ್ ಆದೇಶನು ವ್ಯಾಲಿಡ್ ಎನಫ್ ಅಂತ ಹೇಳ್ತಾರೆ.
ಥರ್ಡ್ ಬಂದು ಇಂಡಿವಿಜುವಲ್ ಆ್ಯಂಡ್ ನಾಟ್ ಗ್ರೂಪ್. ಆಗ ನಾನು ಹೇಳಿದ ಹಾಗೆ ಲಿವಿಂಗ್ ಟ್ರೀ ಅಪ್ರೋಚ್ ಪ್ರಕಾರ ನಾನು ಚೇಂಜಸ್ನ ತರ್ಬೋದು, ಕಾನ್ಸ್ಟಿಟ್ಯೂಷನಲ್ ಮೇಕಿಂಗ್ನ ಚೇಂಜ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಇಂಡಿವಿಜುವಲ್ನ ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದರೆ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದಿ ಅಫರ್ಮೇಟಿವ್ ಆ್ಯಕ್ಷನ್, ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ದ ಪಾಸಿಟಿವ್ ಡಿಸ್ಕ್ರಿಮಿನೇಷನ್. ಇಲ್ಲೊಂದು ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಇದೆ. ಏನಿದೆ ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಅಂತಂದರೆ ಆರ್ಟಿಕಲ್ 14 ಹೇಳುತ್ತೆ, ನಾನು ಟ್ರೀಟ್ ದ ಲೈಕ್ಸ್ ಅಲೈಕ್, ಬಟ್ ಬೇರೆ ಏನೋ ಒಂದು ಡಿಫ್ರೆನ್ಷಿಯೇಷನ್ ಮಾಡ್ತಿದ್ದೀನಿ ಅಂದರೆ ಆ ಡಿಫ್ರೆನ್ಸಿಯೇಷನ್ ಕರೆಕ್ಟಾ? ಅಂದರೆ ನಾನು ಆರ್ಟಿಕಲ್ 15ನಲ್ಲಿ ವಿಮೆನ್ನ ಸಪ್ರೇಟ್ ಮಾಡಿ ಅವ್ರಿಗೆ ರಿಸರ್ವೇಷನ್ ಕೊಡ್ತೀನಿ, ಚಿಲ್ಡ್ರನ್ನ ಸಪ್ರೇಟ್ ಮಾಡಿ ರಿಸರ್ವೇಷನ್ ಕೊಡ್ತೀನಿ. ಅದೇ ಥರನೇ ಇಲ್ಲಿ ಎಕನಾಮಿಕ್ ಕ್ರೈಟೀರಿಯನ್ ಡ್ರಾ ಮಾಡ್ತೀನಿ. ಸೊ ದ ಲೈಕ್ಸ್ ಶುಡ್ ಬಿ ಟ್ರೀಟೆಡ್ ಅಲೈಕ್, ಬಟ್ ಇವ್ರ ಲೈಕ್ಸ್ ಅಲ್ಲ, ಇವ್ರು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ. ಸೊ ಒಂದು ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಇದೆ, ಒಂದು ಗ್ರೂಪ್ ಕ್ಯಾಟಗರೈಸೇಷನ್ ಇದೆ. ಹಾಗಾಗಿ ಇವ್ರನ್ನ ಸಪ್ರೇಟ್ ಅಂತ ತಗೊಂಡು ಇಂಡಿವಿಜುವಲ್ ಬೇಸಿಸ್ನ ನಾನು ಅಫರ್ಮೇಟಿವ್ ಆ್ಯಕ್ಷನ್ ಕೊಡ್ತೀನಿ, ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಇವರಿಗೆ ಕೊಡುವುದರಲ್ಲಿ ತಪ್ಪು ಇಲ್ಲ ಅಂತ ಹೇಳುತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ದಿ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿತ್ತಲ್ಲ ಇದು ಕರೆಕ್ಟು ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಸೊ ದ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಇಸ್ ದಟ್ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸರ್ಕಾರ ತರುತ್ತೆ. 10% ರಿಸರ್ವೇಷನ್ ಏನಿದೆ ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಅಂತ ಹೇಳ್ತಾರೆ. ಈ 10%ಅಲ್ಲಿ SC ST ಸೇರಬಾರ್ದು, OBC ಸೇರಬಾರ್ದು. ಈ ಜನರಲ್ ಮೆರಿಟ್ ಯಾರು ಇರ್ತಾರೆ ಆ ಒಂದು ಎಸ್ಟಾಬ್ಲಿಷ್ ಕ್ರೈಟೀರಿಯನಲ್ಲಿ ಅವರು ಮೀಟ್ ಆಗ್ತಾರೆ ಅಂತಂದರೆ ಅವ್ರಿಗೆ ರಿಸರ್ವೇಷನ್ ಕೊಡೋದು ರೈಟ್ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ 3:2 ಜಡ್ಜ್ಮೆಂಟಲ್ಲಿ. ಇದು ನಮ್ಮ ಈ ಒಂದು ಟಾಪಿಕ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಏನಿದು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ಸೊ ಇದು ಇಮಿಡಿಯೇಟ್ಲಿ ಆಫ್ಟರ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್, ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಇಂಡಿಪೆಂಡೆಂಟ್ ಆಗಿದ ತಕ್ಷಣ ಒಂದು ಫಸ್ಟ್ ಅಮೆಂಡ್ಮೆಂಟ್ ತರ್ತಾರೆ ಕಾನ್ಸ್ಟಿಟ್ಯೂಷನ್ಗೆ. ಈ ಫಸ್ಟ್ ಅಮೆಂಡ್ಮೆಂಟ್ ಏನು ಅಂತಂದರೆ ಆಗ ಹೈಕೋರ್ಟ್ಸಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಸುಮಾರು ಒಂದಷ್ಟು ಚೇಂಜಸ್ನ ತರ್ತಾ ಹೋಗ್ತಾರೆ. ಏನು ಅಂತಂದರೆ ನನ್ನದು ರೈಟು ಅಂದರೆ ನಾನು ಇವಾಗ ಪ್ರಾಪರ್ಟಿ ಓನ್ ಮಾಡಿರ್ತೀನಿ, ನಾನು ಆ ಪ್ರಾಪರ್ಟಿ ಓನ್ ಮಾಡಿರಬೇಕಾದ್ರೆ ಸರ್ಕಾರ ಅದನ್ನು ಕಿತ್ಕೊಂಡ್ಬಿಡುತ್ತೆ. ಏನಕ್ಕೆ ಕಿತ್ಕೊಳ್ಳುತ್ತೆ ಅಂತಂದರೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ತರಬೇಕು ಅಂತ ಹೇಳಿ, ಎಲ್ಲರಿಗೂ ಈಕ್ವಲಾಗಿ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಅವರು ಅದನ್ನು ಚೇಂಜಸ್ ಮಾಡ್ತಾರೆ, ಹೊಸ ಲಾಗಳನ್ನ ತರ್ತಾರೆ. ಈ ಲಾಸ್ ಪ್ರಕಾರ ಲ್ಯಾಂಡ್ ರಿಫಾರ್ಮ್ಸ್ ನಡೆಯುತ್ತೆ. ಅಂದರೆ ನನ್ನ ಹತ್ರ ಒಂದು 1000 ಎಕರೆ ಜಮೀನು ಇತ್ತು ಅಂತಂದರೆ ಆ 1000 ಎಕರೆ ಜಮೀನಲ್ಲಿ ನಾನು ತೊಗೊಂಡು ಸರ್ಕಾರದವನಾಗಿ ನಿನಗೆ 100 ಎಕರೆ ಜಮೀನು ಸಾಕು, ಇನ್ನು ಮಿಕ್ಕಿದ 900 ಎಕರೆನ ನಾನು ಸರ್ಕಾರ ತೊಗೊಂಡು ಎಲ್ಲರಿಗೂ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಈ ಥರ ಒಂದು ಲಾಸ್ನ ತರುತ್ತೆ. ಆಮೇಲೆ ಸರಿಸುಮಾರು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಲಾಸ್ನ ತರ್ತಾ ಹೋಗುತ್ತೆ. ಸೊ ಸುಮಾರು ಅಮೆಂಡ್ಮೆಂಟ್ನ ಸರ್ಕಾರ ಆಗ ತರ್ತಾ ಹೋಗುತ್ತೆ. ಸೊ ಈ ಸರ್ಕಾರದ ಎಲ್ಲ ಅಮೆಂಡ್ಮೆಂಟ್ಸ್ ಅಥವಾ ಕ್ವೆಶ್ಚನ್ ಆಫ್ ಲಾ ಬಂದಾಗ ಸರಿಸುಮಾರು ಜನ ನನ್ನ ಆಸ್ತಿ ಹೋಗ್ತಿದೆ ಅಂತ ಹೇಳಿ ಹೈಕೋರ್ಟಲ್ಲಿ ಒಂದು ಕೇಸ್ನ ಫೈಲ್ ಮಾಡ್ಕೊಳ್ತಾರೆ. ಅದೇ ಥರನೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ನ ಫೈಲ್ ಮಾಡ್ಕೊಳ್ತಾರೆ. ಸೊ ಸಬ್ಸಿಕ್ವೆಂಟಾಗಿ ಏನು ಮಾಡುತ್ತೆ ಸರ್ಕಾರ ಅಂತಂದರೆ ಸುಮಾರು ಅಮೆಂಡ್ಮೆಂಟ್ಸ್ ತರುತ್ತೆ. ಈ ಅಮೆಂಡ್ಮೆಂಟ್ ತರ್ತಾರಲ್ಲ ಅದು ಫಸ್ಟ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಇನ್ ದ ಇಯರ್ 1951 ಆಗಿರುತ್ತೆ. ಸೊ ಈ 1951ನಲ್ಲಿ ಆರ್ಟಿಕಲ್ಸ್ ರಿಲೇಟೆಡ್ ಟು 15 ಆಗಿರ್ಬೋದು, ಅಥವಾ ಆರ್ಟಿಕಲ್ ರಿಲೇಟೆಡ್ ಟು 19 ಆಗಿರ್ಬೋದು, ಅಥವಾ 85 ಆರ್ಟಿಕಲ್ ಆಗಿರ್ಬೋದು, ಅಥವಾ 176 ಆರ್ಟಿಕಲ್ ಆಗಿರ್ಬೋದು, ಸರಿಸುಮಾರು ಆರ್ಟಿಕಲ್ಗಳಿಗೆ ಇವರು ಚೇಂಜಸ್ನ ತರ್ತಾ ಬರ್ತಾರೆ. ಈ ಒಂದು ಚೇಂಜಸ್ನ ನಾವು ಏನು ತರ್ತೀವಲ್ಲ ಇದನ್ನು ಕ್ವೆಶ್ಚನ್ ಮಾಡಿಕೊಂಡು ಈಗ ಒಂದು ಪಿಟಿಷನ್ನ ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಪಿಟಿಷನರು. ಯಾಕೆ ಅಂತಂದರೆ ಆಗ ಏನು ಮಾಡಿದಾರಲ್ಲ ಆಗ ಸೂಕ್ತ ಇರ್ಬೋದು, ಆಗಿನ ಕಾಲಕ್ಕೆ ಅದು ರೈಟ್ ಇರ್ಬೋದು, ಬಟ್ ಈಗ ಅದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ವೈಲೇಟ್ ಆಗ್ತಿದೆ. ಹಾಗಾಗಿ ದ ಪಿಟಿಷನರ್ ಕಂಟೆಂಟ್ಸ್ ದಟ್ ದ ಫಸ್ಟ್ ಅಮೆಂಡ್ಮೆಂಟ್ ಡ್ಯಾಮೇಜಸ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಪ್ಯಾಕ್ಟಿಂಗ್ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಟು ಟ್ರೇಡ್. ಇಲ್ಲಿ ನಮಗೆ ಫಸ್ಟು ಪ್ರಶ್ನೆ ಬರೋದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂದರೆ ಏನು? ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಪಾಲಿಟಿಯಲ್ಲಿ ಅಥವಾ ಪೇಪರಲ್ಲಿ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ ಅಂತ. ಇದು ಕರೆಕ್ಟಾ? ತಪ್ಪು. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಮಾಡಿಲ್ಲ. ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಇದೆಯಾ? ಇಲ್ಲವೇ ಇಲ್ಲ. ಇದೊಂದು ಜುಡಿಷಿಯಲ್ ಇನೋವೇಷನ್ ಆಗಿರುತ್ತೆ. ಏನಿದು ಜುಡಿಷಿಯಲ್ ಇನೋವೇಷನ್ ಅಂತಂದರೆ ಸರ್ಕಾರ ಅಥವಾ ಗೌರ್ಮೆಂಟ್ ಆಫ್ ದ ಡೇ ಅಥವಾ ಲೆಜಿಸ್ಲೇಚರ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಆರ್ಟಿಕಲ್ 368 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅಮೆಂಡ್ಮೆಂಟ್ ತರುವಂತಹ ಎಲ್ಲ ಪವರ್ಸ್ ಇದೆ. ಸೊ ದ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ಸ್ ಟು ಬ್ರಿಂಗ್ ಅಬೌಟ್ ದ ಚೇಂಜ್ ವೆನ್ ಇಟ್ ಕಮ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಕಂಟ್ರಿ. ಸೊ ಈ
ಒಂದು ಪವರ್ ಅವರಿಗೆ ಲೆಜಿಸ್ಲೇಚರಿಗೆ ಹೆಂಗೆ ಕೊಟ್ಟಿದ್ದಾರಲ್ಲ, ಪಾರ್ಲಿಮೆಂಟಿಗೆ ಹೆಂಗೆ ಕೊಟ್ಟಿದ್ದಾರಲ್ಲ, ಇದು ಆಬ್ಸಲ್ಯೂಟ್ ಪವರಾ? ಸೊ ಹಂಗಂದ್ರೆ ಎಂಟೈರ್ ಕಾನ್ಸ್ಟಿಟ್ಯೂಷನ್ನ ಇವ್ರು ಚೇಂಜ್ ಮಾಡ್ತಾನೆ ಇರ್ಬೋದಾ ಅಂತ ಒಂದು ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಯೋಚನೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿ, ಸರಿ ನೀವು ಏನು ಮಾಡಬೇಕು ಅಂತಿದ್ದೀರಾ ನೀವು ಮಾಡಿ. ಹಾಗೆ ಕೇಶವಾನಂದ ಭಾರತಿಯಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ತರ್ತಾರೆ. ನೀವು ಏನೇನು ಚೇಂಜಸ್ ಮಾಡಬೇಕು ಅಂತಿದ್ರೆ ಅವೆಲ್ಲದನ್ನು ಮಾಡಿ, ಬಟ್ ಒಂದು ಫೌಂಡೇಶನ್ ಅಂತ ಇರುತ್ತೆ, ಒಂದಷ್ಟು ಸರ್ಫೇಸ್ ಲೆವೆಲ್ ಎಥಿಕ್ಸ್ ಅಂತ ಇರುತ್ತೆ, ಸರ್ಫೇಸ್ ಲೆವೆಲ್ ವ್ಯಾಲ್ಯೂಸ್ ಅಂತ ಇರುತ್ತೆ ಕಾನ್ಸ್ಟಿಟ್ಯೂಷನ್ದು. ಆ ಒಂದು ವ್ಯಾಲ್ಯೂ ಸಿಸ್ಟಮ್ನ ನೀವು ಚೇಂಜ್ ಮಾಡಲಿಕ್ಕೆ ಬರಲ್ಲ. ಸೊ ಯಾವ್ದ್ಯಾವ್ದು ಫೌಂಡೇಶ್ನಲ್ ವ್ಯಾಲ್ಯೂಸ್ ಇರುತ್ತಲ್ಲ, ಆ ಫೌಂಡೇಶ್ನಲ್ ವ್ಯಾಲ್ಯೂಸ್ನ ಸರ್ಕಾರದವರು, ನೀವು ಗೌರ್ಮೆಂಟ್ ಅವರು ಅಥವಾ ಲೆಜಿಸ್ಲೇಚರ್ ಅವರು, ಪಾರ್ಲಿಮೆಂಟ್ ಅವರು ಡಿಸೈಡ್ ಮಾಡಿ ಚೇಂಜ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ಆ ಒಂದು ಪ್ರಿನ್ಸಿಪಲ್ಸ್ ಯಾವ್ದ್ಯಾವ್ದಿದೆ ಅದನ್ನೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ಕರಿತೀವಿ. ಸೊ ಇದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಡಿಫೈನ್ ಆಗಿದೆಯಾ? ಇಲ್ಲ. ಇಟ್ಸ್ ಎ ಜುಡಿಷಿಯಲ್ ಇನೋವೇಷನ್ ಆಗಿರುತ್ತೆ. ಸೊ ಜುಡಿಷರಿ ಅನ್ನೋರು ಒಂದು ಯೋಚನಾ ಶೈಲಿಯಲ್ಲಿ ಹೇಳ್ತಾರೆ, ಕೆಲವೊಂದು ಪ್ರಿನ್ಸಿಪಲ್ಸ್ ಇರುತ್ತೆ, ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ ಇರುತ್ತೆ, ಕೆಲವೊಂದು ಈಥೋಸ್ ಇರುತ್ತೆ, ಕೆಲವೊಂದು ಫಂಡಮೆಂಟಲ್ಸ್ ಇರುತ್ತೆ ನಮ್ಮ ಸಂವಿಧಾನದಲ್ಲಿ. ಈ ಸಂವಿಧಾನದಲ್ಲಿರುವಂತಹ ಫಂಡಮೆಂಟಲ್ಸ್ನ ಚೇಂಜ್ ಮಾಡಿದ್ರೆ ದಿ ಎಂಟೈರ್ ಕಾನ್ಸ್ಟಿಟ್ಯೂಷನ್ಗೆ ವ್ಯಾಲ್ಯೂ ಇರಲ್ಲ. ಹಾಗಾಗಿ ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ನ ನೀವು ಚೇಂಜ್ ಮಾಡೋಕ್ಕೆ ಯಾವ್ದು ಆಗಲ್ವಲ್ಲ ಅದನ್ನೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ಹೇಳ್ತಾರೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದು ಯಾವ ಜಡ್ಜ್ಮೆಂಟಲ್ಲಿ ಬಂತು? ಇದು ನಮ್ಮ ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ. ಯಾವ್ದ್ಯಾವ್ದು ಎಕ್ಸಾಂಪಲ್ ಅಂತಂದರೆ, ನಾನು ಡೆಮೋಕ್ರಸಿ ಅಂತಂದರೆ ಏನು? ಡೆಮೋಕ್ರಸಿ ಅಂತಂದರೆ ಪೀಪಲ್ ವಿಲ್ ಎಲೆಕ್ಟ್ ದಿಯರ್ ಓನ್ ರೆಪ್ರೆಸೆಂಟೇಟಿವ್ಸ್ ಅಂತ. ಅಂದರೆ ನಾನು ಇವಾಗ MLA ಆಗಬೇಕು ಅಂತಂದರೆ ನಾನು ಡೈರೆಕ್ಟಾಗಿ MLA ಆಗೋಕ್ಕಾಗುತ್ತಾ? ಆಗಲ್ಲ. ನಾನೇನು ಮಾಡ್ತೀನಿ? ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡಾದ್ಮೇಲೆ ಒಂದು ವೋಟಿಂಗ್ ಬೂತ್ಗೆ ಜನ ಹೋಗ್ತಾರೆ, ವೋಟ್ ಮಾಡ್ತಾರೆ. ಆ್ಯಂಡ್ ರೈಟ್ ಟು ವೋಟ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ರೈಟ್ ಆ್ಯಸ್ ಅ ಓನ್. ಸೊ ಹಾಗಾಗಿ ನಾನು ಕಂಟೆಸ್ಟ್ ಮಾಡಬೇಕು. ಆಮೇಲೆ ನಾನು ಯಾರು ಫಸ್ಟ್ ಪಾಸ್ ದಿ ಪೋಸ್ಟ್ ಪ್ರಕಾರ ಮ್ಯಾಕ್ಸಿಮಮ್ ವೋಟ್ ತೊಗೊಂಡಿರ್ತಾರೆ ಅವರು ಎಲೆಕ್ಷನ್ಸ್ನ ಗೆಲ್ತಾರೆ. ಸೊ ಇದು ಪಾರ್ಟ್ ಆಫ್ ಡೆಮೋಕ್ರಸಿ. ಸೊ ನಾನು ಡೆಮೋಕ್ರಸಿನ ಚೇಂಜ್ ಮಾಡಿ ಅಥಾರಿಟೇರಿಯನ್ ರೆಜಿಮ್ನ ನಾನು ನಾಳೆ ತರ್ತೀನಿ ಅಂತಂದರೆ ಆಗುತ್ತಾ? ಆಗದೇ ಇಲ್ಲ. ಸೊ ದಿಸ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಅದೇ ಥರನೇ ನಾನು ಸೆಕ್ಯುಲರಿಸಮ್ ಬಂದು ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಈ ಸೆಕ್ಯುಲರಿಸಮ್ ಅಂದರೆ ಏನು? ಎಲ್ಲ ರಿಲಿಜನ್ಗಳನ್ನೂ ನಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ. ಒಂದು ಧರ್ಮನ ಇನ್ನೊಂದು ಧರ್ಮ ಮೇಲು ಕೀಳು ಅಂತ ನಾನು ಮಾಡೋದೇ ಇಲ್ಲ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ರಿಲಿಜನ್ ಆಗಿರಲಿ, ಅಥವಾ ಹಿಂದೂ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಸಿಖ್ ಧರ್ಮವಾಗಿರಲಿ, ಬೌದ್ಧ ಧರ್ಮವಾಗಿರಲಿ, ಯಾವುದೇ ಧರ್ಮ ಆಗಿದ್ರೂ ಎಲ್ಲರನ್ನೂ ನಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮಕ್ಕೆ ತಾರತಮ್ಯ ಅಥವಾ ನಾನು ಡಿಫ್ರೆನ್ಸಿಯೇಷನ್ನ ಮಾಡಲ್ಲ. ಸೊ ಸೆಕ್ಯುಲರಿಸಮ್ ಕಾನ್ಸೆಪ್ಟ್ ಅಂತ ನಾನು ತೆಗೆದ್ಬಿಟ್ಟು ಒಂದೇ ಧರ್ಮ ಇರಬೇಕು ಅಂತ ನಾನು ಕಾನ್ಸ್ಟಿಟ್ಯೂಷನಲ್ಲಿ ಚೇಂಜ್ ಮಾಡೋಕ್ಕಾಗುತ್ತಾ? ಇಲ್ಲ, ಮಾಡಲಿಕ್ಕಾಗಲ್ಲ. ಸೊ ಸೆಕ್ಯುಲರಿಸಮ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಈ ಸೆಕ್ಯುಲರಿಸಮ್ನ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ಯಾವ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ? ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಬೊಮ್ಮಾಯಿ ಜಡ್ಜ್ಮೆಂಟಲ್ಲಿ ಈ ಒಂದು ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಅದೇ ಥರನೇ ರೈಟ್ ಟು ಈಕ್ವಾಲಿಟಿ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಫ್ರೀಡಮ್, ರೈಟ್ ಟು ಲೈಫ್ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನಲ್ಲಾಗಿರುತ್ತೆ. ಸೊ ಈ ಎಲ್ಲದನ್ನು ಯಾವ್ಯಾವುದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ, ಕೆಲವೊಂದು ಫಂಡಮೆಂಟಲ್ಸ್ ಮತ್ತು ಫೌಂಡೇಶನ್ ಲೇಯರ್ನ ಅದನ್ನು ನಾನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಒಳಗಡೆ ಹಾಕ್ತೀನಿ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ರೀಸೆಂಟಾಗಿ ಒಬ್ಬರು ಪಿಟಿಷನರ್ ಹೇಳ್ತಾರೆ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಈ ಒಂದು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ವಯೋಲೇಟ್ ಆಗುವಂತಹ ಅಮೆಂಡ್ಮೆಂಟ್ನ ಮಾಡಿರ್ತಾರೆ. ಸೊ ನೀವು ಸುಪ್ರೀಂ ಕೋರ್ಟ್ ಈಗ ಏನು ಮಾಡಿ ಅಂತಂದರೆ ಆ ಅಮೆಂಡ್ಮೆಂಟ್ನ ಏನು ಮಾಡಿದಾರಲ್ಲ ಅದು ತಪ್ಪು. ಯಾಕೆಂದರೆ ಅದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ನ ವಯೋಲೇಟ್ ಮಾಡ್ತಿದೆ, ಅದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ವಯೋಲೇಟ್ ಮಾಡ್ತಿದೆ. ಸೊ ಈ ಒಂದು ಫಸ್ಟ್ ಅಮೆಂಡ್ಮೆಂಟಲ್ಲಿರುವಂತಹ ಕೆಲವೊಂದು ಕಾನ್ಸೆಪ್ಟ್ಸ್ನ ರೀಲುಕ್ ಮಾಡಿ ಅಂತ ಹೇಳಿ ಪಿಟಿಷನರು ಒಂದು ದಾವಾ ಹಾಕ್ತಾರೆ, ಒಂದು ಕೇಸ್ನ ಫೈಲ್ ಮಾಡ್ತಾರೆ. ಆ ಒಂದು ಇಶ್ಯೂನೇ ಈ ಒಂದು ಪ್ಯಾರಾಮೀಟರ್. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹೌದು ನೀವು ಹೇಳ್ತಾ ಇರೋದು ಪ್ರೈಮಾ ಫೇಸಿ, ಅಂದರೆ ನೋಡಿದ ತಕ್ಷಣ ಇದು ಅನಿಸುತ್ತೆ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ವೈಲೇಟ್ ಆಗ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಪಿಟಿಷನ್ನ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಸೊ ದ ಬಿಲ್ ಪ್ರೊವೈಡಿಂಗ್ ಫಸ್ಟ್ ಅಮೆಂಡ್ಮೆಂಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಆ್ಯಂಡ್ ಎನೆಕ್ಟೆಡ್ ಬೈ ದ ಇಂಡಿಯನ್ ಪಾರ್ಲಿಮೆಂಟ್ ಆನ್ June 18, 1951. ಸೊ ಇಲ್ಲಿ ಕೆಲವೊಂದು ಫಂಡಮೆಂಟಲ್ಸ್ ವೈಲೇಟ್ ಆಗ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ದನ್ನೇ ಇದು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಈಗ ನೆಕ್ಸ್ಟ್ ಟಾಪಿಕ್ನ ನೋಡೋಣ.
ಈ ನೆಕ್ಸ್ಟ್ ಟಾಪಿಕ್ ಬಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಆಫ್ 2023. The Multi-State Cooperative Societies Bill 2023 seeks to amend the Multi-State Cooperative Societies Act of 2002. ಅಂದರೆ ಒಂದು ಮಲ್ಟಿ-ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಆಫ್ 2002 ಅಂತ ಇತ್ತು. ಈ ಒಂದು ಆ್ಯಕ್ಟ್ನ ಮೀರಿ ಒಂದು ಹೊಸ ಆ್ಯಕ್ಟ್ನ ತರ್ತಿದ್ದೀವಿ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಮಲ್ಟಿ-ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್, ಅಂದರೆ ಬಹುರಾಜ್ಯ ಸಹಕಾರ ಸಂಘಗಳ ಕಾಯಿದೆ 2023. ಏನಿದು ಕಾಯಿದೆ ಅಥವಾ ಲಾ ಅಂತಂದರೆ, ಒಂದು ಕೋಆಪರೇಟಿವ್ ಸೊಸೈಟಿ ಇರುತ್ತೆ. ಈ ಒಂದು ಕೋಆಪರೇಟಿವ್ ಸೊಸೈಟಿ ಏನು ಮಾಡುತ್ತೆ ಅಂತಂದರೆ, ಒಂದು ಸ್ಟೇಟಲ್ಲಿ ಏನಾದರೂ ಈ ಒಂದು ಕೋಆಪರೇಟಿವ್ ಸೊಸೈಟಿ ಅದರ ಆಪರೇಷನ್ಸ್ನ ನಡೆಸ್ತಿದೆ ಅಂತಂದರೆ ಈ ಒಂದು ಲಾ ಅಪ್ಲಿಕೇಬಲ್ ಆಗಲ್ಲ. ಬಟ್ ನಾನೊಂದು ಕೋಆಪರೇಟಿವ್ ಸೊಸೈಟಿ ಕ್ರಿಯೇಟ್ ಮಾಡ್ತೀನಿ. ಈ ಒಂದು ಕೋಆಪರೇಟಿವ್ ಸೊಸೈಟಿ ಬಂದು ಕರ್ನಾಟಕದಲ್ಲಿ ಇದೆ, ಇದ್ರ ಆಪರೇಷನ್ಸ್ ತಮಿಳ್ನಾಡಲ್ಲಿ ನಡೆಯುತ್ತೆ, ಇದ್ರ ಆಪರೇಷನ್ಸ್ ಆಂಧ್ರ ಪ್ರದೇಶಲ್ಲಿ ನಡೆಯುತ್ತೆ, ಇದ್ರ ಆಪರೇಷನ್ಸ್ ತೆಲಂಗಾಣಲ್ಲಿ ನಡೆಯುತ್ತೆ. ಸೊ ಈ ಒಂದು ಆಪರೇಷನ್ಸ್ ಏನಿದೆಯಲ್ಲ, ಈ ಒಂದು ಸಿಂಗಲ್ ಆರ್ಗನೈಸೇಷನ್ದು ಒಂದು ಸ್ಟೇಟ್ಗೆ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಇದು 4-5 ಅಥವಾ 2-3 ಸ್ಟೇಟ್ಗಳಿಗೆ ಸೀಮಿತವಾಗಿರುತ್ತೆ. ಅಂದರೆ ಒಂದೇ ಒಂದು ಸ್ಟೇಟ್ ಅಲ್ಲದೆ ಇದ್ರ ಆಪರೇಷನ್ಸ್ ಬೇರೆ ಬೇರೆ ಸ್ಟೇಟಲ್ಲೂ ಇದೆ. ಸೊ ಯಾವ ಕೋಆಪರೇಟಿವ್ ಸೊಸೈಟಿ ಬೇರೆ ಬೇರೆ ಸ್ಟೇಟಲ್ಲಿ ಅದ್ರ ಆಪರೇಷನ್ಸ್ ನಡೆಸುತ್ತಲ್ಲ, ಅದೆಲ್ಲದನ್ನು ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಲಾ ಅಥವಾ ಬಿಲ್ನ ಪಾಸ್ ಮಾಡ್ತಾರೆ. ಸೊ ದ ಏಮ್ ಇಸ್ ಟು ರೇಷನಲೈಸ್ ದ ರೋಲ್ ಆಫ್ ದಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ, ಇನ್ಕ್ರೀಸ್ ದಿಯರ್ ಮೆಂಬರ್ಸ್ ಪಾರ್ಟಿಸಿಪೇಷನ್. ಅಂದರೆ ಬಹುರಾಜ್ಯ ಸಹಕಾರ ಸಂಘಗಳ ಪಾತ್ರವನ್ನು ತರ್ಕಬದ್ಧಗೊಳಿಸುವುದು ಮತ್ತು ಅವರ ಸದಸ್ಯರ ಭಾಗವಹಿಸುವಿಕೆ ಬಗ್ಗೆ ಹೆಚ್ಚಿಸುವುದು. ಒಂದು ಆಪರೇಷನ್ಸ್ ನಡೆಯುತ್ತೆ ಅಂತಂದರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರ್ಯಾರು ಆಫೀಸ್ ಬೇರರ್ಸ್ ಆಗಿರ್ತಾರೆ, ಯಾರ್ಯಾರು ಏನೇನು ರೋಲ್ನ ತೊಗೊಂಡು ಹೋಗ್ತಾರೆ, ಒಂದು ವೇಳೆ ಕಾನ್ಫ್ಲಿಕ್ಟ್ ಏನಾದ್ರು ಬಂತು ಅಂದರೆ ಹೇಗೆ ಅಡ್ರೆಸ್ ಮಾಡಬೇಕು ಈ ಕಾನ್ಫ್ಲಿಕ್ಟ್ನ, ಈ ಎಲ್ಲದನ್ನು ಈ ಒಂದು ಲೆಜಿಸ್ಲೇಷನ್ನಲ್ಲಿ ತರ್ತಾರೆ. ಇಟ್ ಎಸ್ಟಾಬ್ಲಿಷಸ್ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಟು ಕಂಡಕ್ಟ್ ಆ್ಯಂಡ್ ಸೂಪರ್ವೈಸ್ ಎಲೆಕ್ಷನ್ಸ್ ಟು ದ ಬೋರ್ಡ್ಸ್ ಆಫ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್. ಸೊ ಯಾವುದೇ ಒಂದು ಸೊಸೈಟಿ ಅಂತ ಬಂದಾಗ ಅದರಲ್ಲಿ ಒಂದು ಎಲೆಕ್ಷನ್ ಪ್ರೊಸೀಜರ್ಸ್ ಅಂತ ಇರುತ್ತೆ. ನಾನು ನಿಮ್ಗೆ ಹೇಳಿದಾಗೆ ಒಂದು ಆಫೀಸ್ ಬೇರರ್ಸ್ ಇರ್ತಾರೆ. ಈ ಆಫೀಸ್ ಬೇರರ್ಸ್ ಅವ್ರದ್ದೇ ಆದಂತಹ ಒಂದಷ್ಟು ರೋಲ್ಸ್ನ ಡಿಫೈನ್ ಆಗಿರುತ್ತೆ. ಸೊ ಇದನ್ನು ಕಂಡಕ್ಟ್ ಮಾಡಲಿಕ್ಕೆ ಒಂದು ಬೋರ್ಡ್ ಬೇಕಲ್ಲ. ಇವಾಗ ನಾವು ನಮ್ಮ ರಾಷ್ಟ್ರದ ಎಲೆಕ್ಷನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೂ ಇವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದ್ದಾರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಇರುತ್ತೆ. ಏನು ಮಾಡ್ತಾರೆ ಇವರು ಅಂದರೆ, ನಮ್ಮ ಪಂಚಾಯಿತಿ ಮತ್ತು ಕಾರ್ಪೊರೇಟ್ ಲೆವೆಲ್ ಎಲೆಕ್ಷನ್ಸ್ ಏನು ನಡೆಯುತ್ತೆ, ಕಾರ್ಪೊರೇಟರ್ ಲೆವೆಲ್ ಎಲೆಕ್ಷನ್ಸ್, ಕೌನ್ಸಿಲರ್ ಎಲೆಕ್ಷನ್ಸ್, ಇದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಸೊಸೈಟಿಗಳಿಗೆ ಯಾವುದೋ ಒಂದು ಬಾಡಿ ಬೇಕು ಎಲೆಕ್ಷನ್ ಕಂಡಕ್ಟ್ ಮಾಡಲಿಕ್ಕೆ. ಆ ಒಂದು ಬಾಡಿನೇ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ. ಸೊ ಈ ಒಂದು ಬಿಲ್ ಏನು ಹೇಳುತ್ತೆ ಅಂತಂದರೆ, ಇಟ್ ಎಸ್ಟಾಬ್ಲಿಷಸ್ ದಿ ಕೋಆಪರೇಟಿವ್ ರಿಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ ಫಾರ್ ರಿವೈವಲ್ ಆಫ್ ಸಿಕ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್. ಅಂದರೆ ಒಂದು ಕೋಆಪರೇಟಿವ್ ರಿಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಫಂಡ್ ಅಂತ ಮಾಡ್ತಾರೆ. ಈ ಫಂಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಆ ಒಂದು ಆಪರೇಷನ್ಸ್ ಚೆನ್ನಾಗಿ ನಡೀತಿಲ್ಲ ಆ ಒಂದು ಸ್ಟೇಟಲ್ಲಿ ಅಂತಂದರೆ ಅದ್ರ ಆಪರೇಷನ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ, ಆ ಒಂದು ಇನ್ಸ್ಟಿಟ್ಯೂಷನ್ನ ಎಂಪವರ್ ಮಾಡಲಿಕ್ಕೋಸ್ಕರ, ಆ ಒಂದು ಇನ್ಸ್ಟಿಟ್ಯೂಷನ್ನ ಎಂಪವರ್ ಮಾಡಿ ದೇ ಆರ್ ಇಂಡಿಪೆಂಡೆಂಟ್ ಆಪರೇಷನ್ಸ್ ನಡೆಸ್ಕೊಳ್ತಾ ಹೋಗಲಿ ಅಂತ ಹೇಳಿ ಒಂದು ಫಂಡ್ ಇರುತ್ತೆ. ಸೊ ಈ ಫಂಡಲ್ಲಿ ಬರುವಂತಹ ಪ್ರಾಫಿಟ್ ಜನರೇಷನ್ನಿಂದ ಒಂದಷ್ಟು ಪರ್ಸೆಂಟೇಜ್ನ ಎತ್ತಿ ಈ ಫಂಡಲ್ಲಿರುತ್ತೆ. ಒಂದು ವೇಳೆ ಪ್ರಾಬ್ಲಮ್ ಬಂದಿದ್ದಲ್ಲಿ ಸೂಕ್ತ ಪ್ರತಿಕ್ರಿಯೆ ಮತ್ತು ಸೂಟಬಲ್ ಚೇಂಜಸ್ನೂ ಕೂಡ ಇವರು ತರ್ತಾರೆ. ದ ಬಿಲ್ ಅಲೌಸ್ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಟು ಮರ್ಜ್ ಇನ್ ಟು ಎಕ್ಸಿಸ್ಟಿಂಗ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಸಬ್ಜೆಕ್ಟ್ ಟು ದ ರೆಸ್ಪೆಕ್ಟಿವ್ ಸ್ಟೇಟ್ ಲಾಸ್. ಅಂದರೆ ಏನು, ನನ್ನ ಹತ್ತಿರ ಒಂದು ಸ್ಟೇಟ್ ರಿಲೇಟೆಡ್ ಕೋಆಪರೇಟಿವ್ ಸೊಸೈಟಿ ಇದೆ, ಅಲ್ಲಿ ಮಲ್ಟಿ ಸ್ಟೇಟ್ ಅಂದರೆ ಒಂದು ಸ್ಟೇಟು ಮತ್ತು ಇನ್ನೊಂದು ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಇದೆ. ಈ ಇರುವಂತಹ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಒಂದೇ ಒಂದು ಆರ್ಗನೈಸೇಷನ್, ಇದು ಮಿಶ್ರಣ ಆಗ್ಬೋದು, ಮರ್ಜ್ ಆಗ್ಬೋದು. ಈ ಒಂದು ಎಕ್ಸಿಸ್ಟಿಂಗ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಜೊತೆಗೆ ಈ ಒಂದು ಎಕ್ಸಿಸ್ಟಿಂಗ್ ಸ್ಟೇಟ್ ಇರುತ್ತಲ್ಲ, ಈ ಸ್ಟೇಟ್ ಲಾಸ್ ಏನೇನು ಇರುತ್ತಲ್ಲ ಆ ಎಲ್ಲದನ್ನು ಫಾಲೋ ಮಾಡಿ ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಜೊತೆಗೆ ಮರ್ಜ್ ಆಗ್ಬೋದು. ಸೊ ದ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಸೊಸೈಟೀಸ್ ದಟ್ ಹ್ಯಾವ್ ಆಪರೇಷನ್ಸ್ ಇನ್ ಮೋರ್ ದೆನ್ ಒನ್ ಸ್ಟೇಟ್. ಒಂದು ಸ್ಟೇಟ್ಗಿಂತ ಜಾಸ್ತಿ ಇರುವಂಥ ಸ್ಟೇಟಲ್ಲಿ ಆಪರೇಷನ್ಸ್ ಇದೆ. ಹಾಗಾಗಿ ನಾನು ಈ ಎಲ್ಲದನ್ನು ಕಂಟ್ರೋಲ್ ಮಾಡಿದ್ದಕ್ಕೆ ನಾನು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಆಫ್ 2023ನ ತರ್ತೀನಿ ಅನ್ನೋದೇ ಈ ಒಂದು ಆರ್ಟಿಕಲ್. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಈ ಆರ್ಟಿಕಲ್ ಹೇಳುತ್ತೆ 50th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಚೀಫ್ ಜಸ್ಟಿಸ್ ಧನಂಜಯ್ ಯಶವಂತ್ ಚಂದ್ರಚೂಡ್ ಇಸ್ ಸೆಟ್ ಟು ಬಿಕಮ್ ದ 50th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ ನವಂಬರ್ 2022. ಇದು ಏನು ಅಂತಂದರೆ ನಮಗೆ ಎರಡು ಕಾನ್ಸೆಪ್ಟ್ ಬೇಕಾಗುತ್ತೆ.
ಫ್ರಮ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ನೋಡಬೇಕಾಗಿರೋದು ಅವ್ರ ತಂದೆ ವಿ ಚಂದ್ರಚೂಡ್ ಅವರು ಲಾಂಗೆಸ್ಟ್ ಸರ್ವಿಂಗ್ CGI ಆಗಿರ್ತಾರೆ. ಸೊ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು, ಅದು ವಿ ಚಂದ್ರಚೂಡ್. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತಂದರೆ, ಈಗ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ಹೇಗೆ ನಡೆಯುತ್ತೆ, ಅವ್ರ ಅಪಾಯಿಂಟ್ಮೆಂಟ್ ಬಂದು ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ ಇರುತ್ತೆ. ಸೀನಿಯಾರಿಟಿ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ನಾನು ಹುಟ್ಟಿದ್ದು ಲೆಟ್ಸೆ ನಾನು 1975 ಹುಟ್ಟಿದ್ದೀನಿ, ಅಥವಾ ನಾನು 1960 ಹುಟ್ಟಿದ್ದೀನಿ, ಅಥವಾ ನಾನು 1950 ಹುಟ್ಟಿದ್ದೀನಿ. ನನ್ನ ಏಜ್ ಬಂದು ಲೆಟ್ಸೆ ಫಾರ್ ಎಕ್ಸಾಂಪಲ್ 58, ನನ್ನ ಏಜ್ 60, ನನ್ನ ಏಜ್ 61, 62. ಸೊ ಸೀನಿಯಾರಿಟಿ ಅಂದರೆ ನಾನು ಸಿಟಿಸನ್, ನಾನು ಏಜಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರೆ ಅವರು ಸೀನಿಯರ್ ಆಗ್ತಾರಾ? ಅಲ್ಲ, ಇದಲ್ಲ, ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಲ್ಲ. ನಾನು 64 ಇಯರ್ಸ್ ಆಗಿರ್ಬೋದು, ಅಥವಾ ಇನ್ಯಾರೋ 58 ಇಯರ್ಸ್ ಆಗಿರ್ಬೋದು. ಈ 64 ಜಾಸ್ತಿ ಅಲ್ವಾ ಏಜಲ್ಲಿ, ಇವ್ರನ್ನ CJ ಆಗಿ ಮಾಡ್ತಾರಾ? ಅಲ್ಲ. ಸೀನಿಯಾರಿಟಿ ಅಂತಂದರೆ ನಾನು ಎಷ್ಟು ವರ್ಷಗಳ ಕಾಲ ಹೈಕೋರ್ಟಲ್ಲಿ ಪ್ರೆಸೆಂಟ್ ಇರ್ತೀನಿ, ಎಷ್ಟು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಇರ್ತೀನಿ, ಈ ಎರಡನ್ನು ಕನ್ಸಿಡರ್ ಮಾಡಿ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಸೀನಿಯಾರಿಟಿನ ಕೊಟ್ಟು ಆ ಸೀನಿಯಾರಿಟಿಯಲ್ಲಿ ಯಾರು ಸೀನಿಯರ್ ಆಗಿರ್ತಾರೆ ಇನ್ ಟರ್ಮ್ಸ್ ಆಫ್ ದ ಟೈಮ್ ಸ್ಪೆಂಟ್ ಇನ್ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್, ಅವರನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಆಲ್ರೆಡಿ ಒಂದು ಮೆಮೊರ್ಯಾಂಡಮ್ ಇದೆ. ಆ ಮೆಮೊರ್ಯಾಂಡಮ್ ಪ್ರಕಾರ ಜುಡಿಷರಿ ಮತ್ತು ಮಿನಿಸ್ಟ್ರಿ ಆಫ್ ಲಾಗೆ ಒಂದು ಒಪ್ಪಂದ ಆಗಿದೆ, ಒಂದು ಮೆಮೊರ್ಯಾಂಡಮ್ ಇದೆ. ಈ ಮೆಮೊರ್ಯಾಂಡಮ್ ಪ್ರಕಾರ ಸೀನಿಯಾರಿಟಿ ಬೇಸಿಸ್ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾರನ್ನು ಅಪಾಯಿಂಟ್ ಮಾಡ್ತಾರೆ, ಸೀನಿಯರ್ ಜಡ್ಜ್ ಯಾರು ಇರ್ತಾರಲ್ಲ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತಾರೆ. ಸೀನಿಯಾರಿಟಿ ಅಂದ್ರೇನು, ಏಜ್ ರಿಲೇಟೆಡ್ ಅಲ್ಲ, ಎಕ್ಸ್ಪೀರಿಯನ್ಸ್ ಹೇಗೆ, ಅವರು ಸುಪ್ರೀಂ ಕೋರ್ಟಲ್ಲಿ ಎಷ್ಟು ದಿನ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾರೆ, ಇವರು ಹೈಕೋರ್ಟಲ್ಲಿ ಎಷ್ಟು ದಿನ ಜಡ್ಜ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ, ಈ ಎರಡನ್ನು ಆ್ಯಡ್ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರು ಸೀನಿಯರ್ ಮೋಸ್ಟ್ ಆಗಿರ್ತಾರೆ ಅವರನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಅಪಾಯಿಂಟ್ ಮಾಡ್ತಾರೆ. ಇದಕ್ಕೆ ಒಂದು ಮೆಮೊರ್ಯಾಂಡಮ್ ಇರುತ್ತೆ. ಆ ಮೆಮೊರ್ಯಾಂಡಮ್ ಜುಡಿಷರಿ ಮತ್ತು ಸರ್ಕಾರಕ್ಕೆ ಅನ್ವಯ ಆಗುತ್ತೆ. ಹಾಗಾಗಿ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈಗ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ಎಕ್ಸೆಂಪ್ಷನ್ ಫ್ರಮ್ ದಿ ESZ ಮ್ಯಾಂಡೇಟ್. ಈ ಒಂದು ಟಾಪಿಕ್ಕು ನಮಗೆ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. The Supreme Court had directed all protected forest, national park and wildlife sanctuary across India to have a mandatory eco-sensitive zone of a minimum of 1 kilometer starting from their demarcated boundaries. On December 1, 2022, the Supreme Court exempted Maharashtra's Tungareshwar Wildlife Sanctuary from its June order due to practical difficulties and as well as ground realities. ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಒಂದು, ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಎನ್ವೈರ್ಮೆಂಟಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಪಾಲಿಟಿ ಆ್ಯಂಡ್ ಗವರ್ನೆನ್ಸ್. ಯಾಕೆ ಅಂತಲೇ ಒಂದು ಲಾ ಇರಬೇಕಾದ್ರೆ ನನಗೆ ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂದರೆ ಏನೋ ಗೊತ್ತಿರಬೇಕು ಪಾಲಿಟಿ ಪರ್ಸ್ಪೆಕ್ಟಿವಲ್ಲಿ, ಮತ್ತು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಪರ್ಸ್ಪೆಕ್ಟಿವಲ್ಲಿ ಈ ತುಂಗರೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿದೆ. ಈ ತುಂಗರೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನೋದು ಮಹಾರಾಷ್ಟ್ರದಲ್ಲಿದೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಿಲಿಮಿನರಿ ಪ್ರಾಕ್ಟೀಸ್ ಕ್ವೆಶ್ಚನ್. ಇಟ್ ಈಸ್ ಲೊಕೇಟೆಡ್ ಆನ್ ದಿ ನಾರ್ತನ್ ಪೆರಿಫೆರಿ ಆಫ್ ಮುಂಬೈ, ಸ್ಪ್ರೆಡಿಂಗ್ ಅಕ್ರಾಸ್ 85 ಕಿಲೋಮೀಟರ್ ಏರಿಯಾ. ಇಟ್ ಫಾರ್ಮ್ಸ್ ಎ ಕಾರಿಡಾರ್ ಬಿಟ್ವೀನ್ ಬೋರಿವಲಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ತಂಜಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಈ ಬೋರಿವಲಿ ನ್ಯಾಷನಲ್ ಪಾರ್ಕ್ ಮತ್ತು ತಂಜಾ ವೈಲ್ಡ್ ಲೈಫ್ ಸ್ಯಾಂಚುರಿ ಮಧ್ಯೆ ಒಂದು ಕಾರಿಡಾರಲ್ಲಿದೆ. ಆ್ಯಂಡ್ ದಿಸ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆಯಲ್ಲ ಇದು ಡ್ರೈ ಡೆಸಿಡಿಯಸ್ ಆಗಿರುತ್ತೆ, ಮಾಯ್ಸ್ಟ್ ಡೆಸಿಡಿಯಸ್ ಆಗಿರುತ್ತೆ ಆ್ಯಂಡ್ ಸೆಮಿ ಎವರ್ಗ್ರೀನ್ ಆಗಿರುತ್ತೆ. ಈ ಒಂದು ಕಾನ್ಸೆಪ್ಟು ನಿಮ್ಮ ಜಾಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ಆಗಿರುತ್ತೆ. ಸೊ ನಿಮಗೆ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಪ್ರಕಾರ ಈ ತುಂಗರೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿದೆ, ಇದು ಬಂದು ಮಹಾರಾಷ್ಟ್ರದಲ್ಲಿದೆ. ಈ ಇಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂದರೆ ಏನು ಅಂತಂದರೆ, ಇದು ನಮ್ಮ ಕಾಡು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಅಂತಂದರೆ ಇಲ್ಲಿಂದ ಔಟ್ಸೈಡ್ ಬೌಂಡ್ರಿಯಿಂದ 1 ಕಿಲೋಮೀಟ್ರ್ ತನಕ ಇದನ್ನು ಇಕೊಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ. ಸೊ ಇದು 1 ಕಿಲೋಮೀಟರ್ ರೇಡಿಯಸ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಯಾವುದೇ ಆದಂತಹ ಎಕನಾಮಿಕ್ ಆ್ಯಕ್ಟಿವಿಟಿ, ಇಂಡಸ್ಟ್ರಿಯಲ್ ರಿಲೇಟೆಡ್ ಆ್ಯಕ್ಟಿವಿಟಿ, ಟ್ರೇಡ್ ರಿಲೇಟೆಡ್ ಆ್ಯಕ್ಟಿವಿಟಿ, ಎಕನಾಮಿಕ್ ರಿಲೇಟೆಡ್ ಆ್ಯಕ್ಟಿವಿಟಿ ನಡಿಬಾರ್ದು. ಸೊ ಇದು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ಬೌಂಡ್ರಿ ಅಂತ ಔಟರ್ ಬೌಂಡ್ರಿ ಅಂತ ನಾನು ಡಿಫೈನ್ ಮಾಡಿದ್ದಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಸ್ಯಾಂಚುರಿಯಲ್ಲಿ, ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆ ರೇಡಿಯಸ್ ಔಟ್ಸೈಡ್ ಬೌಂಡ್ರಿಯಿಂದ 1 ಕಿಲೋಮೀಟರ್ ತನಕ ಯಾವುದೇ ತರಹದ ಆ್ಯಕ್ಟಿವಿಟೀಸ್ ನಡಬಾರ್ದು. ಆ 1 ಕಿಲೋಮೀಟರ್ ರೇಡಿಯಸ್ ಏನಿದೆಯಲ್ಲ ಅದು ಇಕೋ ಸೆನ್ಸಿಟಿವ್ ಝೋನ್ ಅಂತ ಆಗುತ್ತೆ.
ಬಟ್ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಬಟ್ ಈ ತುಂಗರೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಮಾತ್ರ ಒಂದು ಎಕ್ಸಂಪ್ಷನ್ ಕೊಡ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ನಾನು 1 ಕಿಲೋಮೀಟರ್ ರೇಡಿಯಸ್ ಅಂತ ಡ್ರಾ ಮಾಡ್ತೀನಿ ಅಂತಂದರೆ ಆಗ್ಲಿಕ್ಕೆ ಬರಲ್ಲ, ಯಾಕಂದರೆ ಆಲ್ರೆಡಿ ಮುಂಚೆಯಿಂದನೇ ಒಂದಷ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಅಂದರೆ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಗೆ ಮಾತ್ರ ಆ 1 ಕಿಲೋಮೀಟರ್ ರೇಡಿಯಸ್ ಎಕ್ಸಂಪ್ಷನ್ನ ನಾನು ಕೊಡ್ತೀನಿ. ಬೇರೆ ಎಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ನ್ಯಾಷನಲ್ ಪಾರ್ಕ್ಸ್ಗೆ ಈ ಒಂದು ಎಕ್ಸಂಪ್ಷನ್ನ ನಾನು ಕೊಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ಗೆ. ಸೊ ತುಂಗರೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಎಕ್ಸಂಪ್ಷನ್ ಕೊಟ್ಟು ಬೇರೆ ಎಲ್ಲ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಈ 1 ಕಿಲೋಮೀಟರ್ ರೇಡಿಯಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. Prevention of Cruelty to Animal Amendment Bill. The government has introduced draft Prevention of Cruelty to Animal to amend the 6-decade-old law. So the draft has been prepared. ಯಾರು ಪ್ರಿಪೇರ್ ಮಾಡಿರ್ತಾರೆ? ಇದರ ಮಿನಿಸ್ಟ್ರಿ ಆಫ್ ಫಿಶರೀಸ್, ಆನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್ ಪ್ರಿಪೇರ್ ಮಾಡಿರ್ತಾರೆ. ಇದರಲ್ಲಿ ಏನೇನಿರುತ್ತೆ? ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಫಾರ್ ದೋಸ್ ಇನ್ವಾಲ್ವ್ಡ್ ಇನ್ ಆನಿಮಲ್ ಕ್ರುಯಾಲಿಟಿ. ಏನಿದು ಆನಿಮಲ್ ಕ್ರುಯಾಲಿಟಿ? ಇದು ಸುಮಾರು ಸನ್ನಿವೇಶಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಡೆಲ್ಲಿಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ನಾಯಿ ಸಣ್ಣ ಮರಿ ಅದನ್ನು ತೊಗೊಳ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ನಿಂತ್ಕೊಳ್ತಾರೆ, ಅಲ್ಲಿಂದ ಬಿಸಾಡ್ತಾರೆ. ಇದು ಕ್ರುಯಾಲಿಟಿ ಅಲ್ವಾ? ಹೌದು. ಅದೇ ಥರನೇ ಕೆಲವೊಂದು ಆ್ಯನಿಮಲ್ಸ್ಗೆ ಅದು ಕ್ಲಾಕ್ಸ್, ಅದ್ರ ಉಗುರು ಇರುತ್ತಲ್ಲ, ಉಗುರನ್ನ ಕಿತ್ತಾಕ್ತೀವಿ. ಇದು ಆನಿಮಲ್ ಕ್ರುಯಾಲಿಟಿನೇ. ಸೊ ಈ ಒಂದು ಆನಿಮಲ್ ಕ್ರುಯಾಲಿಟಿನ ಲಾಸ್ನ ಆಲ್ರೆಡಿ ಇದೆ. ಪ್ರಿವೆನ್ಷನ್ ಆಫ್ ದ ಕ್ರುಯಾಲಿಟಿ ಆ್ಯಕ್ಟ್ ಆಫ್ 1960 ಇದೆ. ಬಟ್ ಅದು ಆಗ ಮಾಡಿರುವಂತಹ ಲಾಸ್. ಈಗ ಅದು ಚೇಂಜಸ್ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ ಬಿಲ್ ಆಫ್ 2022ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ಒಂದು ಇಂಪಾರ್ಟೆಂಟ್ ಕನ್ಸೆಪ್ಟು. ಆ ಇಂಪಾರ್ಟೆಂಟ್ ಕನ್ಸೆಪ್ಟ್ ಅಂದರೆ ಏನು ಅಂತಂದರೆ ಬೆಸ್ಚುಯಾಲಿಟಿ ಅಂತ. ಇದು ನಿಮಗೆ ಮೇನ್ಸ್ ರಿಲೇಟೆಡ್ ಟಾಪಿಕ್ ಆಗಿರುತ್ತೆ. ಈಗ ಇಂಡಿಯನ್ ಪೀನಲ್ ಕೋಡ್ ಇದೆ. ಇಂಡಿಯನ್ ಪೀನಲ್ ಕೋಡಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಇದೆ, ಅದು 377. ಆ್ಯಸ್ ಆಫ್ ನಾವು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 377ಅಲ್ಲಿ ಈ ಒಂದು ಬೆಸ್ಚಾಲಿಟಿ ಅನ್ನೋ ಕಾನ್ಸೆಪ್ಟು ಇದೆ. ಏನಿದು ಬೆಸ್ಚಾಲಿಟಿ ಅನ್ನೋ ಕಾನ್ಸೆಪ್ಟ್ ಅಂದರೆ ಹ್ಯಾವಿಂಗ್ ಅನ್ಯಾಚುರಲ್ ಸೆಕ್ಸ್ ಅಂತ. ಅನ್ಯಾಚುರಲ್ ಸೆಕ್ಸ್ ಅಂತಂದರೆ ಏನು? ಈಗ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಜೊತೆ ಒಬ್ಬ ಮನುಷ್ಯ ಏನಾದರೂ ಫಿಸಿಕಲ್ ಇಂಟಿಮೇಟ್ ರಿಲೇಷನ್ಶಿಪ್ ಅಥವಾ ಸೆಕ್ಸ್ ಮಾಡಿದ್ದಲ್ಲಿ ಅಥವಾ ದೈಹಿಕ ಸಂಪರ್ಕ ಎಸ್ಟಾಬ್ಲಿಷ್ ಮಾಡಿ ಆ ಒಂದು ಆ್ಯನಿಮಲ್ ಜೊತೆಗೆ ಸೆಕ್ಸ್ ಮಾಡಿದ್ದಲ್ಲಿ ಅಥವಾ ದೇರ್ ಈಸ್ ಅ ಫಿಸಿಕಲ್ ಇಂಟಿಮೇಟ್ ರಿಲೇಷನ್ಶಿಪ್ ದಟ್ ಈಸ್ ಎಸ್ಟಾಬ್ಲಿಷ್ಡ್ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ದ ನೇಚರ್. ಅಂದರೆ ಇದು ನೇಚರಲ್ಲಿ ಇರುವಂತಹ ಸಂಬಂಧ ಅಲ್ವೇ ಅಲ್ಲ. ಸೊ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ದ ನೇಚರ್ ಒಂದು ವೇಳೆ ಏನಾದರೂ ದೈಹಿಕ ಸಂಪರ್ಕ ಎಸ್ಟಾಬ್ಲಿಷ್ ಮಾಡಿದ್ರೆ, ಒಂದು ಆ್ಯನಿಮಲ್ ಜೊತೆಗೆ ಮನುಷ್ಯ ಏನಾದರೂ ದೈಹಿಕ ಸಂಬಂಧನ ಒಳಗೂಡಿಸ್ಕೊಂಡ್ರೆ ಅದನ್ನು ಬೆಸ್ಚಾಲಿಟಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಅನ್ಯಾಚುರಲ್ ಸೆಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ದ ನೇಚರ್ ಅಂತ ಕರಿತೀವಿ. ಸೊ ಒಂದು ವೇಳೆ ಏನಾದರೂ ಈ ಒಂದು ದೈಹಿಕ ಸಂಪರ್ಕನ ಎಸ್ಟಾಬ್ಲಿಷ್ ಮಾಡಿದ್ರೆ ಒಂದು ಹ್ಯೂಮನ್ ಒಂದು ಆ್ಯನಿಮಲ್ ಜೊತೆಗೆ, ಅದನ್ನು ಬೆಸ್ಚಾಲಿಟಿ ಅಂತ ಕರಿತೀವಿ. ಈಗ IPCಯಲ್ಲಿ 377ಅಲ್ಲಿ ಈ ಬೆಸ್ಚಾಲಿಟಿ ಅನ್ನೋದನ್ನು ಪ್ರೆಸೆಂಟ್ ಇದೆ. ಅಂದರೆ ಒಂದು ವೇಳೆ ಏನಾದರೂ ಒಬ್ಬ ಹ್ಯೂಮನ್ ಒಂದು ಆ್ಯನಿಮಲ್ ಜೊತೆಗೆ ಈ ಒಂದು ದೈಹಿಕ ಸಂಪರ್ಕ ಮಾಡ್ಕೊಂಡಿದ್ರೆ ಅದು ಕ್ರುಯಾಲಿಟಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಭಾರತೀಯ ನ್ಯಾಯ ಸಂಹಿತ ಅಂತಲೂ ಬರ್ತಿದೆ. ಸೊ ಅದು ಚೇಂಜಸ್ ತರ್ತಿದೆ. IPC ಬಂದು ಭಾರತೀಯ ನ್ಯಾಯ ಸಂಹಿತ ಆಗಬಹುದು ಒಂದು ವೇಳೆ ಅಕ್ಸೆಪ್ಟ್ ಆಗಿದ್ದಲ್ಲಿ. ಸೊ IPCಯಲ್ಲಿರೋದು ಭಾರತೀಯ ನ್ಯಾಯ ಸಂಹಿತ ಇಲ್ಲ. ಯಾಕಿಲ್ಲ ಅಂತಂದರೆ ಈ ಪ್ರಿವೆನ್ಷನ್ ಆಫ್ ದ ಕ್ರುಯಾಲಿಟಿ ಟು ಅನಿಮಲ್ ಬಿಲ್ 2022ಅಲ್ಲಿ ಬೆಸ್ಚಾಲಿಟಿ ಅನ್ನೋದು ಕವರ್ ಆಗ್ತಿದೆ. ಸೊ ಒಂದು ವೇಳೆ ಈ ಬೆಸ್ಚಾಲಿಟಿ ಏನಾದರೂ ಕವರ್ ಆಗಿದ್ದು ಇಂಪ್ಲಿಮೆಂಟ್ ಆಯಿತು ಅಂತಂದರೆ ದೀಸ್ ಅಫೆನ್ಸಸ್ ವಿಲ್ ಬಿ ಕಾಗ್ನಿಸಬಲ್, ವಿಚ್ ಮೀನ್ಸ್ ದಿ ಅಫೆಂಡರ್ಸ್ ಕ್ಯಾನ್ ಬಿ ಅರೆಸ್ಟೆಡ್ ವಿತೌಟ್ ಎ ವಾರೆಂಟ್ ಆಗಿರುತ್ತೆ. ಅಂದರೆ ಈ ಒಂದು ಬೆಸ್ಚಾಲಿಟಿ ಕಾನ್ಸೆಪ್ಟ್ ಏನಾದರೂ ಒಂದು ದೈಹಿಕ ಸಂಪರ್ಕ ಅಥವಾ ಅನ್ಯಾಚುರಲ್ ಸೆಕ್ಸ್ ನಡೆದಿದ್ದಲ್ಲಿ ಅಂಥವ್ರನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಏನು? ಪರ್ಮಿಷನ್, ಮ್ಯಾಜಿಸ್ಟ್ರೇಟ್ ಅಥವಾ ಜಡ್ಜ್ದು ಪರ್ಮಿಷನ್ ಬೇಕಾಗಲ್ಲ. ಪೊಲೀಸ್ ಆಫೀಸರ್ಸ್ ಡೈರೆಕ್ಟಾಗಿ ಹೋಗಿ ಇವ್ರನ್ನ ಅರೆಸ್ಟ್ ಮಾಡಬಹುದು. ಸೊ ಈ ಒಂದು ಬೆಸ್ಚಾಲಿಟಿ ಕಾನ್ಸೆಪ್ಟ್ನ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ ಬಿಲ್ ಆಫ್ 2022ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ ಆ್ಯಕ್ಟ್ ಆಫ್ 1960 ಈಸ್ ಒನ್ ಆಫ್ ದ ಮೋಸ್ಟ್ ಕಾಂಪ್ರಿಹೆನ್ಸಿವ್ ಲಾಸ್ ಆಫ್ ದ ಸಬ್ಜೆಕ್ಟ್ ಆನ್ ಅನಿಮಲ್ ವೆಲ್ಫೇರ್. ದಿ ಆ್ಯಕ್ಟ್ ವಾಸ್ ಆಥರ್ಡ್ ಬೈ ಅಕ್ಲೇಮ್ಡ್ ಡಾನ್ಸರ್ ಆ್ಯಂಡ್ ಅನಿಮಲ್ ಲವರ್ ರುಕ್ಮಿಣಿ ದೇವಿ ಅರಂದಳೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ಇದು ಈ ಒಂದು ಟಾಪಿಕ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನೆಕ್ಸ್ಟ್ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋಣ.
ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರಾವಿಷನ್ಸ್ ಬಿಲ್ ಆಫ್ 2023. ಏನಿದು ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ ಅಂತಂದರೆ, ಈಗ ಒಂದು ಬಿಸ್ನೆಸ್ನ ನಾನು ನಡೆಸಬೇಕು. ಈ ಒಂದು ಬಿಸ್ನೆಸ್ನ ನಾನು ನಡೆಸಬೇಕು ಅಂತಂದರೆ ನಾನು ಸರ್ಕಾರದಿಂದ ಒಂದು ಪರ್ಮಿಷನ್ ತೊಗೊಳ್ಬೇಕು. ನಾನು ಸರ್ಕಾರದಿಂದ ಪರ್ಮಿಷನ್ ತೊಗೊಳ್ತೀನಿ, ಬಟ್ ಅದೇನಾಗಿದೆ ಅಂತಂದರೆ ತುಂಬಾ ಬ್ಯೂರೋಕ್ರಟೈಸೇಷನ್ ಆಗಿಬಿಟ್ಟಿದೆ. ಸುಮಾರು ಲಾಸ್ ಇದೆ. ಸುಮಾರು ಲಾಸ್ ಇರೋದ್ರ ಜೊತೆಗೆ ಸುಮಾರು ಪರ್ಮಿಷನ್ಗಳು ತೊಗೊಳ್ಬೇಕಾಗುತ್ತೆ. ಈ ಒಂದು ಪರ್ಮಿಷನ್ ಕೆಲವೊಮ್ಮೆ ಕೊಡಲ್ಲ. ಯಾಕೆ ಅಂತಂದರೆ ಒಂದು ಸರ್ಟೆನ್ ಎಕ್ಸ್ಪೆಕ್ಟೇಷನ್ ಆಫ್ ಮನಿ ಇದೆ. ಸೊ ಅಲ್ಲಿ ಬ್ಯೂರೋಕ್ರಟಿಕ್ ರೆಡ್ ಟೇಪ್ ಬರುತ್ತೆ. ಸೊ ಬ್ಯೂರೋಕ್ರಟಿಕ್ ರೆಡ್ ಟೇಪ್ ಜಾಸ್ತಿ ಆದಂಗೆಲ್ಲ ಅಲ್ಲಿ ಏನಾಗುತ್ತೆ, ಕರಪ್ಷನ್ ಜಾಸ್ತಿ ಆಗುತ್ತೆ. ಕರಪ್ಷನ್ ಜಾಸ್ತಿ ಆದಂಗೆಲ್ಲ ದುಡ್ಡು ಕೊಡ್ತಾನೆ ಹೋಗಬೇಕಾಗುತ್ತೆ. ಬಟ್ ನನ್ನ ಹತ್ರ ಕೊಡೋ ಪವರ್ಸ್ ಇರಲ್ಲ, ಜಾಸ್ತಿ ದುಡ್ಡಿಲ್ಲ. ಹಾಗಾಗಿ ಇವರು ಪರ್ಮಿಷನ್ ಮತ್ತು ಲೈಸೆನ್ಸ್ನ ಕೊಡದೇ ಇರ್ಬೋದು. ಒಂದು ವೇಳೆ ಪರ್ಮಿಷನ್ ಮತ್ತು ಲೈಸೆನ್ಸ್ ಕೊಟ್ಟರೂ ಸಹಿತ ಇನ್ ದ ಫ್ಯೂಚರ್ ಇವ್ರು ಏನು ಮಾಡ್ಬೋದು, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಗ್ರಜ್ನ ಇಟ್ಕೊಂಡು ಇವ್ರ ಮೇಲೆ ಪೀನಲ್ ಪ್ರಾವಿಷನ್ಸ್ನ ಎನ್ಫೋರ್ಸ್ ಮಾಡ್ಬೋದು. ಪೀನಲ್ ಪ್ರಾವಿಷನ್ಸ್ ಅಂದರೆ ಏನು, ಕೆಲವೊಂದು ಲಾಸ್ನ ನಾನು ಫಾಲೋ ಮಾಡಿಲ್ಲ ಅಂತ ಹೇಳಿ ನಾನು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ಇನಿಷಿಯೇಟ್ ಮಾಡ್ಬೋದು. ಸೊ ಈ ಒಂದು ಕ್ರಿಮಿನಲ್ ಮೊಕದ್ದಮೆನ ಇನಿಷಿಯೇಟ್ ಮಾಡ್ತೀವಲ್ಲ, ಹಾಗಾಗಿ ಸುಮಾರು ಜನ ಆಂಟ್ರಪ್ರನರ್ಸ್ ಅಂದರೆ ಒಳ್ಳೇದು ಮಾಡಬೇಕು ಅಂತ ಬರೋರೆಲ್ಲ ಬರೋದೇ ಇಲ್ಲ. ಯಾಕೆಂದರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನ್ನ ಮೇಲೆ ಕ್ರಿಮಿನಲ್ ಕೇಸಸ್ ಆಗ್ತಿದೆ, ಸಣ್ಣ ಪುಟ್ಟ ಕೇಸಸ್ಗೆಲ್ಲ ನನ್ನ ಮೇಲೆ ಪೀನಲ್ ಪ್ರಾವಿಷನ್ಸ್ ಆಗ್ತಿದೆ. ಈ ಒಂದು ಹೋಗ್ಲಾಡ್ಸಿಗೋಸ್ಕರ ಇವರು ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ದ ಪ್ರಾವಿಷನ್ಸ್ ಮಾಡ್ತಾರೆ. ಸೊ ಬೇಸಿಕಲಾಗಿ ಏನು ಅಂತಂದರೆ, ಯಾವ ಆ್ಯಕ್ಟಲ್ಲಿ ತುಂಬಾ ಕ್ರಿಮಿನಲೈಸೇಷನ್ ಆಗ್ತಿತ್ತು. ನಾನೊಂದು ಆಂಟ್ರಪ್ರನರು, ನಾನೇನೋ ದೇಶಕ್ಕೆ ಒಳ್ಳೇದು ಮಾಡಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು, ಇನೋವೇಷನ್ ತರಬೇಕು ಅಂತ ಹೇಳಿ ನಾನು ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಬಟ್ ಡಿಸ್ಪೈಟ್ ದ್ಯಾಟ್ ಈ ಒಂದು ಲಾಸಿಂದ ಕ್ರಿಮಿನಲೈಸೇಷನ್ ಜಾಸ್ತಿ ಆಗ್ತಾನೆ ಇತ್ತು. ಈ ಕ್ರಿಮಿನಲೈಸೇಷನ್ ಲಾಸ್ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ ಅದನ್ನೆಲ್ಲ ಹೋಗ್ಲಾಡಿಸಿ ಯಾವುದ್ಯಾವುದಕ್ಕೆ ಬೇಕೋ ಬೇಸಿಕಲಾಗಿ ಅದಿದ್ದೇ ಇರುತ್ತೆ. ಬಟ್ ಈ ಕೆಲವೊಂದು ಸಣ್ಣ ಸಣ್ಣ ಲಾಸಲ್ಲೂ ಈ ಕ್ರಿಮಿನಲ್ ಮ್ಯಾಂಡೇಟ್ ಏನಿತ್ತು ಅದನ್ನೆಲ್ಲದನ್ನು ತೆಗೆದು ಅಲ್ಲಿರುವಂತಹ ಲಾಸ್ಗೆ ನಾನು ಪೆನಾಲ್ಟಿ ಹಾಕ್ತೀನಿ. ಸೊ ಕ್ರಿಮಿನಲ್ ಲಾಸ್ ಏನಿತ್ತು ಅದನ್ನು ರೀಪ್ಲೇಸ್ ಮಾಡಿ ನಾನು ಅದಕ್ಕೆ ಪೆನಾಲ್ಟಿ ಹಾಕ್ತೀನಿ. ಅಂದರೆ ನೀನೇನಾದರೂ ಈ ಒಂದು ರೂಲ್ಸು ರೆಗ್ಯುಲೇಷನ್ಸ್ನು ಮತ್ತು ಲಾಸ್ನ ಫಾಲೋ ಮಾಡಿದ್ದಿಲ್ಲ ಅಂದಲ್ಲಿ ನೀನು ವೈಲೇಟ್ ಏನೋ ಮಾಡಿದ್ಯಾ, ಅಲ್ಲಿ ಕ್ರಿಮಿನಲ್ ಪ್ರೆಸಿಡೆನ್ಸ್ ಏನೇನಿತ್ತು ಅಂದರೆ ನಿನ್ನ ಜೈಲ್ ಕಳಿಸ್ಬೋದು ಅನ್ನೋ ಲಾನ ನಾನು ತೆಗ್ದಾಕಿ ನಿನ್ನ ಮೇಲೆ ನೀನೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ಯಾ ಅಂತಂದರೆ ನಿನ್ನ ಮೇಲೆ ಪೆನಾಲ್ಟಿ ಹಾಕುವಂತಹ ಪರ್ಮಿಷನ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳದೆ ಈ ಜನ್ ವಿಶ್ವಾಸ್ ಬಿಲ್. ಸೊ ಆ್ಯಸ್ ಆಫ್ ನೌ ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಇನಿಷಿಯೇಟ್ ಮಾಡ್ತಿದ್ದು, ಈ ಕ್ರಿಮಿನಲ್ ಮೊಕದ್ದಮೆನ ಟೇಕ್ ಆಫ್ ಮಾಡಲಿಕ್ಕೋಸ್ಕರ, ತೆಗಿಲಿಕ್ಕೋಸ್ಕರ, ಬೀಸ್ ಆಫ್ ಬಿಸ್ನೆಸ್ನ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಕ್ರಿಮಿನಲ್ನ ರೀಪ್ಲೇಸ್ ಮಾಡಿ, ಅಂದರೆ ಕ್ರಿಮಿನಲ್ ಮ್ಯಾಂಡೇಟ್ನ ರೀಪ್ಲೇಸ್ ಮಾಡಿ ನಾನು ಸಿವಿಲ್ ನೇಚರ್ನ ತರ್ತೀನಿ, ಅಂದರೆ ಪೆನಾಲ್ಟಿ ಹಾಕ್ತೀನಿ ಅನ್ನೋದೇ ಈ ಒಂದು ಲಾ. So the objective is to decriminalize 183 offences across 42 legislation and enhance the ease of living and doing business in the country. So to replace minor offences with monetary penalties ಹಾಕ್ತೀನಿ and rationalize existing monitoring penalties. ತುಂಬ ಜಾಸ್ತಿ ಇರೋದನ್ನು ನಾನು ರೇಷನಲೈಸ್ ಮಾಡ್ತೀನಿ. ಸೊ ಸಮ್ ಆಫ್ ದ ಬಿಲ್ಸ್ ಈ ಎಲ್ಲ ಏನೇನಿತ್ತಲ್ಲ ಲೆಜಿಸ್ಲೇಷನ್ನು ಇದರಲ್ಲಿರುವಂತಹ ಲಾಸ್ನ ನಾನು ಕೆಲವೊಂದು ತೆಗೆದು ಪೆನಾಲ್ಟೀಸ್ನ ರೇಷನಲೈಸ್ ಮಾಡೋದನ್ನೇ ಈ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ನ ನಾವು ನೋಡೋಣ. ಈ ಟಾಪಿಕ್ ಬಂದು ಎನರ್ಜಿ ರಿಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್. ದ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ ದಿ ಎನರ್ಜಿ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ 2022 ವಿಚ್ ಅಮೆಂಡ್ಸ್ ದಿ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್. ಏನಿದೆ ಎನರ್ಜಿ ಕನ್ಸರ್ವೇಷನ್ ಅಂತಂದರೆ ಟು ಪ್ರಮೋಟ್ ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಕನ್ಸರ್ವೇಷನ್ ಇನ್ ಇಂಡಿಯಾ. ಅಂದರೆ ಈಗ ನಮ್ಮದು ಒಂದು ಎಕ್ವಿಪ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಫ್ಯಾನ್ ಇದೆ, ಅಥವಾ ಎ ಸಿ ಇದೆ, ಅಥವಾ ನನ್ನಲ್ಲಿ LED ಬಲ್ಬ್ ಇದೆ. ಈ ಬಲ್ಬು ಅಥವಾ ಫ್ಯಾನು ಅಥವಾ ಎ ಸಿ ತುಂಬಾ ಎನರ್ಜಿ ಕನ್ಸಂಪ್ಷನ್ ಮಾಡ್ತಿದೆ, ಅಂದರೆ ತುಂಬಾ ಪವರ್ ತೊಗೊಳ್ತಿದೆ. ನಮಗೂ ನಿಮಗೂ ಕರ್ನಾಟಕದಲ್ಲಿ ಈಗ 200 ಯೂನಿಟ್ಸ್ ಫ್ರೀ ಅಂತ ಹೇಳಿ ನೀವು ಜಾಸ್ತಿ ಯೂಸ್ ಮಾಡೋದಲ್ಲ. ಬಟ್ ಈಗ ಏನು ಅಂತಂದರೆ ಈ ಪವರ್ನ ನಾನು ರೇಷನಲೈಸ್ ಹೇಗೆ ಮಾಡ್ತೀನಿ, ಕನ್ಸರ್ವ್ ಹೇಗೆ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಎಕ್ವಿಪ್ಮೆಂಟ್ ಚೇಂಜಸ್ ತರ್ತೀನಿ. ಅಥವಾ ನಾನು ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿಗೆ ಲೆಟ್ಸೆ ಒಂದು ಕೋಲ್ ಇಂಡಸ್ಟ್ರಿ ಅಂತ ತೊಗೊಳ್ಳೋಣ, ಅವ್ರಿಗೆ ನೀನು ಇಷ್ಟೇ ಎಮಿಷನ್ಸ್ ಮಾಡಬೇಕು ಅಂತ ಇರುತ್ತೆ. ಒಂದು ವೇಳೆ ಆ ಎಮಿಷನ್ಸ್ಗಿಂತ ಜಾಸ್ತಿ ಮಾಡಿದ್ದಲ್ಲಿ ಅವರನ್ನು ಟ್ರೇಡ್ ಮಾಡ್ಬೋದು. ಹೇಗೆ ಟ್ರೇಡು ಅಂತಂದರೆ, ಒಂದು ಎನರ್ಜಿ ಸರ್ಟಿಫಿಕೇಟು ಇನ್ನೊಂದು ಕಂಪ್ನಿ ಕೊಡ್ತೀನಿ. ಈ ಒಂದು ಕಂಪ್ನಿಗೆ ನೀನು 100 ಯೂನಿಟ್ಸ್ ಆಫ್ ಎನರ್ಜಿ ಕನ್ಸ್ಯೂಮ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಅವರು 100 ಯೂನಿಟ್ಸ್ಗಿಂತ ಜಾಸ್ತಿ 115 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿಬಿಡ್ತಾರೆ. ಸೊ 15 ಯೂನಿಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿರ್ತಾರೆ. ಇನ್ಯಾವುದೋ ಒಂದು ಕಂಪ್ನಿ ಇರುತ್ತೆ, ಅವ್ರಿಗೆ ನಾನು 100 ಯೂನಿಟ್ಸ್ ನೀವು ಕನ್ಸ್ಯೂಮ್ ಮಾಡಿ ಅಂತ ನಾನು ಅವ್ರಿಗೂ ಪರ್ಮಿಷನ್ ಕೊಡ್ತೀನಿ. ಬಟ್ ಅವರು ಬರೀ 75 ಯೂನಿಟ್ಸ್ನ ಕನ್ಸ್ಯೂಮ್
ಮಾಡ್ತಾರೆ. ಇನ್ನು ಮಿಕ್ಕಿರೋದು ಎಷ್ಟು 25 ಯೂನಿಟ್ಸು. ಸೊ ಈ ಕಂಪ್ನಿ ಏನು ಮಾಡುತ್ತೆ, ಈ ಒಂದು 15 ಯೂನಿಟ್ನ ಇವ್ರ ಹತ್ರ ಕೊಂಡ್ಕೊಳ್ತಾರೆ. ಅದೇ ಒಂದು ಎನರ್ಜಿ ಟ್ರೇಡಿಂಗ್ ಮತ್ತು ಸರ್ಟಿಫಿಕೇಟ್. ಸೊ ಈ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮು, ಎನರ್ಜಿ ಕನ್ಸಂಪ್ಷನ್ ಸ್ಟ್ಯಾಂಡರ್ಡು, ಎನರ್ಜಿ ಕನ್ಸರ್ವೇಷನ್ ಕೋಡ್ ಫಾರ್ ದ ಬಿಲ್ಡಿಂಗ್ಸ್, ಅಂದರೆ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಓಪನ್ ಆಗಿ ಸನ್ಲೈಟ್ ಬರಬೇಕು, ಯಾವ ಥರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಈ ಎಲ್ಲದೂ ಇರುತ್ತಲ್ಲ, ಅದು ಈ ಎನರ್ಜಿ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಇರುತ್ತೆ. ಸೊ ಇಟ್ ಸೀಕ್ಸ್ ಟು ಮ್ಯಾಂಡೇಟ್ ದ ಯೂಸ್ ಆಫ್ ನಾನ್ ಫಾಸಿಲ್ ರಿಸೋರ್ಸಸ್, ಯೂಸಸ್ ಗ್ರೀನ್ ಎನರ್ಜಿ, ಗ್ರೀನ್ ಅಮೋನಿಯಾ, ಬಯೋಮಾಸ್, ಎಥೆನಾಲ್ ಫಾರ್ ಎನರ್ಜಿ ಆ್ಯಂಡ್ ಸ್ಟಾಕ್, ಆ್ಯಂಡ್ ಇಟ್ ಸೀಕ್ಸ್ ಟು ಫೆಸಿಲಿಟೇಟ್ ದಿ ಅಚೀವ್ಮೆಂಟ್ ಆಫ್ COP26 ಗೋಲ್ಸ್. ಸೊ ಇದನ್ನೆಲ್ಲದನ್ನು ಒಂದು ಸಿಸ್ಟಮ್ ಅಡಿಯಲ್ಲಿ, ಒಂದು ಲಾ ಅಡಿಯಲ್ಲಿ ತರಬೇಕು ಅನ್ನೋದನ್ನೇ ಈ ಎನರ್ಜಿ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ ಆಫ್ 2022. ಈಗ ನಾವು ನೆಕ್ಸ್ಟ್ ಟಾಪಿಕ್ನ ನೋಡೋಣ. ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಬಿಲ್. ಈ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಬಿಲ್ is a private member bill to regulate the appointment of judges through the National Judicial Commission, which was introduced in the Rajya Sabha. ನಾನು ನಿಮಗೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಹೇಳ್ತೀನಿ. ಆರ್ಟಿಕಲ್ ಅಂದರೆ ಏನು? ಆರ್ಟಿಕಲ್ 50 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಸಪ್ರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಷರಿ ಅಂತ ಇದೆ. ಎಂಜಾಕ್ ಅಂತ ಆಲ್ರೆಡಿ ಒಂದು ಬಿಲ್ ತಂದಿದ್ರು. ಈ ಒಂದು ಬಿಲ್ಲು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬಿಡುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಟರ್ಫಿಯರೆನ್ಸ್ ಇದೆ. ಆರ್ಟಿಕಲ್ 50 ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ದೇರ್ ಹ್ಯಾಸ್ ಟು ಬಿ ನೋ ಇಂಟರ್ಫಿಯರೆನ್ಸ್ ಬಿಟ್ವೀನ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಅಂತ ಇದೆ. ಒಂದು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಆದ ನಂತರ ಅಲ್ಲಿ ಏನೊಂದು ಮೆಮೊರಾಂಡಮ್ ಆಲ್ರೆಡಿ ಇದೆ, ಅದಾಗಿದ ತಕ್ಷಣ ಏನು ಇಂಟರ್ಫಿಯರೆನ್ಸ್ ಇರಬಾರ್ದು ಎಕ್ಸಿಕ್ಯೂಟಿವಲ್ಲಿ. ಯಾಕೆ ಅಂತಂದರೆ ಇಂಟರ್ಫಿಯರೆನ್ಸ್ ಆಯಿತು ಅಂತಂದರೆ ಜುಡಿಷರಿ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕಾಗಲ್ಲ. ಸೊ ಈಗ ಇರುವ ಸಿಸ್ಟಮ್ ಪ್ರಕಾರ ಕೊಲಿಜಿಯಮ್ ಸಿಸ್ಟಮ್ ಇದೆ. ಈ ಕೊಲಿಜಿಯಮ್ ಸಿಸ್ಟಮ್ ಅಂದರೆ ಏನು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಪ್ಯೂನಿ ಜಡ್ಜಸ್ ಇರ್ತಾರೆ, 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ, ಅವರು ಬೇರೆ ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ. ಈ ಒಂದು ಸಿಸ್ಟಮ್ ಇದೆಯಲ್ಲ, ಇದು ಎಲ್ಲೂ ಸಿಸ್ಟಮ್ ಇಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರೇ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ಸಿಸ್ಟಮ್ ಎಲ್ಲೂ ಇಲ್ಲ. ಸೊ ಇದನ್ನು ರೀಪ್ಲೇಸ್ ಮಾಡಲಿಕ್ಕೋಸ್ಕರ ಒಂದು ಎಂಜಾಕ್ ಅಂತ ತರ್ತಾರೆ. ಸೊ ಇಟ್ ಬೇಸಿಕಲಿ ಏಮ್ಸ್ ಟು ರೆಗ್ಯುಲೇಟ್ ದಿಯರ್ ಟ್ರಾನ್ಸ್ಫರ್ಸ್ ಆ್ಯಂಡ್ ಟು ಲೇ ಡೌನ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರೊವೈಡ್ ಫಾರ್ ದಿ ಅಕೌಂಟಬಿಲಿಟಿ ಆಫ್ ದ ಜಡ್ಜಸ್. ಸೊ ಈ ಅಪಾಯಿಂಟ್ಮೆಂಟ್ ಹೇಗೆ ನಡೆಸಬೇಕು ಅನ್ನೋದೇ ಈ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಬಿಲ್. ಸೊ ಈಗ ಈ ಒಂದು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಬಿಲ್ಲು ಪ್ರೈವೇಟ್ ಮೆಂಬರ್ ಬಿಲ್ ಆಗಿದೆ. ಪ್ರೈವೇಟ್ ಮೆಂಬರ್ ಬಿಲ್ ಅಂದರೆ ಏನು? ಒಬ್ಬರು ಎಕ್ಸಿಕ್ಯೂಟಿವ್ ಇರ್ತಾರೆ ಮತ್ತು ಇನ್ನೊಬ್ಬರು ಲೆಜಿಸ್ಲೇಚರ್ ಇರ್ತಾರೆ. ಸೊ ನಾನು MP ಆದರೆ ನಾನು ಲೆಜಿಸ್ಲೇಚರ್ ಆಗೋಗ್ತೀನಿ. ಇಮಿಡಿಯೇಟಾಗಿ ನಾನು ಪಾರ್ಟ್ ಆಫ್ ದ ಲೆಜಿಸ್ಲೇಚರ್ ಆಗ್ತೀನಿ. ಯಾರು ಎಕ್ಸಿಕ್ಯೂಟಿವ್ ಆಗ್ತಾರೆ? ಫಸ್ಟು ನಾನು MP ಆದಮೇಲೆ ಸರ್ಕಾರ ಒಂದು ಫಾರ್ಮೇಷನ್ ಆಗುತ್ತೆ. ಈಗ BJP ಸೆಂಟ್ರಲ್ ಗೌರ್ಮೆಂಟಲ್ಲಿದೆ, ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿದೆ. ಎಲ್ಲ MLAಗಳು ಸೆಲೆಕ್ಟ್ ಆಗ್ತಾರಲ್ಲ ಅವರೆಲ್ಲರೂ ಲೆಜಿಸ್ಲೇಚರ್ ಆಗ್ತಾರೆ. ಬಟ್ ಕೆಲವರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗ್ತಾರೆ, ಕೆಲವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗ್ತಾರೆ. ಅವ್ರ ಕ್ಯಾಬಿನೆಟ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಆಗ್ತಾರಲ್ಲ ಅವರು ದೇ ಬಿಕಮ್ ಪಾರ್ಟ್ ಆಫ್ ದಿ ಎಕ್ಸಿಕ್ಯೂಟಿವ್ ಆಗ್ತಾರೆ. ಸೊ ಎಕ್ಸಿಕ್ಯೂಟಿವ್ ಅವ್ರು ಏನಾದರೂ ಒಂದು ಬಿಲ್ನ ಪ್ರಪೋಸ್ ಮಾಡಿದ್ದಲ್ಲಿ ಅದು ಗೌರ್ಮೆಂಟ್ ಬಿಲ್ ಆಗುತ್ತೆ. ಇನ್ನು ಮಿಕ್ಕಿರೋ ಬಿಲ್ಸು ಅದು ಯಾರ್ಯಾರು ಪ್ರಪೋಸ್ ಮಾಡ್ತಾರಲ್ಲ ಅದೆಲ್ಲ ಅದು ಪ್ರೈವೇಟ್ ಮೆಂಬರ್ ಬಿಲ್ ಆಗುತ್ತೆ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಅಂದರೆ ಏನು? ಮಿನಿಸ್ಟರ್ಸ್ ಅಲ್ಲದೆ. ಇನ್ಫ್ಯಾಕ್ಟ್ ನಾನು MLA ಎಲ್ಲಿಂದ ಆಗಿರ್ತೀನಿ? ಕಾಂಗ್ರೆಸ್ಸಿಂದ ಆಗಿರ್ತೀನಿ ಸ್ಟೇಟ್ ಗೌರ್ಮೆಂಟಲ್ಲಿ. ಅಥವಾ ನಾನು MP ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾನೊಬ್ಬ MP. ನನ್ನ ಸರ್ಕಾರನೇ ಇರಬಹುದು, ಬಟ್ ನಾನು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲ, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ನಾನು ಒಂದು ವೇಳೆ ಕ್ಯಾಬಿನೆಟ್ ಮಿನಿಸ್ಟರ್ ಅಲ್ಲ, ನಾನು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲ, ನಾನು ಅದೇ ಪಾರ್ಟಿಗೆ ಸಂಬಂಧಪಟ್ಟಿದ್ರು ನಾನು ಎಕ್ಸಿಕ್ಯೂಟಿವ್ ಬ್ರಾಂಚಲ್ಲಿ ಇಲ್ಲ ಅಂತಂದರೆ ನಾನೊಂದು ಪ್ರಪೋಸಲ್ ಕೊಟ್ಟರು ಅದನ್ನು ಪ್ರೈವೇಟ್ ಮೆಂಬರ್ಸ್ ಬಿಲ್ ಆಗಿರುತ್ತೆ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಒಂದು ರೀಸೆಂಟಾಗಿ ರೆಗ್ಯುಲೇಟ್ ಮಾಡುತ್ತೆ ಏನು? ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಈಗ ಇರುವಂತಹ ಕೊಲಿಜಿಯಮ್ ಸಿಸ್ಟಮು ಟ್ರಾನ್ಸ್ಪರೆಂಟ್ ಇಲ್ಲ. ಯಾಕೆ ಅಂತಂದರೆ ಜಡ್ಜಸ್ನೇ ಅಪಾಯಿಂಟ್ ಮಾಡ್ಕೊಳ್ತಾರೆ. ಈ ಒಂದು ಸಿಸ್ಟಮ್ ಎಲ್ಲೂ ಆಳ್ವಿಕೆಯಲ್ಲಿಲ್ಲ, ಬೇರೆ ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು, ಬೇರೆ ಕಂಟ್ರೀಸಲ್ಲಾಗಿರ್ಬೋದು. ಹಾಗಾಗಿ ಇದನ್ನು ಚೇಂಜ್ ಮಾಡಲಿಕ್ಕೋಸ್ಕರ ನಾನು ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಬಿಲ್ ತರ್ತೀನಿ. ಇದು ಒಂದು ಪ್ರೈವೇಟ್ ಬಿಲ್ ಆಗಿರುತ್ತೆ ಅನ್ನೋದೇ ಈ ಒಂದು ಟಾಪಿಕ್. ಸೊ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಆರ್ಟಿಕಲ್ ಇದೆ ವಿಚ್ ಸ್ಪೀಕ್ಸ್ ಅಬೌಟ್ ದ ಸಪ್ರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಅದು ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 50 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿ ಕೊಲಿಜಿಯಮ್ ಅಂತ ಇರ್ತಾರೆ. ಕೊಲಿಜಿಯಮ್ ಅಂದರೆ ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ಇದು ಕೊಲಿಜಿಯಮ್ ಅಂತ ಆಗುತ್ತೆ. ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತಂದರೆ ಏನು? ಸರ್ಕಾರದಲ್ಲಿ ಇಲ್ಲದೇ ಇರುವಂತಹ ಮಂತ್ರಿಗಳು ಅಥವಾ ಸರ್ಕಾರದಲ್ಲಿ ಇಲ್ಲದೇ ಇರುವಂತಹ ಎಕ್ಸಿಕ್ಯೂಟಿವ್ ಬ್ರಾಂಚ್ ಅವ್ರು ಯಾರೇ ಅದನ್ನು ಪ್ರಪೋಸ್ ಮಾಡಿದ್ರಿ ಅದನ್ನು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಕರಿತೀವಿ. ಇದು ನಮ್ಮ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಬಗ್ಗೆ ಇರುವಂತಹ ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ.
Wildlife Protection Amendment Bill of 2022. The Wildlife Protection Amendment Bill 2022 was introduced in Rajya Sabha to amend the Wildlife Protection Act of 1972. ಸೊ ಒಂದು ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಅಂತ ಒಂದು ಲೆಜಿಸ್ಲೇಷನ್ ಇದೆ. ಈ ಲೆಜಿಸ್ಲೇಷನ್ ಏನು, ಒಂದು 3 ಇಂಪಾರ್ಟೆಂಟ್ ಮ್ಯಾಂಡೇಟ್ ಇದೆ. ಒಂದು, ನಾನು ಕಾಡ್ ಅಂತ ಏನಿರುತ್ತೆ ಅದನ್ನು ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿರುವಂತಹ ಸ್ಪೀಶೀಸ್ನ ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿರುವಂಥ ಸ್ಪೀಶೀಸ್ನ ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ. ಅಲ್ಲಿರುವಂತಹ ಟ್ರೇಡ್, ಇಲ್ಲೀಗಲ್ ಟ್ರೇಡ್ ಏನಾಗುತ್ತೆ ಅಂದರೆ ದಂತದ್ದು ಅಥವಾ ಆ್ಯನಿಮಲ್ ಸ್ಕಿನ್ದು. ಈಗ ರೀಸೆಂಟಾಗಿ ನಾವು ಬಿಗ್ ಬಾಸಲ್ಲಿ ನೋಡಿರಬಹುದು. ಬಿಗ್ ಬಾಸಲ್ಲಿ ವರ್ತೂರ್ ಪ್ರಕಾಶ್ ಅಂತ ಇರ್ತಾರೆ. ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡೋದು ಬೇಡ, ಬಟ್ ವರ್ತೂರ್ ಪ್ರಕಾಶ್ ಅನ್ನೋರು ಏನಿರ್ತಾರಲ್ಲ ಅವ್ರನ್ನ ರೀಸೆಂಟಾಗಿ ಒಂದು ಸಣ್ಣ ಅರೆಸ್ಟ್ ಕೂಡ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರ ಹತ್ರ ಹುಲಿದು ಉಗ್ರಿತ್ತು ಅಂತ ಹೇಳಿ. ಸೊ ಈ ಥರ ಅವ್ರು ಮಾಡಿದಾರೋ ಇಲ್ವೋ ಅದನ್ನು ನಾವು ಡಿಸ್ಕಷನ್ ಪಾಯಿಂಟ್ ಅಲ್ಲ. ಬಟ್ ಒಂದು ವೇಳೆ ಇಲ್ಲೀಗಲ್ ಆಗಿ ಒಂದು ಪ್ರಾಣಿನ ಹತ್ಯೆ ಮಾಡಿ ಅದರ ದಂತ ಆಗಿರ್ಬೋದು, ಉಗ್ರನ ಆಗಿರ್ಬೋದು, ಅದನ್ನೆಲ್ಲದನ್ನು ಸಂರಕ್ಷಣೆ ಮಾಡುವಂತಹ ಲಾ ಯಾವುದು ಅಂತಂದರೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972. ಸೊ ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ, ಸ್ಪೀಶೀಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ನ ಸ್ಟಾಪ್ ಮಾಡಲಿಕ್ಕೋಸ್ಕರ ನಾನು ಈ ಒಂದು ಲಾನ ತರ್ತೀನಿ. ಸೊ ಈ ಒಂದು ಅಮೆಂಡ್ಮೆಂಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಬಿಲ್ 2023 ಇದೇನು ಮಾಡುತ್ತೆ ಅಂದರೆ ಎನ್ಹ್ಯಾನ್ಸ್ ಮಾಡುತ್ತೆ ಪನಿಷ್ಮೆಂಟ್ನ, ಇಲ್ಲಿಗಲ್ ಟ್ರೇಡ್ನ ಪ್ರಿವೆಂಟ್ ಮಾಡುತ್ತೆ. ಆಮೇಲೆ CITES ಅಂತ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಏನೇನು ಪ್ರಿನ್ಸಿಪಲ್ಸ್ ಇದೆ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳುತ್ತೆ. ಈಗ ಲಾ ನೋಡಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಲ್ಲಿ 6 ಸ್ಕೆಡ್ಯೂಲ್ಗಳಿದೆ. ಬಟ್ ಈಗ ನಾನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 2022 ಅಲ್ಲಿ ನೋಡಿದ್ರೆ ಇದರಲ್ಲಿ 4 ಸ್ಕೆಡ್ಯೂಲ್ಸ್ ಇದೆ. ಇದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿರುತ್ತೆ. ಇದು ನಿಮ್ಗೆ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಪ್ಲಸ್ ಪಾಲಿಟಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಎಲೆಕ್ಟ್ರಾನಿಕ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್. ಏನಿದು ಎಲೆಕ್ಟ್ರಾನಿಕ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್ ಅಂತಂದರೆ, ಒಂದು ಕೇಸ್ ನಡೆಯುತ್ತೆ ಸುಪ್ರೀಂ ಕೋರ್ಟಲ್ಲಿ. ಫಾರ್ ಎಕ್ಸಾಂಪಲ್ 370 ಬಗ್ಗೆ ಆಗಿರ್ಬೋದು ಅಥವಾ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಆಗಿರ್ಬೋದು. ಈ ಎಲ್ಲ ಜಡ್ಜ್ಮೆಂಟ್ಸ್ನ ನಾನು ESCR ಪ್ರಾಜೆಕ್ಟಲ್ಲಿ ನೋಡ್ಬೋದು. ಅಂದರೆ ಒಂದು ವೇಳೆ ನಾನು ಜಡ್ಜ್ಮೆಂಟ್ಸ್ ಬಗ್ಗೆ ಓದಬೇಕು ಅಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಟಾಗಿ ಹೋಗ್ತೀನಿ, ಅಲ್ಲಿ ವೆಬ್ಸೈಟಲ್ಲಿ ESCR ಅಂತ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್ ಅಂತ ಇರುತ್ತೆ. ಯಾವುದೇ ಒಂದು ಜಡ್ಜ್ಮೆಂಟ್ಸ್ನ ಈಸಿಯಾಗಿ ಆಕ್ಸೆಬಲ್ ಮಾಡಲಿಕ್ಕೋಸ್ಕರ ಡಿಜಿಟಲ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ಇವರು ಈ ಒಂದು ಹೊಸ ಪ್ರಪೋಸಿಷನ್ನ ತಂದಿದ್ದಾರೆ. ದಿಸ್ ವಿಲ್ ಟೇಕ್ ಫಾರ್ವರ್ಡ್ ದ ಫುಲ್ಫಿಲ್ಲಿಂಗ್ ಆಬ್ಜೆಕ್ಟಿವ್ ಆಫ್ ಡಿಜಿಟೈಸೇಷನ್ ಆಫ್ ದ ಇಂಡಿಯನ್ ಜುಡಿಷರಿ. ಅಂದರೆ ಈ ಒಂದು ಜಡ್ಜ್ಮೆಂಟ್ನ ನಾನು ನೋಡಬೇಕು ಅಂತಂದರೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ಏನೇನು ಜಡ್ಜ್ಮೆಂಟ್ಸ್ ಬೇಕು ಅಂತಂದರೂ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಎಲ್ಲ ಜುಡಿಷರಿ ಮೆಥಡ್ನ ಸಿಂಪ್ಲಿಫೈ ಮಾಡಲಿಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್ ಅಂತ ಒಂದು ಹೊಸ ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನವರು. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಈ ಆರ್ಟಿಕಲ್ ಕಾಂಪಿಟೇಷನ್ ಅಮೆಂಡ್ಮೆಂಟ್ ಬಿಲ್ ಆಫ್ 2023. It seeks to amend the Competition Act of 2022, which regulates competition in the Indian market. It prohibits anti-competitive practices such as cartels, mergers and acquisitions. They may have an adverse effect on the competition. ಏನಿದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದರೆ, ಕಾಂಪಿಟೇಷನ್ ಮಾರ್ಕೆಟಲ್ಲಿ ಇರಲೇಬೇಕು. ಒಂದು ಮೋನೋಪೊಲಿ ಅಥವಾ ಡ್ಯೂಯೋಪೊಲಿ ಕ್ರಿಯೇಟ್ ಆಗೋಯ್ತು ಅಂದರೆ ಕನ್ಸ್ಯೂಮರ್ಸ್ಗೆ ಆಪ್ಷನ್ಸ್ ಇರೋದಿಲ್ಲ. ಈ ಕನ್ಸ್ಯೂಮರ್ಸ್ಗೆ ಆಪ್ಷನ್ ಇಲ್ಲ ಅಂತಂದರೆ, ಕಾಂಪಿಟೇಷನ್ನೇ ಇಲ್ಲ ಅಂತಂದರೆ ಎಲ್ಲ ಪ್ರೈಸಸ್ಸು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಅವಾಗ ಸಫರ್ ಆಗೋದು ಯಾರು? ಕನ್ಸ್ಯೂಮರ್ಸ್. ಹಾಗಾಗಿ ಕಾಂಪಿಟೇಷನ್ ಇರಬೇಕು ಮಾರ್ಕೆಟಲ್ಲಿ. ಇದನ್ನು ರೆಗ್ಯುಲೇಟ್ ಮಾಡೋದೇ ನಮ್ಮ ಕಾಂಪಿಟೇಷನ್ ಆ್ಯಕ್ಟ್ ಆಫ್ 2022. ಅದರಲ್ಲೊಂದು ಇನ್ಸ್ಟಿಟ್ಯೂಷನ್ ಇದೆ, ಅದೇ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಒಂದು ವೇಳೆ ಏನಾದರೂ ಮಾರ್ಕೆಟಲ್ಲಿ ಮೋನೋಪೊಲಿ ಅಂದರೆ ಒಂದೇ ಒಂದು ಕಂಪ್ನಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಮಾಡ್ತಿದೆ, ಕಾಂಪಿಟೇಷನ್ನ ಎಲಿಮಿನೇಟ್ ಮಾಡ್ತಿದೆ ಅಂತಂದರೆ ಅದನ್ನು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ, ಹಿಂಗೆ ಮಾಡಬೇಡಿ ಅಂತ ಹೇಳೋದೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದು ಒಂದು ಪ್ರಶ್ನೆ ಬರ್ಬೋದು, ಇದು ಸ್ಟ್ಯಾಚ್ಯುಟರಿ ಬಾಡಿನ ಅಂತ. ಹೌದು, ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ. ಈ ಸ್ಟ್ಯಾಚ್ಯುಟರಿ ಬಾಡಿ ಯಾವ ಆ್ಯಕ್ಟಲ್ಲಿ ಕವರ್ ಆಗುತ್ತೆ? ಕಾಂಪಿಟೇಷನ್ ಆ್ಯಕ್ಟ್ ಆಫ್ 2012 ಕವರ್ ಮಾಡ್ತಾರೆ. ಆಮೇಲೆ ಏದೇ ಆ್ಯಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ಇದೆ ಅದನ್ನು ತೆಗೆದಾಕದೆ ಈ ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಈ ಆರ್ಟಿಕಲ್ ಬಂದು ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಫ್ 2022. The Union Ministry of Environment, Forest and Climate Change released the e-waste management rules in 2022. ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆ್ಯಸ್ ದ ರೆಗ್ಯುಲೇಟರಿ ಬಾಡಿನ ಅಪಾಯಿಂಟ್ ಮಾಡುತ್ತೆ. ವೇಸ್ಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ಫೋನ್ಸ್ ನಾನೊಂದು 2 ವರ್ಷ ಯೂಸ್ ಮಾಡ್ತೀನಿ, 3ನೇ ವರ್ಷದಿಂದ ನಾನು ಯೂಸ್ ಮಾಡಲ್ಲ, ಇದು ವೇಸ್ಟು. ಅಥವಾ ನಾನು ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಿದ್ದೀನಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತಿದ್ದೀನಿ. ಇದನ್ನೆಲ್ಲದನ್ನು ನಾನು ಹೇಗೆ ಕಂಟ್ರೋಲ್ ಮಾಡಬೇಕು, ಪೊಲ್ಯೂಷನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಫ್ 2022.
The rules target companies in the consumer goods field. The amendment exempts two substances from e-waste management rules. ಒಂದು ಬಂದು cadmium and lead used in the solar cells and lead in the medical devices. ಈ ಎರಡಕ್ಕೆ ಎಕ್ಸಂಪ್ಷನ್ ಕೊಟ್ಟು ಇನ್ನು ಮಿಕ್ಕಿದ ಎಲ್ಲದನ್ನು ರೆಗ್ಯುಲೇಟ್ ಮಾಡುವಂಥದ್ದೇ ಈ ಈಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಫ್ 2022. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಕೋಸ್ಟಲ್ ಆಕ್ವಾಕಲ್ಚರ್ ಅಥಾರಿಟಿ ಅಮೆಂಡ್ಮೆಂಟ್ ಬಿಲ್. ಸೊ ದ ಯೂನಿಯನ್ ಗವರ್ಮೆಂಟ್ ಕರಾವಳಿ ಜಲಕೃಷಿ ಪ್ರಾಧಿಕಾರ ಕಾಯ್ದೆ 2005ರ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರವು ಕರಾವಳಿ ಜಲಕೃಷಿ ಪ್ರಾಧಿಕಾರ ಮಸೂದೆಯನ್ನು ಮಂಡಿಸಿತ್ತು. ಇದರ ಏನು ಅಂತಂದರೆ ಬೇಸಿಕಲ್ಲಾಗಿ ಸಸ್ಟೈನಬಲ್ ಆಕ್ವಾಕಲ್ಚರ್ನ ಮಾಡುವಂಥದ್ದು. ಸಸ್ಟೈನಬಲ್ ಆಕ್ವಾಕಲ್ಚರ್ ಅಂದರೆ ಏನು? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮಗೆ ಮೀನುಗಳು ಅಥವಾ ಫಿಶಸ್ ಅಥವಾ ಕ್ರ್ಯಾಬ್ಸ್ ಅಥವಾ ಕ್ರಸ್ಟೇಷನ್ಸ್ ಅಂತ ನಾವೇನು ಕರಿತೀವಿ, ಇದನ್ನು ನಾನು ಒಂದು ಸಮುದ್ರದಿಂದ ಎತ್ಕೊಂಡ್ಬರ್ತೀನಿ, ಅಂದರೆ ಫಿಶಿಂಗ್ ಮಾಡ್ತೀನಿ. ಇದು ಸಸ್ಟೈನಬಲಾಗಿ ನಡಿಬೇಕು. ಅಂದರೆ ಇವತ್ತಿಗೆ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ನಾಳೆಗೆ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋ ತನಕ ಬಿಡಬೇಕು. ಅದು ಬಿಟ್ಟು ನಾನು ಎಕ್ಸೆಸಿವ್ ಆಗಿ ತೊಗೊಳ್ಳೋದು, ಇಲ್ಲೀಗಲ್ ಆಗಿ ಮಾಡೋದು, ಎಕ್ಸೆಸಿವ್ ಆಗಿ ಮಾಡೋದನ್ನು ರೆಗ್ಯುಲೇಟ್ ಮಾಡೋದೇ ಈ ಒಂದು ಲೆಜಿಸ್ಲೇಷನ್. The amendments aim to bring all coastal aquaculture activities under the purview of the Act, removing ambiguities between different aspects of coastal aquaculture. ಏನೇನು ಆಂಬಿಗ್ವಿಟೀಸ್ ಅಂದರೆ ಒಂದು ದ್ವಂದ್ವ ಇತ್ತು, ಒಂದು ಡೈಲಮಾ ಇತ್ತು, ಕನ್ಫ್ಯೂಷನ್ ಇತ್ತು, ಅದೆಲ್ಲದನ್ನು ಈ ಒಂದು ಆ್ಯಕ್ಟಲ್ಲಿ ರೆಗ್ಯುಲೇಟ್ ಮಾಡ್ತಾರೆ. The amendment replaced the stringent provision of imprisonment with civil penalties for unregistered coastal aquaculture activities. ಸೊ ಕ್ರಿಮಿನಲ್ ಮೊಕದ್ದಮೆ ಇನಿಷಿಯೇಟ್ ಮಾಡೋದನ್ನು ಬಿಟ್ಟು ಒಂದು ವೇಳೆ ಏನಾದರೂ ಅವರು ಇಲ್ಲೀಗಲ್ ಆ್ಯಕ್ಟ್ ನಡೆಸಿದ್ದಲ್ಲಿ ಅದನ್ನು ಸಿವಿಲ್ ರೂಲ್ಸ್ ಪ್ರಕಾರ ಪೆನಾಲ್ಟಿನ ಇನ್ಕ್ರೀಸ್ ಮಾಡಿ ಅಲ್ಟಿಮೇಟಾಗಿ ಆ ಒಂದು ಪನಿಷ್ಮೆಂಟ್ನ ಎನ್ಫೋರ್ಸ್ ಮಾಡ್ತಾರೆ. ಅದೇ ಈ ಒಂದು ಕೋಸ್ಟಲ್ ಆಕ್ವಾಕಲ್ಚರ್ ಅಥಾರಿಟಿ ಅಮೆಂಡ್ಮೆಂಟ್ ಬಿಲ್. ಈಗ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. ಈ ಆರ್ಟಿಕಲ್ ಏನು ಅಂತಂದರೆ, ನೀವು ಈಗ ಇಷ್ಟೆಲ್ಲ ನೋಡಿದ್ದೀರಾ, ಇಷ್ಟೆಲ್ಲ ಡಿಸ್ಕಷನ್ ನಾವು ಮಾಡಿದ್ದೀವಿ. ಸೊ ನಿಮಗೆ ಇದು ಹೆಲ್ಪ್ ಆಗಿದೆ, ಹಾಗೇ ಆಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಯಾರ್ಯಾರು ಆಸ್ಪಿರೆಂಟ್ಸ್ ನೀವು ಪ್ರಿಪೇರ್ ಆಗ್ತಿದ್ದೀರಲ್ಲ, CTI ಆಗಿರ್ಬೋದು, ನೆಕ್ಸ್ಟ್ KPSC ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ PSI ಎಕ್ಸಾಮ್ಸ್ ಆಗಿರ್ಬೋದು, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆ ಆಸ್ಪಿರೆಂಟ್ಸ್ಗೂ ಈ ಥರ ಒಂದು ಸ್ಪರ್ಧಾ ಲೈನ್ಸ್ ಚಾನಲ್ ಇದೆ ಅಂತ ಹೇಳಿ ಅವ್ರಿಗೂ ತಿಳಿಸ್ಕೊಡಿ. ಈ ಒಂದು ವಿಡಿಯೋನ ಅವ್ರಿಗೂ ಕಳಿಸ್ಕೊಡಿ. ಹಾಗೆ ಲೈಕ್ ಬಟನ್ನ ಮಿಸ್ ಮಾಡಬೇಡಿ. ಸೊ ನೀವು ನಮಗೆ ಪೇ ಮಾಡಬೇಕಾಗತ್ತೆ. ಹೇಗೆ ಪೇ ಮಾಡಬೇಕು ಅಂತಂದರೆ, ನಾವು ತುಂಬಾ ಎಫರ್ಟ್ಸ್ ಹಾಕ್ತೀವಿ, ಇನ್ಫಾರ್ಮೇಷನ್ನ ಓದ್ಕೊಂಡು ನಿಮಗೆ ಸಿಂಪ್ಲಿಫೈ ಮಾಡೋದ್ರಿಂದ ನೀವು ಪೇ ಮಾಡಬೇಕು. ಹೇಗೆ? ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆಶೀರ್ವಾದ ಮತ್ತು ಬ್ಲೆಸ್ಸಿಂಗ್ಸ್ನ ಥ್ಯಾಂಕ್ ಯು ಮೂಲಕ ತಿಳಿಸ್ಕೊಡಿ. ಒಂದು ವೇಳೆ ಏನಾದರೂ ಚೇಂಜಸ್ ಬೇಕು ಅನಿಸಿದ್ದಲ್ಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸ ಟಾಪಿಕ್ ಏನಾದರೂ ಡಿಸ್ಕಸ್ ಮಾಡಬೇಕು ಅನಿಸ್ತು ಅಂತಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನಿಮ್ಮ ಅಡ್ವೊಕೇಟ್ ಅಜಯ್ ಆ ಎಲ್ಲ ಪಾಲಿಟಿ ಕಾನ್ಸೆಪ್ಟ್ಸ್ನ ತೊಗೊಂಡು ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ನಾನು ನಿಮಗೆ ಅಸೆಸ್ ಮಾಡ್ತೀನಿ. ದಿಸ್ ಇಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ನೀವೆಲ್ಲರೂ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ.